ಇವತ್ತಿನ ಈ ವಿಷಯ ಅಂಬೇಡ್ಕರ್ ಮತ್ತು ಮಾರ್ಕ್ಸ್ವಾದ ಅನ್ನುವಂಥ ವಿಷಯ. ತಮಗೆಲ್ಲ ಗೊತ್ತಿರುವಂಥ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ರಚನೆ ಮಾಡೋದರಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರವನ್ನು, ನಿರ್ಣಾಯಕ ಪಾತ್ರವನ್ನು ವಹಿಸಿರುವಂಥ. ಹಾಗೆಯೇ ಅವರು ಜನವರಿ 26, 1950ನೇ ಇಸ್ವಿಯಲ್ಲಿ ಯಾವಾಗ ನಾವು ನಮ್ಮ ಸಂವಿಧಾನವನ್ನು ಅಂಗೀಕರಿಸ್ಕೊಂಡ್ವಿ ಅವತ್ತು ಮಾಡಿರುವಂಥ ಒಂದು ಭಾಷಣ ಇದೆ. ಹಾಗೆಯೇ ನವಂಬರ್ 25, 1949ನೇ ಇಸ್ವಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಭಾಷಣ ಕೂಡ ಇದೆ. ಈ ಎರಡೂ ಭಾಷಣಗಳು ಒಂದು ಪ್ರಮುಖವಾದಂಥ ಅವರ ಮುನ್ನೋಟವನ್ನು, ಅವರ ಕಣ್ಣೋಟವನ್ನು ಈ ದೇಶಕ್ಕೆ ಕಟ್ಟಿಕೊಡುವಂಥ ಭಾಷಣಗಳು. ಆ ಎರಡೂ ಭಾಷಣಗಳನ್ನು ನಾವು ನೋಡುವಾಗಲೇ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡದ್ದು 1956 ಡಿಸೆಂಬರ್ 6ನೇ ತಾರೀಕು. ಅಂದರೆ ಆ ಎರಡೂ ಭಾಷಣಗಳನ್ನು ಮಾಡಿದ್ದು ಅವರು 1950, 49, ಒಂದು 5-6 ವರ್ಷ ಅಷ್ಟೇ ಇತ್ತು. ಆನಂತರ ಈ ದೇಶ ಹೆಂಗೆ ನಡೀತಿತ್ತು ಅನ್ನೋದು ನೋಡೋಕ್ಕೆ ಅವ್ರಿಗೆ ಆದ್ಯ ಆದದ್ದು ಒಂದು 5-6 ವರ್ಷ ಮಾತ್ರ. ಹಾಗೆಯೇ ಭಾರತ ದೇಶದ ಸಂವಿಧಾನ ರಚನೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಅವರು ಸಂವಿಧಾನ ರಚನಾ ಸಭೆಗೆ ಒಂದು ಮೆಮೊರಾಂಡಮನ್ನು ಕೂಡ ಕೊಟ್ಟಿದ್ದರು. ಆ ಮೆಮೊರಾಂಡಮ್ನಲ್ಲಿ ಅವ್ರು ಕೊಟ್ಟಿದ್ದಂಥ, ಮೆಮೊರಾಂಡಮ್ ಅಂದರೆ ಮನವಿ ಅಂತ ಅಂದ್ಕೊಳ್ಳಿ, ಆ ಮನವಿಯಲ್ಲಿರುವಂಥ ಅಂಶಗಳನ್ನು ನಾವು ಪರಿಶೀಲನೆ ಮಾಡಿದ್ರೆ, ಸಂವಿಧಾನದಲ್ಲಿರುವಂಥ ಅಂಶಗಳನ್ನು ಪರಿಶೀಲನೆ ಮಾಡಿದ್ರೆ ಭಾಳಷ್ಟು ಆ ಮನವಿಯಲ್ಲಿದ್ದಂಥ ಅಂಶಗಳನ್ನು ಸಂವಿಧಾನದ ಯಾವುದು ಮೂಲಭೂತ ಅಂಶಗಳಾಗಬೇಕಾಯಿತು ಆ ಮೂಲಭೂತ ಅಂಶಗಳಾಗಿಲ್ಲ ಅನ್ನುವಂಥದ್ದು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಭಾಳಷ್ಟು ಅಂಶಗಳು ಅವು ಸಂವಿಧಾನದ ಭಾಗ 4 ಏನಿದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನು ಹೇಳ್ತೀವಿ, ಅಥವಾ ನಾಮನಿರ್ದೇಶಕ ತತ್ವಗಳು ಅಂತ ಏನು ಕರಿತೀವಿ ನಾವು, ಅದರೊಳಗೆ ಸೇರಿಸಲ್ಪಟ್ಟಿದೆ. ಸೊ ಅವ್ರು ಕೊಟ್ಟಂಥ ಮೆಮೊರಾಂಡಮ್ಮು, ಅವರು ಜನವರಿ 26, 1950ರಲ್ಲಿ ಮಾಡಿದಂಥ ಭಾಷಣ, ನವಂಬರ್ 25, 1949ನೇ ಇಸ್ವಿಯಲ್ಲಿ ಮಾಡಿದಂಥ ಭಾಷಣ, ಈ ಮೂರನ್ನು ಕೂಡ ಸಮಗ್ರವಾಗಿ ನಾವು ನೋಡಿದಾಗ ನಮಗೆ ಕಾಣುವಂಥ ಅಂಬೇಡ್ಕರ್ರೇ ಬೇರೆ. ಯಾವ ಅಂಬೇಡ್ಕರ್ನ ನಮ್ಮ ಮುಂದೆ ಕಟ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಆ ಅಂಬೇಡ್ಕರ್ಗೂ ನಮಗೆ ಕಾಣುವಂಥ ಅಂಬೇಡ್ಕರೇ ಬೇರೆ. ನೀವೆಲ್ಲಾದರೂ ಅಂಬೇಡ್ಕರ್ ಸ್ಟ್ಯಾಚ್ಯೂನ ನೋಡಿದ್ರೆ ಅವ್ರ ಕೈಯಲ್ಲಿ ಒಂದು ಪುಸ್ತಕ ಇರ್ತದೆ. ಅದನ್ನು ಭಾಳಷ್ಟು ಜನ ಸಂವಿಧಾನ ಅಂತೀವಿ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅಂತ. ಅಂದರೆ ಸಂವಿಧಾನದಲ್ಲಿ ಹೇಳಿರುವಂಥ ಎಲ್ಲ ಅಂಶಗಳನ್ನು ಅಂಬೇಡ್ಕರ್ ಒಪ್ಪಿದ್ದಾರೆ ಅಂತ ನಾವು ಗಮನಿಸಬೇಕಾದ್ದು. ಹಂಗೆ ಹೇಳುವಾಗ ಸಂವಿಧಾನ ಶಿಲ್ಪಿ, ಅವ್ರ ಕೈಯಲ್ಲಿ ಯಾವಾಗಲೂ ಸಂವಿಧಾನ ಇರುತ್ತೆ ಅಂದರೆ. ಆದರೆ ಅವ್ರು ಕೊಟ್ಟಂಥ ಮೆಮೊರಾಂಡಮನ್ನು ಓದಿದ್ರೆ, ಅವ್ರು ಮಾಡಿರೋ ಈ 2 ಭಾಷಣಗಳನ್ನು ನಾವೇನಾದ್ರು ಕರೆಕ್ಟಾಗಿ ಓದ್ಬಿಟ್ರೆ, ಸಂವಿಧಾನವನ್ನು ಅದ್ರ ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ ಅಂಬೇಡ್ಕರ್ ಸಂವಿಧಾನದಲ್ಲಿರೋದು ಎಲ್ಲವನ್ನು ಒಪ್ಪಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳ್ತಿರೋದು. ಹಾಗಾಗಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅನ್ನುವಾಗಲೇ ಅಂಬೇಡ್ಕರ್ ಅವರ ವಿಚಾರವನ್ನು ಮಿತಿಗೊಳಿಸುವಂಥ ಪ್ರಯತ್ನ ನಡೆದಿದ್ದಾರೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ನಾನು ಹೇಳ್ತಿದ್ದೀನಿ. ಹಾಗೆಯೇ ಅಂಬೇಡ್ಕರ್ ಒಬ್ಬರು ಸಮಾಜ ಸುಧಾರಣಾವಾದಿ ಅಂದ್ಬಿಡ್ತಾರೆ. ಅವರು ಸಮಾಜ ಸುಧಾರಕರು ಅನ್ನುವಂಥ ವಾದವನ್ನಂತೂ ಇತ್ತೀಚೆಗೂ ವ್ಯಾಪಕವಾಗಿ ಹರಿಬಿಡಲಾಗ್ತಿದೆ. ಅದನ್ನು RSSನವರು BJP ಮಾಡ್ತಿದ್ದಾರೆ. ಯಾವ ಮಟ್ಟಕ್ಕೆ ಸಮಾಜ ಸುಧಾರಕರು ಅವ್ರನ್ನ ಅಂತ ಹೇಳ್ತಿದ್ದಾರೆ ಅಂದರೆ, ಅವ್ರು ಇನ್ನೊಂದು ಮುಂದುವರೆದು ಹೇಳ್ತಾರೆ ನೋಡಿ, ಅವರು ಕ್ರಿಶ್ಚಿಯಾನಿಟಿಗೂ ಸೇರಲಿಲ್ಲ, ಇಸ್ಲಾಂಗೂ ಸೇರಲಿಲ್ಲ, ಹಿಂದೂ ಧರ್ಮವನ್ನು ಭಾಳ ವಿಮರ್ಶೆ ಮಾಡ್ತಿದ್ರು, ಟೀಕೆ ಮಾಡ್ತಿದ್ರು, ಆದರೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು. ಹಾಗಾಗಿ ಸಮಾಜ ಸುಧಾರಕರು ಅವರು. ಬೌದ್ಧ ಧರ್ಮ ಹಿಂದೂ ಫೆಡರೇಷನ್ನ ಒಳಗಡೆನೇ ಇರತಕ್ಕಂಥದ್ದು ಅನ್ನುವಂಥ ವಾದವನ್ನು RSSನವರು BJP ಮಾಡ್ತಾರೆ. ಹಾಗಾಗಿ ನಾವು ಮಾರ್ಕ್ಸ್ವಾದದ ಕಣ್ಣೋಟದಲ್ಲಿ ನಾವೇನಾರು ಅಂಬೇಡ್ಕರ್ನ ನೋಡಬೇಕು ಅನ್ನೋಂಥ ಹೊರಟಾಗ ಈ ಎರಡೇನ ಅನ್ನುವಂಥ ಅಂಶ ಬರುತ್ತೆ. ಅಂಬೇಡ್ಕರ್ನ ನೋಡಬೇಕು ಅಂದಾಗ ಸಂವಿಧಾನ ಶಿಲ್ಪಿ ಅನ್ನೋದು, ಇನ್ನೊಂದು ಸಮಾಜ ಸುಧಾರಕರು ಅನ್ನುವಂಥದ್ದು. ಅಥವಾ ಇನ್ನು ಸಾಮಾನ್ಯವಾಗಿ ಜನರಲ್ ಆಗಿ ಒಂದು ವಾದ ಮಾಡ್ತಾರೆ ಏನಂತಂದರೆ, ಅವರು ರಿಸರ್ವೇಷನ್ ಪರ ಅಥವಾ ಅವರು SC/ST ಪರ ಅಂತ ಹಿಂಗೆ ವಾದ ಮಾಡ್ಬಿಡ್ತಾರೆ. ಈ 3 ಅಂಶನ ಅನ್ನೋದು ನೋಡಿದಾಗ ಅಲ್ಲ ಅನ್ನೋಂಥ ನಮಗೆ ಕಾಣಿಸುತ್ತೆ. ಹಾಗಾಗಿ ಅಂಬೇಡ್ಕರ್ ಅವ್ರನ್ನ ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಆ ಜನವರಿ 26ನೇ ತಾರೀಕು ಮಾಡಿರ್ತಕ್ಕಂಥ ಭಾಷಣವನ್ನು ನಾವು ನೋಡಬೇಕಾಗ್ತದೆ. ಆ ಜನವರಿ 26ನೇ ತಾರೀಕಿನ ಭಾಷಣವನ್ನು ನಾವೇನಾದ್ರು ನೋಡಿದಾಗ ಅದರಲ್ಲಿ ಅವ್ರು ಏನು ಹೇಳ್ತಾರೆ,
ಅನ್ನುವಂಥ ಅಂಶವನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಅವರ ಪದಗಳಲ್ಲೇ ಹೇಳಿದ್ರೆ ಅವಾಗ ಇನ್ನೊಂದು ಸ್ವಲ್ಪ ನಮಗೆ ಸ್ಪಷ್ಟ ಆಗ್ತದೆ. ಅವರು ಒಂದು ಹೇಳ್ತಾರೆ ನೋಡಿ, ಆ ಭಾಷಣ ಮಾಡ್ತಾ ಹೀಗೆ ಹೇಳ್ತಾರೆ, ಇವತ್ತು ನಾವು ಒಂದು ವೈರುಧ್ಯಕ್ಕೆ ಕಾಲಿಡುತ್ತಿದ್ದೇವೆ ಅಂತ ಹೇಳ್ತಾರೆ. 26ನೇ ತಾರೀಕು ಜನವರಿ 1950. ಏನಿದು, ಒಂದು ಸಂವಿಧಾನ ರಚನೆ ಮಾಡಿಸ್ಕೊತಿದ್ದೀವಿ, ವೈರುಧ್ಯ ಅಂತಾರಲ್ಲ ಅಂತ. ಯಾವ ವೈರುಧ್ಯ ಅಂತ ಹೇಳಿದ್ರೆ, ಈ ಸಂವಿಧಾನದ ಮೂಲಕ ನಾವು ಭಾರತದ ಜನತೆಗೆ ನಮಗೆ ನಾವು ಒಂದು ರಾಜಕೀಯ ಸಮಾನತೆಯ ಸ್ವಾತಂತ್ರ್ಯವನ್ನು ಕೊಟ್ಕೋತಾ ಇದ್ದೀವಿ. ಆದರೆ ನಮ್ಮಲ್ಲಿ ಸಾಮಾಜಿಕವಾದಂಥ ಆರ್ಥಿಕವಾದಂಥ ಸಮಾನತೆ ಮತ್ತು ಸ್ವಾತಂತ್ರ್ಯ ಇಲ್ಲ. ಹಾಗಾಗಿ ರಾಜಕೀಯ ಸ್ವಾತಂತ್ರ್ಯ ಇದೆ, ಸಮಾನತೆ ಇದೆ ಅಂತ ಹೇಳುವಾಗಲೇ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆ ಮತ್ತು ಸ್ವಾತಂತ್ರ್ಯಹೀನತೆ, ಈ ವೈರುಧ್ಯದ ಭಾರತಕ್ಕೆ ನಾವು ಕಾಲಿಡ್ತಿದ್ದೀವಿ ಅಂತ ಇದನ್ನು ನಾವು ಗಮನಿಸಬೇಕು. ಹಾಗೆಯೇ ಅವ್ರು ಇನ್ನೊಂದೇನು ಹೇಳ್ತಾರೆ ಅಂದರೆ, ಅಲ್ಲಿ ಮುಂದುವರ್ತಾ ಅವರು ಒಂದು ಅಂಶವನ್ನು ಹೇಳ್ತಾರೆ. ಏನಂತ, ಈ ವೈರುಧ್ಯವನ್ನು ನಾವು ಎಷ್ಟು ಬೇಗ ಪರಿಹರಿಸ್ಕೋತೀವೋ ಅಷ್ಟು ಬೇಗ ಭಾರತದ ಭವಿಷ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆ ಅದನ್ನು ಹೇಳ್ತಾರೆ ಅಂದರೆ, ಭಾರತ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ ಸಮಾನತೆಯನ್ನು ನಿರಾಕರಿಸಲ್ಪಟ್ಟಿತ್ತು ಅಂತ ಹೇಳ್ತಾರೆ. ಬಹಳ ದೀರ್ಘಕಾಲ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ನಿರಾಕರಿಸಲ್ಪಟ್ಟಿದೆ. ಹಾಗಾಗಿ ಇವತ್ತು ನಾವು ರಾಜಕೀಯ ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು ಕೊಡ್ತಿರುವಾಗ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯನ್ನು ಈ ಜೀವನದಲ್ಲಿ ಕೊಡದಲೇ ಇರೋದ್ರಿಂದಾಗಿ ಈ ವೈರುಧ್ಯ ಇದೆ ಅಂತ ಹೇಳ್ತಾರೆ. ಮತ್ತು ಮುಂದುವರೆದು ಹೇಳ್ತಾರೆ, ಇದನ್ನೇನಾದ್ರು ನಾವು ಹಿಂಗೆ ಮುಂದುವರಿಸಿದ್ರೆ, ಅವ್ರು ಹೇಳ್ತಾರೆ, ಸಾಮಾಜಿಕ ಆರ್ಥಿಕ ಅಸಮಾನತೆ ಅಥವಾ ಸ್ವಾತಂತ್ರ್ಯಹೀನತೆಯನ್ನು ನಾವೇನಾದರೂ ಹಿಂಗೆ ಮುಂದುವರಿಸಿದ್ರೆ ಭಾರತದ ರಾಜಕೀಯ ಪ್ರಜಾಪ್ರಭುತ್ವವೇ ಒಂದು ಸಂಕಷ್ಟಕ್ಕೆ ಸಿಲುಕುತ್ತೆ ಅಂತ ಹೇಳ್ತಾರೆ. ಅವರ ಮಾತುಗಳಲ್ಲಿ ಹೇಳೋದು, ಅವ್ರು ಮಾಡಿರೋ ಭಾಷಣ ಇದು. ಅದಕ್ಕೆ ಅವ್ರೇನು ಹೇಳ್ತಾರೆ ಅಂದರೆ, ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಾವು ಈ ಅಸಮಾನತೆಯನ್ನು ದೂರ ಮಾಡಬೇಕು ಅಂತ ಹೇಳ್ತಾರೆ. ಈ ಅಸಮಾನತೆಯನ್ನು ದೂರ ಮಾಡಬೇಕು ಅನ್ನುವಾಗ ಅವ್ರು ಕೇವಲ ಸಾಮಾಜಿಕ ಅಸಮಾನತೆ ಹೇಳಲ್ಲ, ಸ್ಪಷ್ಟವಾಗಿರಲಿ, ಇದು ಆರ್ಥಿಕ ಅಸಮಾನತೆಯನ್ನು ಹೇಳ್ತಾರೆ. ನಮ್ಮಲ್ಲಿ ಭಾಳಷ್ಟು ಜನ ಈ ಸಾಮಾಜಿಕ ಅಸಮಾನತೆ ಬಗ್ಗೆ ಮಾತ್ರ ಮಾತಾಡ್ತಾರೆ. ಆದರೆ ಆರ್ಥಿಕ ಸಮಾನತೆ, ಆರ್ಥಿಕ ಸಮಾನತೆ ಇಲ್ಲದೆ ಇರುವಂಥದ್ರ ಬಗ್ಗೆ ಮಾತಾಡೋದಿಲ್ಲ. ಆದರೆ ಇವರು ಹೇಳ್ತಾರೆ ಅವೆರಡೂ ಆಗಬೇಕು ಅಂತ ಹೇಳ್ತಾರೆ. ಹಾಗೆಯೇ ಅವರು ನವೆಂಬರ್ 25, 1949ನೇ ಇಸ್ವಿಯಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಮಾಡಿದಂಥ ಭಾಷಣ. ನವೆಂಬರ್ 25 ನಿಮ್ಗೆ ಗೊತ್ತಲ್ಲ, ನವೆಂಬರ್ 26 ಸಂವಿಧಾನ ದಿನ ಅಂತೇಳಿ ಕರಿತೀವಿ ನಾವು. ಸಂವಿಧಾನ ಜಾರಿಯಾದ ದಿನ ಜನವರಿ 26, 1950. ಸಂವಿಧಾನವನ್ನು ಅಂಗೀಕರಿಸ್ಕೊಂಡಂಥ ದಿನ ನವೆಂಬರ್ 26, 1949. ಅಲ್ಲೊಂದು ಭಾಷಣ ಮಾಡಿದ್ದಾರೆ ಅಂಗೀಕರಿಸ್ಕೊಳ್ಳೋ ದಿವಸ. ಅವ್ರು ಹೇಳ್ತಾರೆ ಅಂದರೆ, ನೀವೇನಾದರೂ ಇದನ್ನು ಹಿಂಗೆ ಮುಂದುವರಿಸಿದ್ರೆ, ಈ ಅಸಮಾನತೆ ಕೊಡೋದನ್ನು ನೀವು ಹಿಂಗೆ ಮುಂದುವರಿಸಿದ್ರೆ, ನಾವು ಎಷ್ಟು ಜತನದಿಂದ ಈ ಒಂದು ಸಂವಿಧಾನವನ್ನು ರೂಪಿಸಿದ್ದೀವೋ, ಯಾವ ಒಂದು ರಾಜಕೀಯ ಪ್ರಜಾಪ್ರಭುತ್ವದ ಸಂರಚನೆಯನ್ನು ರೂಪಿಸ್ತಾ ಇದ್ದೀವೋ ಈ ಸಂವಿಧಾನ ಮೂಲಕ, ಇದನ್ನು ಯಾರಿಗೆ ನೀವು ಈ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ನಿರಾಕರಿಸ್ತಿದ್ದೀರೋ ಅವರು ಇದನ್ನು ಒಡೆದು ಹುಳ್ಳಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಈ ಅಂಶವನ್ನು ಗಮನಿಸ್ಬೇಕು ನಾವು. ಅಂದರೆ ನೀವು ದೀರ್ಘಕಾಲ ಈ ಸಾಮಾಜಿಕ ಅಸಮಾನತೆಯನ್ನು, ಆರ್ಥಿಕ ಅಸಮಾನತೆಯನ್ನು ಹಿಂಗೆ ಮುಂದುವರಿಸ್ಕೊಂಡು ಹೋದರೆ, ಯಾರಿಗೆ ನೀವು ಸಮಾನತೆಯನ್ನು ಕೊಡೋದಿಲ್ವೋ ಅವರು ಈ ರಾಜಕೀಯ ಪ್ರಜಾಪ್ರಭುತ್ವದ ಸಂರಚನೆಯನ್ನೇ ಒಡೆದು ಹುಳ್ಳಿಸ್ತಾರೆ ಅಂತ ಹೇಳ್ತಾರೆ, ಬುಡುಮೇಲು ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಈ ಅಂಶಗಳನ್ನು ನಾವು ಗಮನಿಸಬೇಕು. ಅಂದರೆ ಅರ್ಥ ಏನು ಅನ್ನುವಂಥದ್ದು. ಆಮೇಲೆ ಇನ್ನೊಂದು ಅಂಶ ಇದರಲ್ಲಿ ಗಮನಿಸಬೇಕಾದಂದರೆ, ಈ ಹಿನ್ನೆಲೆಯಲ್ಲೇ ನಾವು ನೋಡಬೇಕು ಅಂತ ಹೇಳುವಾಗಲೇ ಭಾಳಷ್ಟು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಅಂಬೇಡ್ಕರ್ ಅಂದ ತಕ್ಷಣ ಸಾಮಾಜಿಕ ನ್ಯಾಯ, ಜಾತಿಯ ಸ್ಪೃಶ್ಯತೆ ವಿರುದ್ಧ ಮಾತಾಡ್ತಿದ್ರು, ಜಾತಿಯ ಸ್ಪೃಶ್ಯತೆ ಹೋಗಬೇಕು ಅಂತ ಹೇಳ್ತಿದ್ರು, ನಿಜ. ಆದರೆ ಅವರು ಈ ಎಲ್ಲ ಒಟ್ಟಾರೆ ಅಂತ ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಹೇಳಿದ್ರು ಅವರು ಅನ್ನೋದು ನಾವು ಮರಿಬಾರ್ದು. ಬರೀ ಅಷ್ಟಕ್ಕೆ ಮಾತ್ರ ನಾವು ಸೀಮಿತಗೊಳಿಸ್ಬಿಡಬಾರ್ದು. ಮತ್ತು ಕೆಲವರು ಏನು ಹೇಳ್ತಾರೆ,
ಜಾತಿ ಪ್ರಜ್ಞೆ ಇದೆಯಲ್ಲ, ಈ ಜಾತಿ ಪ್ರಜ್ಞೆಗೆ ನಾವು ತೆಗೆದುಬಿಟ್ರೆ ಸರಿಯಾಗ್ಬಿಡ್ತದೆ ಅಂತ ಹೇಳ್ತಾರೆ. ಕೆಲವೊಂದು ವಾದ ಮಾಡ್ತಾರೆ, ಜಾತಿ ಕೇಂದ್ರಿತವಾಗಿ ಮಾತಾಡೋದು. ಅದನ್ನು ನಾವು ಇವತ್ತಿನ ತಾತ್ವಿಕ ನೆಲೆಯಲ್ಲಿ ನೋಡೋದು ಅಂತ ಹೇಳಿದ್ರೆ, ಈ ಜಾತಿಯನ್ನು ಕೇಂದ್ರೀಕರಿಸ್ಕೊಂಡು ಮಾತಾಡ್ತಕ್ಕಂಥ ಜನ ಅದನ್ನು ಬೇಕಾದ್ರೆ ನಾವು ಗುರುತಿನ ರಾಜಕಾರಣ ಅಂತ ಹೇಳ್ಬೋದು, ಐಡೆಂಟಿಟಿ ಪೊಲಿಟಿಕ್ಸ್ ಅಂತ ಹೇಳ್ಬೋದು, ಅಥವಾ ಪಹಚಾನ್ ಕಿ ರಾಜನೀತಿ ಅಂತ ಹಿಂದಿಯಲ್ಲಿ ಹೇಳ್ತಾರೆ, ಆ ರೀತಿ ಹೇಳ್ಬೋದು. ಅನನ್ಯತೆಯ ರಾಜಕಾರಣ ಅಂತಲೂ ಹೇಳ್ಬೋದು, ಅಸ್ಮಿತೆಯ ರಾಜಕಾರಣ ಅಂತಲೂ ಹೇಳ್ಬೋದು, ಐಡೆಂಟಿಟಿ ಪೊಲಿಟಿಕ್ಸ್ ಅಂತೇಳಿ ಕರಿತೀವಿ. ಸೊ ಅವರ ವಾದ ಏನಿರುತ್ತೆ ಅಂದರೆ, ಈ ಜಾತಿ ಪ್ರಜ್ಞೆಯನ್ನು ನಾವು ತೆಗೆದುಬಿಟ್ರೆ ಮನುಷ್ಯನ ಮನಸ್ಸಿನಿಂದ, ಭಾರತೀಯರ ಮನಸ್ಸಿನಿಂದ ಈ ಜಾತಿಯ ಸಮಾನತೆ ಹೊಟ್ಟೋಗ್ಬಿಡುತ್ತೆ, ಅಸ್ಪೃಶ್ಯತೆ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದರೆ ಅಂಬೇಡ್ಕರ್ ಅದನ್ನ ಹೇಳಲಿಲ್ಲ. ಅವರು ಅಂಬೇಡ್ಕರ್ ಹೇಳುವಾಗ ಏನು ಹೇಳಿದ್ರು, ರಾಜಕೀಯ ಸಮಾನತೆಯನ್ನು ಕೊಟ್ಟಿದ್ದೀವಿ, ಆದರೆ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ನಿರಾಕರಿಸ್ತಿದ್ದೀವಿ ಅಂತ. ನೋಡಿ, ಆರ್ಥಿಕ ಅಂಶವನ್ನು ಸೇರಿಸ್ಕೊಂಡಿದ್ದಾರೆ. ಅದನ್ನು ಬಿಟ್ಟು ಬರೀ ಸಾಮಾಜಿಕ ಅಂಶಗಳನ್ನು ಮಾತಾಡ್ತಿಲ್ಲ. ಭಾಳಷ್ಟು ಜನ ನಾವೇನು ಮಾಡ್ತೀವಿ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನೆ ಕೇವಲ ಸಾಮಾಜಿಕ ಅಂಶಗಳ ಬಗ್ಗೆ ಮಾತಾಡ್ತೀವಿ, ಆರ್ಥಿಕ ಅಂಶಗಳ ಬಗ್ಗೆ ಮಾತಾಡೋದು. ಸೊ ಇಲ್ಲಿ ನಾವು ಅಂಬೇಡ್ಕರ್ ಅವರ ನಿಜವಾದಂಥ ವಿಚಾರಗಳನ್ನು ಮರೆತು ಬಿಡ್ತೀವಿ, ಅಥವಾ ಅಲ್ಲಿಂದೆಲ್ಲೋ ಬೇರೆ ಕಡೆಗೆ ತಿರುಗಿ ತೊಗೊಂಡ್ಬಿಡ್ತೀವಿ. ಸೊ ಈ ಅಂಶಗಳಿಗೋಸ್ಕರ ನಾನು ಹೇಳ್ತಿರೋದು. ಸೊ ಹಾಗಾಗಿ ಇದರಲ್ಲಿ ನಾವು ಗಮನಿಸಬೇಕಾದ್ದು ಏನಪ್ಪ ಅಂದರೆ, ಸಾಮಾಜಿಕ ಅಂಶಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಿರುವಾಗಲೇ ಈ ಆರ್ಥಿಕ ಪ್ರಶ್ನೆಗಳ ಪ್ರಶ್ನೆಯನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ದಲೇ ನಾವು ಅದನ್ನು ಇದು ಮಾಡೋಕ್ಕಾಗಲ್ಲ. ಮತ್ತು ಅವ್ರು ಇನ್ನೊಂದು ಅಂಶವನ್ನು ಏನು ಹೇಳ್ತಾರೆ ಅಂದರೆ, ಇವತ್ತಿನ ಭಾರತದ ಬೆಳವಣಿಗೆಗೆ ಅಡ್ಡಿ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಜಾತಿ ಅನ್ನುವಂಥ ರಾಕ್ಷಸ ಅಂತಾರೆ, ಮಾನ್ಸ್ಟರ್ ಅಂತಾರೆ. ಮಾನ್ಸ್ಟರ್ ಅಂದರೆ ರಾಕ್ಷಸ ತಾನೆ, ಮಾನ್ಸ್ಟರ್ ಅಂತಾರೆ. ಮತ್ತು ಈ ಜಾತಿ ಅನ್ನುವಂಥ ರಾಕ್ಷಸ ಇರೋದು ಎಲ್ಲಿ ಅನ್ನುವಂಥದ್ದು ಅವ್ರು ಗುರುತಿಸ್ತಾರೆ. ನೀವು ಅವರ ಪುಸ್ತಕಗಳನ್ನು ಓದಿದ್ರೆ ಅದು ಬಹಳ ಪ್ರಧಾನವಾಗಿರೋದೆಲ್ಲಪ್ಪ ಅಂದರೆ ಗ್ರಾಮಗಳಲ್ಲಿ. ಇದು ಸತ್ಯ ಕೂಡ. ಹಂಗಂತ ನಗರಗಳಲ್ಲಿ ಇಲ್ವಾ ಸಾರ್ ಅಂತ ಕೇಳಬೇಡಿ. ನಾನು ಅವ್ರು ಹೇಳ್ದಂಥ ಮಾತುಗಳನ್ನ ಹೇಳ್ತೀನಿ, ನಗರಗಳಲ್ಲೂ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಅದಕ್ಕೊಂದು ಏನೋ ಒಂದು ಚೌಕಟ್ಟು ಅಥವಾ ಸಂರಚನೆ ಅಂತ ಎಲ್ಲರೂ ಸಿಕ್ಕಬೇಕು ಅಂದರೆ ನಿಮ್ಗೆ ಹಳ್ಳಿಗೆ ಹೋಗಬೇಕು. ನಿಮಗೆ ನಗರಗಳಲ್ಲಿ ಈ ಹಿಂದೆ ಬೆಂಗಳೂರು ಒಂದು ಹಳ್ಳಿನೇ ಆಗಿತ್ತು, ಬೆಂದ ಕಾಳೂರು ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ನಗರದ ಪೇಟೆ ಅಂಥ ಪೇಟೆ ಇಂಥ ಪೇಟೆ ಅಂತ ಕಾಣಿಸುತ್ತೆ. ಆ ಹೆಸರು ನೋಡುವಾಗಲೇ ಅದೊಂದು ವಿಭಾಗದ, ಒಂದು ಜನಾಂಗದ ವಾಸ ಇದ್ದಂಥ ಜಾಗ ಅಂತ ಅನಿಸುತ್ತೆ. ಆದರೆ ಭಾಳಷ್ಟು ಪ್ರದೇಶದಲ್ಲಿ ನಮಗೇನು ಕಾಣಿಸುತ್ತೆ, ಈಗ ಹಂಗೆ ಕಾಣಿಸಲ್ಲ. ಈಗ ಡೆವಲಪ್ ಆದಂಗೆ ಆ ಥರ ಕಾಣಿಸಲ್ಲ. ಆದರೆ ಹಳ್ಳಿಗೆ ಹೋಗ್ಬಿಟ್ರೆ ಈಗಲೂ ಕೂಡ ಅರ್ಚಕ ರೋಣಿ, ಕುಂಬಾರ ರೋಣಿ, ಒಲೆ ರೋಣಿ, ಮಾದಿಗ ರೋಣಿ ಅಂತ ಹಿಂಗೆ ಹೇಳ್ತಾರೆ, ಅಗ್ರಹಾರ ಅಂತ ಹಿಂಗೆ ಹೇಳ್ತಾರೆ. ನೋಡಿ ಅಂಬೇಡ್ಕರ್ ಎಷ್ಟು ಚೆನ್ನಾಗಿ ಗುರುತಿಸಿದ್ರು ಅಂತ. ಹಳ್ಳಿಗಳನ್ನೇ ಇದರ ಏನೋ ಕೇಂದ್ರಗಳು ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ನೀವು ಓಣಿಗೆ ಹೋದ ತಕ್ಷಣ ನೀವು ಯಾರ್ದಾರ ಹೆಸರು ಹೇಳಿದ್ರೆ ಯಾವ ಓಣಿ ಸಾರ್ ಅಂತಾರೆ. ನೀವು ಹೇಳಿದ ತಕ್ಷಣ ಅಲ್ಲೋಗಿ ಅರ್ಚಕ ರೋಣಿ ಅಲ್ಲಿದೆ ಅಂತ ಹೇಳ್ತಾರೆ, ಅಥವಾ ಕುಂಬಾರ ರೋಣಿ ಈ ಕಡೆ ಇದೆ ಅಂತ ಹೇಳ್ತಾರೆ. ನೀವು ಬೆಂಗಳೂರಲ್ಲಿ ಹಂಗೆ ಕೇಳಬೇಕಾಗಿಲ್ಲ, ಕೇಳೋಕ್ಕಾಗಲ್ಲ. ನೀವು ಅರ್ಚಕ ರೋಣಿಯಲ್ಲಿ, ಕುಂಬಾರ ರೋಣಿಯಲ್ಲಿ ಅಂತ ಕೇಳೋಕ್ಕಾಗ್ತದೆ ಹೊಸ ಪ್ರದೇಶಗಳಲ್ಲಿ. ವಿಜಯನಗರ, ಜಯನಗರ ಹಿಂಗೆ ಕೇಳಬೇಕಾಗತ್ತೆ ನೀವು, ಆಯಿತಾ, ಈ ಅಂಶಗಳನ್ನು. ಸೊ ಅದನ್ನು ಅವ್ರು ಗುರುತಿಸ್ತಾರೆ. ಅದನ್ನ ಅವ್ರು ಗುರುತಿಸುವಾಗಲೇ ಅಲ್ಲಿ ಅಂಶ ಏನು, ಯಾಕೆ ಹಂಗಿದೆ, ಹಳ್ಳಿಗಳಲ್ಲಿ ಯಾಕೆ ಹಂಗಿದೆ ಅನ್ನುವಂಥ ಪ್ರಶ್ನೆ ಬಂದಾಗ, ಅಲ್ಲಿ ನೋಡಿ ಹಳ್ಳಿಗಳನ್ನು ಭಾರತ ಎಲ್ಲಿ ವಾಸ ಮಾಡುತ್ತೆ ಅಂತ ಹೇಳುವಾಗ ಹೇಳ್ತಾರಲ್ಲ, ಇಂಡಿಯಾ ಲೀವ್ಸ್ ಇನ್ ವಿಲೇಜಸ್. ಹಳ್ಳಿಗಳಲ್ಲಿ ಭಾರತ ಬದುಕಿದೆ ಅಂತೇಳಿ. ಹಳ್ಳಿಗಳಲ್ಲಿ ಭಾರತ ಬದುಕಿದ್ರೆ, ಹಳ್ಳಿಗಳಲ್ಲಿ ರಾಕ್ಷಸ ಇದ್ದರೆ ಭಾರತ ಜಾತಿಯಲ್ಲಿ ಮುಳುಗಿದೆ ಅಂತ ಅರ್ಥ. ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ಹಳ್ಳಿಗಳಲ್ಲಿ ಭಾರತ ಇದ್ದರೆ, ಭಾರತದಲ್ಲಿ ಮಾನ್ಸ್ಟರ್ ಇದ್ದರೆ, ಜಾತಿಯನ್ನು ಮಾನ್ಸ್ಟರ್ ಇದ್ದರೆ, ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಕೂಡ ಅವರು ಓಡಿ ಹೆಸರಲ್ಲೇ ಗುರುತಿಸ್ತಾರೆ ಅನ್ನೋದಾದರೆ ಭಾರತ ಜಾತಿಯಲ್ಲಿ ತುಂಬಿ ತುಳುಕ್ತಿದೆ ಅನ್ನುವಂಥದ್ದೇ ಪ್ರಶ್ನೆ. ಸೊ ಈಗಿರುವಾಗ ಹಳ್ಳಿಯಲ್ಲಿರ್ತಕ್ಕಂಥ ಈ ಜಾತಿಯನ್ನು ಒಡೆಯೋದು ಹೇಗೆ, ಹಳ್ಳಿಲಿ ಯಾಕೆ ಜಾತಿ ಬಂತು ಅನ್ನೋ ಪ್ರಶ್ನೆ ಬಂದಾಗ ನೋಡಿ ಅಲ್ಲಿ ಬರುತ್ತೆ ವರ್ಣ ಅನ್ನೋದು. ಈ ವರ್ಣ ಅನ್ನೋದು ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಬಂದಾಗ ಹಿಂದೂ ಧರ್ಮದ ಭಾಗ ಅಂತ ಬರ್ತದೆ, ವರ್ಣಾಶ್ರಮ ಧರ್ಮ ಅಂತ ಬರ್ತದೆ. ವರ್ಣಾಶ್ರಮ ಧರ್ಮವನ್ನು ತಾತ್ವೀಕರಿಸಿದ್ದು ಯಾರು ಅಂದರೆ ಮನುಸ್ಮೃತಿಯಲ್ಲಿ ಅಂತ ಬರುತ್ತೆ ನೋಡಿ. ಸ್ಮೃತಿ, ಅದು ಸ್ಮೃತಿಗಳು ಶ್ರುತಿಗಳು ಅಂತೇಳಿ ಕರಿತಿದ್ರು.
ಇವೆಲ್ಲವೂ ಹಿಂದೂ ಧರ್ಮದ ಭಾಗ. ಸ್ಮೃತಿ ಅಂದರೆ ಏನು ಹೇಳಿ? ನೆನಪು ಅಲ್ವಾ? ಶ್ರುತಿ ಅಂದರೆ ಬಾಯಿಂದ ಬಾಯಿಗೆ ಬರೋದು, ಸ್ಮೃತಿ ಅಂದರೆ ನೆನಪಿಸ್ಕೊಂಡು ಹೇಳೋದು. ಈ ನೆನಪಿಸ್ಕೊಂಡು ಹೇಳುವಾಗ ಏನೇನು ಬೇಕಾದ್ರೂ ಕಟ್ಬಿಟ್ಟಿರ್ತದೆ ಅದಕ್ಕೆ. ಇದನ್ನ ಹೇಳಬೇಕು ಅಂತಿಲ್ಲ, ನನಗೆ ಹಂಗೆ ಅನಿಸುತ್ತೆ, ಓ ಹಂಗಿರ್ಬೋದಪ್ಪ ಅಂತ ನೆನಪಿಸ್ಕೊಂಡಿರ್ತಿತ್ತು ಹಂಗೆ. ಹಾಗಾಗಿ ಮನುಸ್ಮೃತಿಯಲ್ಲಿ ಚತುರ್ವರ್ಣ. ಆ ಚತುರ್ವರ್ಣದ ಪ್ರಶ್ನೆ ಬಂದಾಗಲೇ ಯಾವ್ಯಾವ ವರ್ಣ ಅನ್ನೋದು ನಾನು ಹೇಳಬೇಕಾಗಿಲ್ಲ. ಸೊ ಅದರೊಳಗಡೆ ಏನಾದ್ರೂ ವರ್ಣ ಸಂಕರಣ ಆದರೆ, ಕೆಳವರ್ಣದವರು ಮೇಲವರ್ಣದವ್ರನ್ನ ಮದುವೆ ಆಗಿ ಮಗು ಹುಟ್ಟುವಂಥದ್ದಾದರೆ ಅದು ಪಂಚಮವರ್ಣ ಆಗ್ತಿತ್ತು, ಅಸ್ಪೃಶ್ಯ ಆಗ್ತಿತ್ತು, ಅವರು ಊರಿಂದ ಹೊರಗೆ ಆಗ್ತಿದ್ರು, ಅವ್ರ ಕೈಲಿ ಎಲ್ಲ ಕೆಲಸಗಳನ್ನು ಮಾಡಿಸ್ತಿದ್ರು. ಅವ್ರಿಗೆ ಯಾವುದೇ ರಾಜಕೀಯ ಅಧಿಕಾರವಾಗಲಿ ಆರ್ಥಿಕ ಅಧಿಕಾರವಾಗಲಿ ಇದಾಗಲಿ ಇರ್ತಿರಲಿಲ್ಲ ಅನ್ನುವಂಥ ಹೆಸರಿನಲ್ಲಿ ಆ ಅನ್ಟಚಬಲ್ಸ್ ಅನ್ನುವಂಥದ್ದು, ಅಸ್ಪೃಶ್ಯರು ಅನ್ನುವಂಥದ್ದು, ಊರಿಂದ ಹೊರಗೆ ಅನ್ನುವಂಥದ್ದು ಬಂತು. ಸೊ ಅವ್ರು ಏನು ಮಾಡ್ತಿದ್ರು ಅಂದರೆ ಜಮೀನಿದ್ದಂಥವ್ರಿಗೆ ದುಡಿತಿದ್ರು. ಜಮೀನಿದ್ದಂಥವ್ರಿಗೆ ಯಾವುದೇ ಕೂಲಿಯನ್ನು ಕೇಳದಲೆ ಹೊಟ್ಟೆ ಪಾಡಿಗಾಗಿ ಬೇಕಾದಂಥ ಕಾಳಿಗೋಸ್ಕರ ದುಡಿಲಿಕ್ಕೆ ಅಂತೇಳಿ ಒಂದು ವರ್ಣವನ್ನು ಸೃಷ್ಟಿ ಮಾಡಿಕೊಂಡ್ರು. ಸೊ ಇದನ್ನು ಮನುಧರ್ಮಶಾಸ್ತ್ರ ಅಂತ ಹೇಳಿದ್ರು. ಅದಕ್ಕೆ ಅವರು ಅಂಬೇಡ್ಕರ್ ಹೇಳ್ತಾರೆ, ಇದರ ತಾತ್ವಿಕತೆ ಇರುವಂಥದ್ದು ಮನುಧರ್ಮಶಾಸ್ತ್ರದಲ್ಲಾದರೆ, ಮನುಸ್ಮೃತಿಯಲ್ಲಾದರೆ ಮನುಸ್ಮೃತಿಯನ್ನು ಸುಡೋಣ ಅಂತಾರೆ. ಮನುಸ್ಮೃತಿಯನ್ನು ಸುಡ್ಲಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾರೆ. ಇವೆಲ್ಲ ಗೊತ್ತಿದೆ, ನಾನು ಅದಕ್ಕೆ ಇತಿಹಾಸ ಹೋಗ್ತೇನೆ. ಸೊ ಹಾಗಾಗಿ ಈ ಹಳ್ಳಿಗಳಲ್ಲಿರ್ತಕ್ಕಂಥ ಈ ಸಾಮಾಜಿಕ ಸಂಬಂಧದ ಹಿಂದೆ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಭೂ ಸಂಬಂಧ. ಹಳ್ಳಿಯಲ್ಲಿದ್ದಂಥ ಭೂ ಒಡೆಯರ ಭೂಮಿಯಲ್ಲಿ ದುಡಿಲಿಕ್ಕೆ ಒಂದು ವಿಭಾಗ ಬೇಕಿತ್ತು. ಆ ವಿಭಾಗವನ್ನೇ ಇವರು ಮನುಧರ್ಮಶಾಸ್ತ್ರದ ಆಧಾರದಲ್ಲಿ ಅದೇನೋ ತಲೆ, ಭುಜ, ಹೊಟ್ಟೆ, ಕಾಲು, ಪಾದ ಅನ್ನೋದೆಲ್ಲ ಸೃಷ್ಟಿ ಮಾಡಿಟ್ರು. ಅದಕ್ಕೊಂದು ತಾತ್ವೀಕರಿಸ್ಬಿಟ್ರು. ಹೇಗೆ ಭಾರತ ದೇಶ ಇವತ್ತು ಒಂದು ಸಂವಿಧಾನದ ಅಡಿಯಲ್ಲಿ ನಾವು ನಡೀತಿದ್ದೀವಿ ಅಂತ ಹೇಳ್ತೀವೋ, ಹಂಗೆ ಇಷ್ಟು ವರ್ಷಗಳ ಕಾಲ 1950ನೇ ಇಸ್ವಿ ಜನವರಿ 26ನೇ ತಾರೀಕುವರೆಗೂ ಕೂಡ ಭಾರತ ದೇಶದ ಸಮಾಜ ನಡೆದದ್ದು ಮನುಧರ್ಮಶಾಸ್ತ್ರದ ಆಧಾರದಲ್ಲೇ. ಮನುಧರ್ಮಶಾಸ್ತ್ರವನ್ನು ನಿರಾಕರಿಸಿದ್ದು ಭಾರತ ದೇಶ ಅಧಿಕೃತವಾಗಿ ಜನವರಿ 26, 1950 ಅಧಿಕೃತವಾಗಿ ಕಟ್ಲೆ ಆಧಾರದಲ್ಲಿ ಅದನ್ನು ನಿರಾಕರಿಸೋದು ಅವತ್ತು. ಅದಕ್ಕಿಂತ ಮುಂಚೆ ಮನುಧರ್ಮಶಾಸ್ತ್ರವೇ ಅಲಿಖಿತ ಸಂವಿಧಾನ. ಇವತ್ತು ಅಲಿಖಿತ ಸಂವಿಧಾನವೇ, ಇವತ್ತು ಅದು ನಡೀತದೆ. ಭಾರತ ದೇಶ ಸಂವಿಧಾನ ಇದ್ರೂ ಕೂಡ ಬಹಳಷ್ಟು ಕಡೆ ನಮ್ಮ ಮದುವೆ, ಮುಂಜಿ, ಸಾಮಾಜಿಕ ವ್ಯವಹಾರಗಳೆಲ್ಲ ಈಗಲೂ ಇದೆ, ಎಲ್ಲ ಕಡೆ ಇದೆಯಲ್ಲ. ಮತ್ತೆ ಅಂಬೇಡ್ಕರ್ ಇನ್ನೊಂದೇನು ಹೇಳ್ತಾರೆ ಅಂದರೆ, ಈ ಜಾತಿ ಅನ್ನೋದು ಹೇಗಿದೆಯಪ್ಪ ಅಂದರೆ, ಈ ಜಾತಿಯಲ್ಲಿ ಮೇಲ್ಹಿರಿಮೆ ಅನ್ನೋದಿದೆಯಲ್ಲ, ಸುಪೀರಿಯಾರಿಟಿ ಅನ್ನೋದಿದೆಯಲ್ಲ, ಸುಪೀರಿಯಾರಿಟಿ ಹೆಂಗಿದೆಯಪ್ಪ ಅಂದರೆ, ಈ ಬ್ರಾಹ್ಮಣರಿಗಿಂತ ಕೆಳಗಡೆ ಇರೋರು ಬ್ರಾಹ್ಮಣರು ಸುಪೀರಿಯರ್ ಅಂತ ಹೇಳುವಾಗಲೇ ಆ ಬ್ರಾಹ್ಮಣರ ಒಳಗಡೆ ಅನೇಕ ಉಪಜಾತಿಗಳಿದಾವಲ್ಲ, ಅದ್ರೊಳಗಡೆ ಸುಪೀರಿಯಾರಿಟಿಗಳು ಇರ್ತವೆ ಅಂತ. ಅದೆಲ್ಲ ಜಾತಿಯಲ್ಲೂ ನೋಡ್ತೀವಿ ನೋಡಿ ನಾವು. ಪ್ರತಿಯೊಂದು ಜಾತಿ ಒಳಗಡೆನೂ ಆ ಸುಪೀರಿಯಾರಿಟಿಯ ಅಂಶಗಳಿದ್ದಾವೆ. ಇವ್ರಿಗಿಂತ ಮೇಲೊಬ್ಬರಿದ್ದಾರೆ, ಪ್ರತಿಯೊಂದು ಜಾತಿಯವರು ಏನಂತಾರೆ ನನಗಿಂತ ಕೆಳಗಿನೊಬ್ಬರಿದ್ದಾರೆ ಅಂತ. ಬ್ರಾಹ್ಮಣರ ಒಳಗಡೆನೆ, ದಲಿತ ಒಳಗಡೆನೆ, ಗೌಡ್ರ ಒಳಗಡೆನೆ, ಒಕ್ಕಲಿಗರ ಒಳಗಡೆನೆ, ಲಿಂಗಾಯತ ಒಳಗಡೆನೆ. ಹಾಗಾಗಿ ಇವರು ಅದನ್ನು ಗುರುತಿಸ್ತಾರೆ ಅಂಬೇಡ್ಕರ್. ನೀವು ಅನಿಲೇಷನ್ ಆಫ್ ಕ್ಯಾಸ್ಟ್ ಅನ್ನುವಂಥದ್ದು ಓದಿದ್ರೆ ಅದರಲ್ಲಿ ಅದೆಲ್ಲವನ್ನೂ ವಿವರವಾಗಿ ಹೇಳ್ತಾ ಹೋಗ್ತಾರೆ. ಸೊ ಈ ರೀತಿಯಾದ ಶ್ರೇಣೀಕೃತ ವ್ಯವಸ್ಥೆ ಇರುವಂಥದ್ದು. ಈ ಶ್ರೇಣೀಕೃತ ವ್ಯವಸ್ಥೆ ಕೇವಲ ಸಾಮಾಜಿಕ ಅನಿಷ್ಟ ಮಾತ್ರ ಅಲ್ಲ, ಈ ಆರ್ಥಿಕ ಕೃಷಿ ಸಂಬಂಧಗಳಲ್ಲಿ ಬಹಳ ಪ್ರಧಾನ ಪಾತ್ರವನ್ನು ಅದು ವಹಿಸ್ತಾ ಇತ್ತು ಅನ್ನುವಂಥ ಮಾತ್ರ ಹೇಳ್ತಾರೆ. ಹಾಗಾಗಿ ಕೃಷಿ ಸಂಬಂಧದಲ್ಲಿ ಬದಲಾವಣೆ ಬರ್ದಲೇ ಇದು ನೋಡಿಯಕ್ಕಾಗುತ್ತಾ ಅನ್ನೋ ಪ್ರಶ್ನೆ. ಕೃಷಿ ಸಂಬಂಧದಲ್ಲಿ ಬದಲಾವಣೆ ಬರಬೇಕು ಅಂದರೆ ಏನಪ್ಪ ಅಂದರೆ, ತನ್ನ ಹತ್ರ ಹಳ್ಳಿಯಲ್ಲಿ ಜೀವನ ಮಾಡಲಿಕ್ಕೆ ಬೇರೆ ಏನೇ ದಾರಿ ಇಲ್ಲ, ನಾನು ಹೋಗಿ ಒಬ್ಬ ಭೂಮಾಲಕನ ಮನೆಯಲ್ಲಿ ದುಡಿಲೇಬೇಕು, ನಾನು ಇನ್ನೇನು ಕೇಳಂಗಿಲ್ಲ, ನನಗಿನ್ಯಾವ ಅಧಿಕಾರವೂ ಇಲ್ಲ, ನಾನು ಬದುಕಬೇಕು, ಊಟ ಮಾಡಬೇಕು. ಊಟ ಬೇಕೇ ಬೇಕಲ್ಲ ಬದುಕಲಿಕ್ಕೆ, ಏನಿಲ್ಲ ಅನ್ನೂ ಊಟ ಬೇಕಲ್ಲ. ಊಟ ಬೇಕು, ಒಂದಿಷ್ಟು ಬಟ್ಟೆ ಆದರೂ ಬೇಕು, ಇರ್ಲಿಕ್ಕೆಲ್ಲರೂ ಮಲಿಕಳಕ್ಕಾರ ಒಂದು ಜಾಗ ಬೇಕು. ಸೊ ಅದು ಬೇಕು ಅಂತ ಹೇಳಿದ್ರೆ ಯಾರ ಹತ್ರ ಭೂಮಿ ಇರ್ತದೋ ಅವನ ಹತ್ರ ಹೋಗಿ ದುಡಿಲೇಬೇಕು ನಾವು. ಹಾಗಾಗಿ ಭೂ ಹೊಡೆತನಕ್ಕೂ ಈ ಜಾತಿಗೂ ಇರೋ ಸಂಬಂಧ ಇದೆಯಲ್ಲ, ಆ ಕೃಷಿ ಪ್ರಧಾನವಾದಂಥ ಭಾರತ ದೇಶದ ಆರ್ಥಿಕತೆಗೆ ಈ ಮನುಧರ್ಮಶಾಸ್ತ್ರ ಒಂದು ತಾತ್ವಿಕ ನೆಲೆಗಟ್ಟನ್ನು ಒಂದು ಸಂವಿಧಾನವಾಗಿ ಒದಗಿಸ್ಕೊಡ್ತು. ಈ ದೇಶದ ಎಲ್ಲ ಹಬ್ಬಗಳನ್ನು ನೋಡಿ, ಕೃಷಿಗೆ ಲಿಂಕ್ಡ್ ಆಗಿ ಇರೋದು ಹಬ್ಬಗಳು. ಕೃಷಿಯನ್ನು ಹೊರತುಪಡಿಸಿ ಯಾವ ಹಬ್ಬನೂ ಇಲ್ಲ.
ಯಾವ್ದಾರ ಹಬ್ಬ ಇದೆಯಾ ಖುಷಿನ ಹೊರತುಪಡಿಸಿ? ಸಂಕ್ರಾಂತಿ, ಶಿವರಾತ್ರಿ, ಅದೆಲ್ಲ ನಾನು ಹೇಳ್ತಿರೋದು. ಪಟ್ಟಣದ ಬಿಟ್ಬಿಡಿ, ಅದು ಬಿಡಿ. ಮೇಡೆ ಇವೆಲ್ಲ ಬಿಡಿ, ಅಂಬೇಡ್ಕರ್ ಜಯಂತಿ ಇವೊಂದು ಹಬ್ಬಗಳೇ. ಈಗ ಅದು ಬೇರೆ ಬಿಡಿ, ಅದು ಬಿಟ್ಬಿಡಿ. ನಾನು ಹೇಳ್ತಿರೋದು ಈ ದೇಶದ ಬಹುಸಂಖ್ಯಾತ ಭಾಳಷ್ಟು ಹಬ್ಬಗಳೆಲ್ಲವೂ ಕೃಷಿ ಕೇಂದ್ರಿತವೆ. ಈ ಮದುವೆ ಮಾಡ್ಕೊಳ್ಳೋದು ಹೆಂಗೆ? ನಗರದಲ್ಲಿರೋರು ಹೋಗಿ ಪಂಚಾಂಗದವ್ರನ್ನ ಕೇಳ್ತೀರಿ, ಮದುವೆ ಸೀಸನ್ ಯಾವ ಸಾರ್ ಅಂತ. ಆಷಾಢದಲ್ಲಿ ಮದುವೆ ಆಗೋಂಗಿಲ್ಲ ಅಂತ. ಆಷಾಢಕ್ಕೂ ನಗರದವ್ರಿಗೂ ಮದುವೆಗೂ ಸಂಬಂಧ ಏನಪ್ಪ? ಆಷಾಢಕ್ಕೂ ಕೃಷಿಗೂ ಸಂಬಂಧ ಇದೆ, ಮಳೆಗಾಲಕ್ಕೂ ಕೃಷಿಗೂ ಸಂಬಂಧ ಇದೆ ಅಲ್ವಾ? ನಗರದಲ್ಲಿ ಯಾವ ಕೃಷಿ ಮಾಡ್ತೀರಿ ನೀವು? ನಗರದಲ್ಲಿ ಯಾವಾಗ ಬೇಕಾದ್ರೂ ಮದುವೆ ಆಗ್ಬೋದು. ಆದರೆ ನಿಮ್ಮ ಮದುವೆಯ ಡೇಟ್ ಕೂಡ ಕೃಷಿ ಕೇಂದ್ರಿತವಾಗೇ ಇದೆ. ಆ ಟೈಮಲ್ಲಿ ಉಳುಮೆನೋ ಬಿತ್ತನೆನೋ ಇರ್ತದೆ. ಅವಾಗ ಇವನು ಮದುವೆ ಆಗೆಲ್ಲ ಹೊಟ್ಟೋಗ್ಬಿಟ್ರೆ, ವಯಸ್ಸಿಗೆ ಬಂದಿರೋ ಹುಡುಗ ಉಳುಮೆ ಮಾಡೋನು, ಬಿತ್ತನೆ ಮಾಡಬೇಕಾದವನು ಆಷಾಢ ಇವೆಲ್ಲ ಪ್ರಶ್ನೆ ನೋಡಿ. ಹಾಗಾಗಿ ಆಷಾಢ ಅಂದದ್ದು. ನಗರಗಳೆಲ್ಲ ಅದರ ಅಗತ್ಯ ಇಲ್ಲ, ಆದರೂ ಈಗಲೂ ಆಷಾಢ ಅಂತೀವಿ ನಗರದಲ್ಲಿ. ಅಂದರೆ ಹೇಗೆ ಕೃಷಿ ಕೇಂದ್ರಿತವಾಗಿ ಇದೆಲ್ಲವೂ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಕೃಷಿ ಕೇಂದ್ರಿತವಾದಂಥ ಸಂಬಂಧ ಏನು ಹೇಳ್ತೀವಿ ನಾವು, ಕಾರ್ಷಿಕ ಸಂಬಂಧ ಅಂತೇನು ಹೇಳ್ತೀವಿ. ಈ ಕಾರ್ಷಿಕ ಸಂಬಂಧದ ಜೊತೆ ವ್ಯಾಪಕವಾಗಿ ಬೆಸ್ಕೊಂಡ್ಬಿಟ್ಟಿದೆ. ಯಾವುದು? ಈ ಜಾತಿ. ಹಾಗಾಗಿ ಅಂಬೇಡ್ಕರ್ ಹೇಳ್ತಿದ್ರು ಅಂದರೆ ಈ ಜಾತಿ ಅನ್ನುವಂಥ ರಾಕ್ಷಸ ಇರೋದೆಲ್ಲಪ್ಪ ಅಂದರೆ ಹಳ್ಳಿಗಳಲ್ಲಿ ಪ್ರಧಾನವಾಗಿದ್ದಾನೆ ಅಂತ. ನಗರಗಳಲ್ಲಿ ಇಲ್ಲ ಅಂತ ಹೇಳಲ್ಲ, ಅವರು ಹಳ್ಳಿಗಳಲ್ಲಿ ಪ್ರಧಾನವಾಗಿದ್ದಾನೆ. ಅದು ಪೋಷಿಸ್ತಾ ಇರೋದು ಅದನ್ನ. ನೀವು ನಗರಕ್ಕೆ ಬಂದಾಗ ಫ್ಯಾಕ್ಟ್ರಿಗೆ ಹೋಗುವಾಗ ಎಲ್ಲರೂ ಚೆನ್ನಾಗಿದ್ರು, ನಿಮ್ಮ ಹಳ್ಳಿಗೆ ಹೋದ ತಕ್ಷಣ ನೀವಾಗಲೇ ಬೇರೆ ಬೇರೆ ಉಣಿಯೋರಾಗ್ಬಿಡ್ತೀರಿ. ಫ್ಯಾಕ್ಟ್ರಿಯಲ್ಲಿ ಒಂದೇ ಇರ್ತೀರಿ, ಒಟ್ಟಿಗೆ ಪಕ್ಕ ಕುತ್ಕೊಂಡು ಊಟ ಮಾಡ್ತೀರಿ. ಭಾಳಷ್ಟು ಕಡೆ ಕ್ಯಾಂಟೀನ್ಗಳಲ್ಲಿ ಒಂದೇ ಪಂಚ್ ಮಾಡಿ ಒಳಗಡೆಗೆ ಹೋಗ್ತೀರಿ, ಫ್ಯಾಕ್ಟ್ರಿ ಒಳಗಡೆಗೆ. ಆದರೆ ಹಳ್ಳಿಗೆ ಹೋದ ತಕ್ಷಣ ನೀವು ದೇವಸ್ಥಾನ ಒಳಗೆ ಹೋಗ್ತೀರಿ, ಅವನು ಬರಲ್ಲ. ಬರಬೇಕಾದ್ರೆ ಅವನು ಯೋಚನೆ ಮಾಡ್ತಾನೆ, ಅಥವಾ ನೀನು ಕರ್ಕೊಂಡು ಹೋಗಿ ನೀನು ಯೋಚನೆ ಮಾಡ್ತೀಯ ಅನ್ನುವಂಥದ್ದಿದೆ. ಬೀದಿನೇ ಚೇಂಜ್ ಆಗಿಬಿಡ್ತದೆ, ನೀರು ಚೇಂಜ್ ಆಗಿಬಿಡ್ತದೆ, ಬೋರ್ವೆಲ್ಲೂ ಚೇಂಜ್ ಆಗಿಬಿಡ್ತದೆ. ಆದರೆ ಫ್ಯಾಕ್ಟ್ರಿಗಳೆಲ್ಲ ಹಂಗಿಲ್ಲ. ಸೊ ನೋಡಿ, ಈ ಅಂಶವನ್ನು ನಾವು ಮನಗಾಣಬೇಕಾಗ್ತದೆ. ಅಂದರೆ ಆ ಉಳಿಗಮಾನ್ಯ ವ್ಯವಸ್ಥೆ, ಪಾಳೆಗಾರಿ ವ್ಯವಸ್ಥೆ, ಮತ್ತು ಭೂ ಸಂಬಂಧ, ಮತ್ತು ಗ್ರಾಮೀಣ ಆರ್ಥಿಕತೆ ಮತ್ತು ಜಾತಿ, ಈ ಅಂಶಗಳನ್ನು ಕೂಡ ಅಂಬೇಡ್ಕರ್ ಮನಗಂಡಿದ್ರು. ಹಾಗಾಗಿ ಅವ್ರು ಕೇವಲ ಸಾಮಾಜಿಕ ಅಂಶ ಮಾತ್ರ ಅಲ್ಲ, ಆರ್ಥಿಕ ಅಂಶದ ಬಗ್ಗೆನೂ ಹೇಳ್ತಾರೆ. ಆರ್ಥಿಕ ಸಮಾನತೆಯನ್ನು ನೀವು ಕೊಡಲಿಲ್ಲ ಅಂದರೆ ಅಂತ ಹೇಳ್ತಾರೆ. ನೀವು ಇನ್ನೂ ಭಾಳಷ್ಟು ದೀರ್ಘಕಾಲ ಇದನ್ನು ಮುಂದುವರಿಸಿದ್ರೆ, ಯಾರಿಗೆ ನೀವು ಈ ಸಮಾನತೆಯನ್ನು ನಿರಾಕರಿಸಿದ್ರೋ ಅವರು ಈ ರಾಜಕೀಯ ಪ್ರಜಾಪ್ರಭುತ್ವದ ಸಂರಚನೆಯನ್ನೇ ಸ್ಫೋಟಿಸ್ತಾರೆ ಅಂತಾರೆ. ಅದರ ಅರ್ಥ ಏನು? ಯಾರನ್ನು ನೀವು ಶೋಷಣೆ ಮಾಡ್ತಿದ್ದೀರೋ ಆ ಶೋಷಿತರೆಲ್ಲ ಒಂದಾಗ್ತಾರೆ. ಒಂದಾಗಿ ಈ ವ್ಯವಸ್ಥೆನ ಸ್ಫೋಟಿಸೋದು ಅಂತ ಹೇಳಿದ್ರೆ, ಅದು ಮಾರ್ಕ್ಸಿನ ಭಾಷೆಯಲ್ಲಿ ಹೇಳಿದ್ರೆ ಅದೊಂದು ಕ್ರಾಂತಿ. ಅದೇ ತಾನೇ ಕ್ರಾಂತಿ ಅಂದರೆ, ಮಾರ್ಕ್ಸಿನ ಭಾಷೆಯಲ್ಲಿ ಹೇಳಿದ್ರೆ. ಸೊ ಈ ಅಂಶ ಇರುತ್ತೆ. ಅದೇ ರೀತಿಯಲ್ಲಿ ಭಾರತ ದೇಶದ ಸಂವಿಧಾನದಲ್ಲಿ ಇರ್ತಕ್ಕಂಥ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಈ ಮೂರು ಪರಿಕಲ್ಪನೆಗಳೇನಿದ್ದಾವೆ, ಈಕ್ವಾಲಿಟಿ, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ, ಈ ಪರಿಕಲ್ಪನೆಗಳು ಬಂದದ್ದೆಲ್ಲಿಂದ? ಇಡೀ ಜಗತ್ತಿಗೆ ಫ್ರೆಂಚ್ ಕ್ರಾಂತಿಯಿಂದ. ಫ್ರೆಂಚ್ ಕ್ರಾಂತಿಯ ಮೂಲ ಏನು? ಫ್ರೆಂಚ್ ಕ್ರಾಂತಿಯ ಮೂಲ ರಾಜಪ್ರಭುತ್ವವನ್ನು ಕಿತ್ತಾಕಿ ಪ್ರಜಾಪ್ರಭುತ್ವವನ್ನು ತರೋದು. ಇದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ರಾಜಸತ್ತೆಯನ್ನು ಕಿತ್ತೊಸೀತು, ಪ್ರಜಾಪ್ರಭುತ್ವವನ್ನು ತಂತು. ಪ್ರಜಾಪ್ರಭುತ್ವವನ್ನು ತರುವಾಗ ಅವ್ರು ಕೊಟ್ಟಂಥ ಘೋಷಣೆ ಏನಪ್ಪ ಅಂದರೆ, ಫ್ರೆಂಚ್ ಕ್ರಾಂತಿಯ ಘೋಷಣೆಗಳೇನಪ್ಪ ಅಂದರೆ ಸಮಾನತೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಎಲ್ಲರೂ ಸಮಾನರು ಅನ್ನುವಂಥದ್ದನ್ನ ಆ ಫ್ರೆಂಚ್ ಕ್ರಾಂತಿ ಹೇಳ್ತು. ಜಗತ್ತಿಗೆ ಮೊದಲ ಬಾರಿಗೆ ಎಲ್ಲರೂ ಸಮಾನರು ಅಂತ ಹೇಳಿ ಹೇಳಿದ್ದೆ ಫ್ರೆಂಚ್ ಕ್ರಾಂತಿ. ಅದುವರೆಗೂ ರಾಜ ಪ್ರಜೆ ಎಲ್ಲ ಸಮಾನರಲ್ಲ. ರಾಜ ಇರೋದು ಆಳೋಕ್ಕೆ, ಪ್ರಜೆಗಳಿರೋದು ಆಳಿಸ್ಕೊಳ್ಳೋಕ್ಕೆ ಅಂತಿತ್ತು. ಎಲ್ಲರೂ ಸಮಾನರು ಅಂತಲ್ಲ, ಎಲ್ಲರೂ ಸ್ವತಂತ್ರರಲ್ಲ. ರಾಜನನ್ನು ಮೀರಿ ನೀನು ಆಚೆ ಏನು ಮಾಡೋಕ್ಕಾಗಲ್ಲ, ಸ್ವತಂತ್ರನಲ್ಲ ನೀನು ಅನ್ನೋದಿತ್ತು. ಎಲ್ಲರೂ ಅಣ್ಣ ತಮ್ಮಂದಿರು ಅನ್ನುವಂಥ ಪ್ರಶ್ನೆ ಇರಲಿಲ್ಲ. ಸೊ ಅದು ಡಿವೈನ್ ಆರಿಜಿನ್ ಥಿಯರಿ, ಅದಕ್ಕೆ ಹೋಗ್ತಾ ಇಲ್ಲ ನಾನು. ಅದಕ್ಕೆ ಹೋಗಿ ಅದು ಇನ್ನೂ ಬೇರೆ ಕಡೆ ಹೊಟ್ಟೋಗ್ಬಿಡುತ್ತೆ, ಅದಕ್ಕೆ ಹೇಳ್ತೀನಿ. ಸೊ ನಾನು ಇಷ್ಟು ಮಾತ್ರ ಹೇಳ್ತೀನಿ. ರಾಜ ಪ್ರತ್ಯಕ್ಷ ದೇವತಃ ಅನ್ನುವಂಥ ಡಿವೈನ್ ಆರಿಜಿನ್ ಥಿಯರಿ ಅಂತಾರೆ. ರಾಜ ಹೆಂಗೆ ಬಂದ ಅಂದರೆ ದೇವರ ಪ್ರತಿನಿಧಿ ಅವನು ಅಂತ ಹೇಳ್ತಾರೆ. ಅದೇ ಜನ ಹೇಳ್ತಾರೆ ದೇವ್ರ ಮುಂದೆ ಎಲ್ಲರೂ ಸಮಾನರು ಅಂತ.
ಆದರೆ ರಾಜ ಸಮಾನರಿಗಿಂತ ಮೇಲಿದ್ದವನು ಅಂತ ಹೇಳ್ತಾರೆ. ಇದು ಬೇರೆ ಪ್ರಶ್ನೆ. ಸೊ ಈ ರೀತಿ ಇದ್ದಂಥ ಫ್ರೆಂಚ್ ಕ್ರಾಂತಿ ಘಟಿಸಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಬಂದಾಗ, ಅವತ್ತಿನ ಪಾಳೆಗಾರಿ ವ್ಯವಸ್ಥೆಯನ್ನು ಕಿತ್ತೊಸೆದು ಬಂಡವಾಳಶಾಹಿ ವ್ಯವಸ್ಥೆಗೆ ಹೊರಳ್ತಾ ಇದ್ದಂಥ ಸಂದರ್ಭದಲ್ಲಿ ಇಡೀ ಜಗತ್ತು ಈ ಫ್ರೆಂಚ್ ಕ್ರಾಂತಿಯ ಘೋಷಣೆಗಳು ಬಂತು. ಹಾಗಾಗಿ ಅಂಬೇಡ್ಕರ್ ಅವರು ಈ ವಿಚಾರಗಳನ್ನು ಭಾಳ ಬಲಿಷ್ಠವಾಗಿ ಪ್ರತಿಪಾದನೆ ಮಾಡ್ತಿದ್ರು ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರ ಜೀವಿತಾವಧಿಯ ಕಾಲಘಟ್ಟವನ್ನು ನೋಡಿದ್ರೆ, ಅವ್ರು ಬರೆದಂಥ ಎಲ್ಲ ಪುಸ್ತಕಗಳನ್ನು ನೋಡಿದ್ರೆ, ಭಾರತದಲ್ಲಿ ಅವಾಗಿನ್ನೂ ಬಂಡವಾಳಶಾಹಿ ವ್ಯವಸ್ಥೆ ಬೆಳೀತಾ ಇದ್ದಂಥ ಸಂದರ್ಭ. ಈಗಲೂ ಬೆಳೀತಾ ಇದೆ, ಪೂರ್ಣ ಪ್ರಮಾಣದಲ್ಲಿ ಬೆಳೆದಿಲ್ಲ, ಈಗಲೂ ಬೆಳೀತಾ ಇದೆ ಬಂಡವಾಳಶಾಹಿ ವ್ಯವಸ್ಥೆ. ಸೊ ಆ ಸಂದರ್ಭದಲ್ಲಿ ಭಾರತದ ದೇಶದ ಜಾತಿಗಳನ್ನು ಒಡಿತಕ್ಕಂಥದ್ದು ಅತ್ಯಂತ ಪ್ರಧಾನವಾಗಿದ್ದಂಥ ಅಂಶ. ನೀವೆಲ್ಲಿವರೆಗೂ ಎಲ್ಲರೂ ಸಮಾನರು ಅಂತ ಹೇಳ್ತೀರೋ, ಎಲ್ಲರೂ ಸಮಾನರು ಅಂತ ಹೇಳೋದಿಲ್ವೋ, ಅಲ್ಲಿವರೆಗೂ ಕೂಡ ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ ಫ್ಯಾಕ್ಟ್ರಿ ಗೇಟ್ ಒಳಗಡೆ ಹೋಗುವಾಗ ನಾನು ಪಂಚ್ ಮಾಡೋದ ಜಾಗದಲ್ಲಿ ಇನ್ನೊಬ್ಬ ಪಂಚ್ ಮಾಡಲ್ಲ. ಅವನು ಹೇಳ್ತಾನೆ, ಅವನು ಪಂಚ್ ಮಾಡೋದವನು ಬೇರೆಯವನು, ಅದನ್ನು ಶುದ್ಧೀಕರಿಸ್ಬೇಕು. ಅದಕ್ಕೇನು ಮಾಡಬೇಕು? ಗೋಮೂತ್ರ ತಂದು ಶುದ್ಧೀಕರಿಸಿ ಆಮೇಲೆ ನಾನು ಪಂಚ್ ಮಾಡಬೇಕು. ನೀನು ಅದು ಗೋಮೂತ್ರ ಹಾಕಿ ಶುದ್ಧೀಕರಿಸಿ ನಾನು ಪಂಚ್ ಮಾಡೋಟ್ರೆ ಅರ್ಧ ಗಂಟೆ ಆಯಿತಾ? ಫ್ಯಾಕ್ಟ್ರಿಗಳು ಏನು ಕೇಳ್ತವೆ, 6 ಗಂಟೆಗೆ ನೀವು ಪಂಚ್ ಮಾಡಿದ್ರೆ 6:05 ಫ್ಯಾಕ್ಟ್ರಿ ಪ್ರೊಡಕ್ಷನ್ ಶುರು ಆಗಬೇಕು ಅಂತಾರೆ. ನೀವು ಇದನ್ನೆಲ್ಲ ಶುದ್ಧೀಕರಿಸ್ಕೊಂಡು ಕೂತ್ಕೊಂಡ್ರೆ ಎಲ್ಲೋ ಹೋಗುತ್ತೆ ನೋಡಿ ಹೆಂಗಿದೆ. ಸೊ ಬಂಡವಾಳಶಾಹಿ ವ್ಯವಸ್ಥೆಗೂ ಬೇಕು ಇದು. ಅದಕ್ಕೆ ಮಾರ್ಕ್ಸ್ ಹೇಳ್ತಾರೆ ಏನಂದರೆ, ಬಂಡವಾಳಶಾಹಿ ವ್ಯವಸ್ಥೆ ಇದೆಯಲ್ಲ, ಇಂದಿನ ಎಲ್ಲ ವ್ಯವಸ್ಥೆಗಿಂತ ಪ್ರಗತಿಪರ ವ್ಯವಸ್ಥೆ ಅಂತಾರೆ. ಯಾಕೆಂದರೆ ಇಂದಿನ ಎಲ್ಲ ಅಸಮಾನತೆಯನ್ನು ಕಿತ್ತಾಕ್ಬಿಡ್ತದೆ. ಯಾವತ್ತೂ ಯೋಚನೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಇಲ್ಲಿ ಮಾತ್ರ ಅಲ್ಲ, ಭಾರತ ಮನುಧರ್ಮಶಾಸ್ತ್ರ ಆಧಾರಿತವಾಗಿರುವಂಥ ಸಮಾಜದಲ್ಲಿ ಮಾತ್ರ ಅಲ್ಲ, ಈ ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ, ಯಾವುದನ್ನು ವೆಸ್ಟರ್ನ್ ನೇಷನ್ಸ್ ಅಂತ ಹೇಳ್ತೀವಿ, ಅಲ್ಲಿಯ ಸಂಸ್ಕೃತಿಯಲ್ಲೂ ಕೂಡ ಮಹಿಳೆಯರು ಪುರುಷರು ಸಮಾನರು ಅಂತ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇರಲಿಲ್ಲ. ಅಲ್ಲೂ ಮಹಿಳಾ ಪುರುಷರು ಸಮಾನರು ಇರಲಿಲ್ಲ. ಅಲ್ಲೂ ಕರಿಯರು ಬಿಳಿಯರು ಅನ್ನುವಂಥ ಪ್ರಶ್ನೆ ಇತ್ತು. ಅಲ್ಲೂ ಕೂಡ ಅಸ್ಪೃಶ್ಯತೆಯ ಆಚರಣೆಗಳು ಬೇರೆ ಬೇರೆ ರೂಪದಲ್ಲಿತ್ತು. ಇಲ್ಲಿ ರೀತಿಯಲ್ಲ, ಇಲ್ಲಿ ಸಾಂಸ್ಥೀಕರಿಸ್ಬಿಟ್ಟಿದ್ರು. ಅದಕ್ಕೊಂದು ದೈವಾಂಶ ಸಂಭೂತ ವರ್ಣ ವ್ಯವಸ್ಥೆ ಅಂದ್ಬಿಟ್ರಿಂದ, ವರ್ಣಾಶ್ರಮ ಧರ್ಮವನ್ನು ಹೇಳುವಾಗ ದೇವ್ರು ಮಾಡೋದಿದ್ನ ಅಂತ ಹೇಳ್ಬಿಟ್ರು. ಬ್ರಹ್ಮ ಅನ್ನುವಂಥನೇ ದೇವರು ಅಂತ ಹೇಳ್ಬಿಟ್ರು. ಬ್ರಹ್ಮನ ತಲೆ, ಹೊಟ್ಟೆ, ಭುಜ, ಕಾಲು, ಪಾದ ಅಂದ್ಬಿಟ್ರು. ಸೊ ಅಲ್ಲಂಗೆ ಇರಲಿಲ್ಲ, ಬಟ್ ಆದರೂ ಅಲ್ಲ ಅಸಮಾನತೆ ಇತ್ತು. ಆದರೆ ಆ ಪಾಳ್ಯಗಾರಿ ವ್ಯವಸ್ಥೆನ ಒಡೆದಾಕಿ ಬಂಡವಾಳಶಾಹಿ ವ್ಯವಸ್ಥೆ ಬರುವಾಗ ಎಲ್ಲರೂ ಸಮಾನರು ಅಂತ ಹೇಳಿದಲೇ ಬಂಡವಾಳಶಾಹಿ ವ್ಯವಸ್ಥೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಭಾಳಷ್ಟು ಜನ ಹೇಳ್ತಾರೆ ಮಾರ್ಕ್ಸು ಜಾತಿ ಬಗ್ಗೆ ಮಾತಾಡಿಲ್ಲ ಅಂತ. ನಿಜ, ಜಾತಿ ಬಗ್ಗೆ ನೇರವಾಗಿ ಮಾತಾಡಿಲ್ಲ. ಆದರೆ ನೀವು ಬಂಡವಾಳ ಕೃತಿ 1 ಓದಿದ್ರೆ, ಬಂಡವಾಳ ಕೃತಿ 2 ಓದಿದ್ರೆ, ವಾಲ್ಯೂಮ್ 1 and 2 ಅದರಲ್ಲಿ ಅದರ ಮೆನ್ಷನ್ ಇದೆ, ಶ್ರಮ ವಿಭಜನೆ ಅಂತ ಹೇಳ್ತಾರೆ, ಡಿವಿಷನ್ ಆಫ್ ಲೇಬರ್ ಅಂತ. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಹೆಂಗೆ ಡಿವಿಷನ್ ಆಫ್ ಲೇಬರ್ ಇರುತ್ತೆ ಅಂತ, ಡಿವಿಷನ್ ಆಫ್ ಲೇಬರ್ ಹೆಂಗೆ ಅಪಾಯಕಾರಿ ಅನ್ನೋದನ್ನು ಹೇಳ್ತಾರೆ. ಯಾಕೆಂದರೆ ಫ್ಯಾಕ್ಟ್ರಿ ವ್ಯವಸ್ಥೆ ಬರೋದಕ್ಕಿಂತ ಮುಂಚಿತವಾಗಿ ಗಿಲ್ಡ್ ವ್ಯವಸ್ಥೆ ಇತ್ತು. ಗಿಲ್ಡ್ ವ್ಯವಸ್ಥೆ ಅಂದರೆ ಏನಂದರೆ, ಇಲ್ಲಿ ರೀತಿ ಅದೇನೆಂದರೆ ಒಂದು ಸಾಂಸ್ಥಿಕ ರೂಪವನ್ನು ಪಡ್ಕೊಂಡಿರ್ತಕ್ಕಂಥ ಜಾತಿ ಅಲ್ಲದೆ ಇದ್ದರು, ವರ್ಣ ಅಲ್ಲದೆ ಇದ್ದರು, ಅದು ಒಂದು ರೀತಿ ಒಂದು ಕುಟುಂಬ, ಒಂದು ಗುಂಪು ಸೇರಿ ಒಂದು ಕಸಬನ್ನು ಮಾಡೋದು. ಬಂಡವಾಳಶಾಹಿ ವ್ಯವಸ್ಥೆ ಆ ಗಿಲ್ಡ್ ವ್ಯವಸ್ಥೆನ ನಾಶ ಮಾಡುತ್ತೆ. ನಾಶ ಮಾಡಿ ಅವ್ರನ್ನೆಲ್ಲರನ್ನೂ ಫ್ಯಾಕ್ಟ್ರಿಗೆ ತಂದುಬಿಡುತ್ತೆ. ಫ್ಯಾಕ್ಟ್ರಿಗೆ ತಂದು ಫ್ಯಾಕ್ಟ್ರಿಯಲ್ಲಿ ಅವ್ರ ಕೈಲಿ ಏಕರೂಪದ ಕೆಲಸವನ್ನು ಮಾಡಿಸ್ತಾ ಹೋಗ್ತದೆ. ಅವನು 18ನೇ ವಯಸ್ಸಲ್ಲಿ ಅವನೇನೋ ಫ್ಯಾಕ್ಟ್ರಿಗೆ ಸೇರಿದ ಅಂದರೆ ರಿಟೈರ್ ಆಗೋ 60 ವರ್ಷದವರೆಗೂ ಕೂಡ ಅದೇ ಕೆಲಸ ಮಾಡ್ತಿರ್ತಾನೆ. ಆದರೆ ಗಿಲ್ಡ್ ವ್ಯವಸ್ಥೆಯಲ್ಲಿ ಹಂಗಲ್ಲ. ಗಿಲ್ಡ್ ವ್ಯವಸ್ಥೆಯಲ್ಲಿ ಬೇರೆ 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 ಕೆಲಸ ಮಾಡ್ತಿರ್ತಾರೆ, ಆ ನೈಪುಣ್ಯತೆ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಅವರು. ಅದಕ್ಕೆ ಅವ್ರು ಹೇಳ್ತಾರೆ ಫ್ಯಾಕ್ಟ್ರಿ ವ್ಯವಸ್ಥೆ ಆ ನೈಪುಣ್ಯತೆಯನ್ನು ನಾಶ ಮಾಡ್ತು ಅಂತ ಹೇಳ್ತಾರೆ. ನೀವು ಡಿವಿಷನ್ ಆಫ್ ಲೇಬರ್ ಅನ್ನುವಂಥ ಶ್ರಮ ವಿಭಜನೆ ಅನ್ನುವಂಥ ಅಧ್ಯಾಯವನ್ನು ಓದುವಾಗ ಕ್ಯಾಪಿಟಲ್ ವಾಲ್ಯೂಮ್ 1 ಮಾರ್ಕ್ಸು ಭಾರತದ ಜಾತಿ ಬಗ್ಗೆನೂ ಮಾತಾಡ್ತಾರೆ. ಅಲ್ಲಿ ಈ ವೆಸ್ಟರ್ನ್ ನೇಷನ್ನಲ್ಲಿ, ಪಶ್ಚಿಮಾತ್ಯ ರಾಷ್ಟ್ರಗಳಲ್ಲಿದ್ದಂಥ ಗಿಲ್ಡ್ ವ್ಯವಸ್ಥೆ ರೀತಿಯಲ್ಲಿ ಭಾರತದಂಥ ದೇಶದಲ್ಲಿ, ಅಥವಾ ಏಷ್ಯಾಟಿಕ್ ಮೋಡ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತಾರೆ, ಏಷ್ಯಾ ಖಂಡದಲ್ಲಿದ್ದಂಥ ಉತ್ಪಾದನಾ ವಿಧಾನ ಅಂತ, ಅಲ್ಲಿ ಈ ವರ್ಣ ಆಧಾರಿತವಂಥ ಜಾತಿ ಆಧಾರಿತವಂಥ ಕಸುಬಿತ್ತು. ಆ ಗಿಲ್ಡ್ ವ್ಯವಸ್ಥೆಗೂ ಇದಕ್ಕೆ ವ್ಯತ್ಯಾಸ ಏನಪ್ಪ ಅಂದರೆ, ಇದು ಹುಟ್ಟಿನಿಂದ ಕಸುಬು ರೂಪಿತವಾಗ್ತಿತ್ತು. ಅಲ್ಲಿ ಹಂಗಲ್ಲ. ಯಾವುದೇ ಎಲ್ಲೇ ಯಾರಪ್ಪ
ಯಾವ ಅಪ್ಪನ ಹೊಟ್ಟೆಲಿ ಹುಟ್ಟಿದ್ರು ಅವ್ನು ಯಾವ ಗಿಲ್ಡಿಗೆ ಬೇಕಾದ್ರೂ ಸೇರ್ಕೊಂಬೋದಿತ್ತು ಅಲ್ಲಿ. ಅಲ್ಲಿ ಇಲ್ಲ ಹಂಗಲ್ಲ. ಇಲ್ಲಿ ನಾವು ಯಾವ ಅಪ್ಪನ ಮಗನಾಗಿ ಹುಟ್ಟಿರ್ತೀನೋ, ಅಪ್ಪ ಏನು ಕಸುಬು ಮಾಡ್ತಿತ್ತೋ ಅದೇ ಕೆಲಸ ಮಾಡ್ಬೇಕು ನಾನು. ಅಮ್ಮನ ಕಸುಬು ಅಲ್ಲ ಇಲ್ಲಿರೋದು ಪ್ರಶ್ನೆ, ಅಪ್ಪನ ಕಸುಬು. ಹಾಗಾಗಿ ಇದು ಈ ಭಾರತ ದೇಶದ ಜಾತಿ ಕೇಂದ್ರಿತವಾದಂಥ ಕಸುಬು ಅನ್ನುವಂಥದ್ದು ಈ ಮನುಧರ್ಮಶಾಸ್ತ್ರ ಅಥವಾ ಇದೆಲ್ಲ ಏನಿದೆ ವರ್ಣ ಆಧಾರಿತವಾಗಿದೆ, ಇದರ ಆಧಾರಿತವಾಗಿತ್ತು. ಆದರೆ ಅಲ್ಲಿ ಈ ರೀತಿಯಾದಂಥ ಸ್ಟ್ರೈಟ್ ಜಾಕೆಟ್ ಆದಂಥ ಇದು ಅಂಶ ಇರಲಿಲ್ಲ. ಅಲ್ಲಿ ಗಿಲ್ಡ್ ವ್ಯವಸ್ಥೆ ಇತ್ತು. ಗಿಲ್ಡ್ ವ್ಯವಸ್ಥೆಯಲ್ಲಿ ನೈಪುಣ್ಯತೆ ಇತ್ತು. ಇಲ್ಲೂ ಕೂಡ ನೈಪುಣ್ಯತೆ ಇತ್ತು ಅಂತ ಹೇಳ್ತಾರೆ ಅವರು. ದಾಕಾದ ಮಸ್ಲಿನ್ ಕ್ಲಾತ್, ಇಂಡಿಗೋ ಕಲರ್ಸ್, ಆ ನೈಪುಣ್ಯತೆ ಇತ್ತಲ್ಲ, ಆ ನೈಪುಣ್ಯತೆಯನ್ನು ಇದು ರೂಪಿಸ್ತು ಅಂತ ಹೇಳ್ತಾರೆ. ಆದರೆ ಈ ಜಾತಿ ಕೇಂದ್ರಿತವಾದಂಥ ಶ್ರಮ ವಿಭಜನೆಯೇ ಭಾರತದ ಆರ್ಥಿಕತೆ ಪ್ರಗತಿಗೆ ದೊಡ್ಡ ಅಡೆತಡೆಯಾಗಿತ್ತು ಅಂತ ಹೇಳ್ತಾರೆ ಮಾರ್ಕ್ಸ್. ಸೊ ಅದನ್ನು ಹೇಳುವಾಗಲೇ ಈ ಆರ್ಥಿಕ ವಿಮೋಚನೆ ಬಗ್ಗೆ ಅವ್ರು ಮಾತಾಡ್ತಾರೆ. ಸೊ ಇಲ್ಲಿ ಅಂಬೇಡ್ಕರ್ ಅವರು ಇದನ್ನು ಮಾತಾಡುವಾಗಲೂ ಕೂಡ ನಾವು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ, ಈ ಆರ್ಥಿಕ ಸಮಾನತೆಯ ಪ್ರಶ್ನೆ ಅಂತ ಹೇಳುವಾಗ, ಈ ಎಲ್ಲ ಅಂಶಗಳನ್ನು ಹೇಳುವಾಗ ಭಾರತದಲ್ಲೂ ಕೂಡ ಬಂಡವಾಳಶಾಹಿ ವ್ಯವಸ್ಥೆಯ ಬೆಳವಣಿಗೆಗೆ ಈ ಜಾತಿಯನ್ನು ಒಡಿಬೇಕಾದಂಥ ಅಗತ್ಯ ಇತ್ತು. ಅದರ ಪ್ರಧಾನ ಮುಂಚೂಣಿ ನಾಯಕತ್ವವನ್ನು ಅವತ್ತಿನ ಸಂದರ್ಭದಲ್ಲಿ ಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕಿಂತ ಮುಂಚೆ ಜ್ಯೋತಿಬಾ ಫೂಲೆ, ಪೆರಿಯಾರು, ಇವರೆಲ್ಲರೂ ಅಂಶ ಇತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದು ಕೇವಲ ಸಾಮಾಜಿಕ ಅಂಶಗಳಿಗೆ ಮಾತ್ರ ಸೀಮಿತವಾದಾಗ ಅದಕ್ಕೊಂದು ಮಿತಿ ಬರ್ತದೆ. ಆ ಸಾಮಾಜಿಕ ಅನಿಷ್ಟಕ್ಕೆ ಕಾರಣವಾಗಿರ್ತಕ್ಕಂಥ ಆರ್ಥಿಕ ಆಧಾರವನ್ನು ನಾವು ನೋಡದೆ ಹೋದರೆ ಅದನ್ನು ಪರಿಪೂರ್ಣವಾಗಿ ಪರಿಹರಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಅಂಶವನ್ನು ಕೂಡ ಗಮನಿಸಬೇಕು. ಈ ಅಂಶವನ್ನು ಅಂಬೇಡ್ಕರ್ ಹೇಳಿದ್ರು ಅವೆರಡು ಭಾಷಣಗಳಲ್ಲೂ ಕೂಡ. ಆದರೆ ಅದಕ್ಕೆ ದೊಡ್ಡ ಪ್ರಾಧಾನ್ಯತೆ ಬರಲಿಲ್ಲ ಅನ್ನುವಂಥ ಅಂಶವನ್ನು ಕೂಡ ನಾವು ಗಮನಿಸಲಿಕ್ಕೆ. ಸೊ ಈ ಒಂದು ಸಂದರ್ಭವನ್ನು ಇಟ್ಕೊಂಡಾಗ ಫ್ರೆಂಚ್ ಕ್ರಾಂತಿಯ ಘೋಷಣೆಗಳು ಬಂಡವಾಳಶಾಹಿ ವ್ಯವಸ್ಥೆ ರೂಪಿತವಾಗ್ತಿದ್ದಂಥ ಊಳಿಗಮಾನ್ಯ ವ್ಯವಸ್ಥೆಯನ್ನು ನಾಶ ಮಾಡಿ ಈ ಘೋಷಣೆಗಳು ಬಂದಂಥ ಸಂದರ್ಭದಲ್ಲಿ ಈ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಯಾರಾದರೂ ಸರ್ವಾಂಗೀಣವಾಗಿ ವಿಶ್ಲೇಷಣೆ ಮಾಡಿದರೆ ಆಧುನಿಕ ಬಂಡವಾಳಶಾಹಿಯನ್ನು ಅದು ಕಾರ್ಲ್ ಮಾರ್ಕ್ಸ್. ಹಾಗಾಗಿ ಅವ್ರು ಕಟ್ಟಿಕೊಟ್ಟಂಥ ಮಾರ್ಕ್ಸ್ವಾದ, ಆ ಮಾರ್ಕ್ಸ್ವಾದ ಏನು ಹೇಳ್ತದೆ ಅಂತ ಹೇಳಿದ್ರೆ, ಮಾರ್ಕ್ಸ್ವಾದದ ಒಂದು ಪ್ರಧಾನವಾದಂಥ ಅಂಶ ಏನಪ್ಪ ಅಂದರೆ, ಅವ್ರು ಹೇಳೋದು ಈ ಸಮಾಜವನ್ನು ವಿಶ್ಲೇಷಣೆ ಮಾಡಿರೋರು ಭಾಳಷ್ಟು ಜನ ಇದ್ದಾರೆ, ಆದರೆ ಈ ವಿಶ್ಲೇಷಣೆ ಮಾತ್ರ ಅಲ್ಲ, ಇದನ್ನು ಬದಲಾಯಿಸೋದು ಹೇಗೆ ಅನ್ನೋದೇ ಪ್ರಶ್ನೆ ಇರೋದು. ಈ ಬದಲಾಯಿಸೋದು ಹೇಗೆ ಅನ್ನುವಂಥ ಪ್ರಶ್ನೆ ಬಂದಾಗ, ಇದುವರೆಗಿನ ಸಮಾಜಗಳನ್ನೆಲ್ಲ ವಿಶ್ಲೇಷಣೆ ಮಾಡುವಾಗ ಅಲ್ಲಿ ಅವರ ವಿಶ್ಲೇಷಣೆಗೆ ಬಳಸಿದಂಥ ಒಂದು ಆಧಾರ ಏನಪ್ಪ ಅಂದರೆ ಇರುವಿನಿಂದ ಅರಿವು ಅನ್ನುವಂಥದ್ದು. ಇದು ಸ್ವಲ್ಪ ಅರ್ಥ ಮಾಡ್ಬೋದು. ಇರುವಿನಿಂದ ಅರಿವು, ಅರಿವಿನಿಂದ ಇರುವಲ್ಲ. ಈ ಅಂಶಗಳನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಅಂದರೆ ಅರ್ಥ ಏನು? ನಾನು ಎಲ್ಲಿದ್ದೀನೋ ಅದರಿಂದ ನನ್ನ ಅರಿವು ರೂಪ ಆಗುತ್ತೆ. ನನ್ನ ಅರಿವಿನಿಂದ ಇರುವು ಬರಲ್ಲ. ಸೊ ಈ ಅಂಶವನ್ನು ಮನಗಂಡಾಗ ಇದನ್ನು ನಾವೇನು ಹೇಳ್ತೀವಿ? ಡೈಲೆಕ್ಟಿಕ್ಸ್ ಅಂತ ಹೇಳ್ತೀವಿ, ಗತಿ ತಾರ್ಕಿಕವಾದ ಅಂತ ಹೇಳ್ತೀವಿ, ಇರುವಿನಿಂದ ಅರಿವು. ಹಾಗಾಗಿ ಅಂಬೇಡ್ಕರ್ ಅವರ ಅರಿವು ಎಲ್ಲಿಂದ ಬಂತು? ಅಂಬೇಡ್ಕರ್ ಅವರ ಇರುವಿಕೆಯಿಂದ ಬಂತು. ಇದನ್ನು ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಲಿಲ್ಲ ಅಂದರೆ ಅಂಬೇಡ್ಕರ್ನ ಭಾಳ ಸಂಕುಚಿತವಾಗಿ ನೋಡ್ಬಿಡ್ತೀವಿ. ಹಾಗಾಗಿ ಮಾರ್ಕ್ಸ್ವಾದಿ ಕಣ್ಣೋಟದಲ್ಲಿ ನೀವು ಅಂಬೇಡ್ಕರ್ನ ನೋಡಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಇರುವಿನಿಂದ ಅರಿವು ಅನ್ನುವಾಗ ಅಂಬೇಡ್ಕರ್ ಅವರ ಇರುವಿಕೆ ಅಂಬೇಡ್ಕರ್ ಅವರ ಅರಿವಿಯನ್ನು ರೂಪಿಸ್ತು. ಹಾಗಾಗಿ ಅವರು ಒಂದು ಜಾತಿ ದಮನಕ್ಕೆ ಒಳಗಾಗಿದ್ದಂಥ, ತುಳಿತಕ್ಕೆ ಒಳಗಾಗಿದ್ದಂಥ ಇರುವಿಕೆಯಲ್ಲಿದ್ದರು. ಇದನ್ನು ಗಮನಿಸಿ. ಸೊ ಹಾಗಾಗಿ ಅದ್ರ ಮೇಲೆ ಅವರ ಒತ್ತು ಹೆಚ್ಚಿತ್ತು ಸಾಮಾಜಿಕ ಅಂಶಗಳಲ್ಲಿ. ಅದೇ ಸಂದರ್ಭದಲ್ಲಿ ಅವರು ಗ್ರಾಮೀಣ ಪ್ರದೇಶವನ್ನು ವಿಶ್ಲೇಷಣೆ ಮಾಡುವಾಗ, ಗ್ರಾಮೀಣ ಪ್ರದೇಶದ ಮಾನ್ಸ್ಟರ್ ಅಂತ ಹೇಳುವಾಗ, ಅಲ್ಲಿದ್ದಂಥ ಭೂ ಸಂಬಂಧದ ಬಗ್ಗೆ ಮಾತಾಡುವಾಗ ಅಲ್ಲಿ ಅವರ ಆರ್ಥಿಕ ಅಂಶವನ್ನು ಕೂಡ ಹೇಳಿದರು. ಹಾಗಾಗಿ ಆರ್ಥಿಕ ಅಂಶಕ್ಕೋಸ್ಕರನೇ ಅವ್ರು ಕೊಟ್ಟಂಥ ಘೋಷಣೆಗಳೇನು? ಎಡ್ಯುಕೇಟ್, ಆರ್ಗನೈಸ್, ಅಜಿಟೇಟ್, ಶಿಕ್ಷಿತರಾಗಿ, ಸಂಘಟಿತರಾಗಿ ಹೋರಾಟ ಮಾಡಿ.
ಶಿಕ್ಷಣ ಅನ್ನುವಂಥದ್ದು ನಿಮ್ಮ ಆರ್ಥಿಕ ಪ್ರಶ್ನೆಗಳನ್ನು ಪರಿಹರಿಸುತ್ತೆ ಅಂತ. ಸಂಘಟಿತರಾಗೋದು ನಿಮ್ಮನ್ನು ಹೋರಾಟಕ್ಕೆ ಸಹಕಾರಿಯಾಗುತ್ತೆ. ಹೋರಾಟ ಮಾಡಬೇಕು. ಸೊ ಈ ಅಂಶವನ್ನು ಅಂಬೇಡ್ಕರ್ ಹೇಳುವಾಗಲೇ, ಅವರ ಇರುವಿಕೆ ಅವರ ಅರಿವನ್ನು ಮೂಡಿಸ್ತು ಅಂತ ಹೇಳುವಾಗಲೇ, ಮಾರ್ಕ್ಸ್ನನ್ನು ನಾವು ನೋಡಿದಾಗ ಏನು ಹೇಳುತ್ತೆ ಅಂದರೆ, ಗತಿ ತಾರ್ಕಿಕವಾದವನ್ನು ನೋಡಿದಾಗ, ದ್ವಂದ್ವಮಾನ ಭೌತಿಕವಾದವನ್ನು ನೋಡಿದಾಗ ಆ ಭೌತಿಕ ಅಂಶಗಳೇನು ಸಮಾಜದ ಬದಲಾವಣೆಯಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಡೀ ಇತಿಹಾಸವನ್ನು ಅವ್ರು ಹೆಂಗೆ ನೋಡ್ತಾರೆ ಅಂದರೆ, ತಾರ್ಕಿಕ ಭೌತಿಕವಾದವನ್ನು ಇತಿಹಾಸಕ್ಕೆ ಅನ್ವಯಿಸಿ ನೋಡಿದಾಗ ಸಮಾಜ ಹೆಂಗೆ ಬದಲಾವಣೆ ಆಗ್ತಾ ಬಂತು ಅನ್ನುವಂಥದ್ದು ನೋಡಿದಾಗ, ಯಾವಾಗ ಭೂಮಿಯ ಮೇಲಿನ ಒಡೆತನ ಅನ್ನೋದೇ ಇರಲಿಲ್ಲ ಯಾರಿಗೂ ಅನ್ನುವಂಥ ಪ್ರಶ್ನೆ ಬಂದಾಗ ಹೆಂಗಿತ್ತು ಸಮಾಜ ಅನ್ನುವಂಥದ್ದನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ಏನು ಹೇಳ್ತಾರೆ ಅಂದರೆ, ಅವಾಗ ಒಂದು ಆದಿ ಸಮತಾವಾದಿ ಸಮಾಜ ಇತ್ತು. ಅಲ್ಲಿ ಯಾರೂ ಒಡೆಯರಲ್ಲ, ಯಾರು ಗುಲಾಮರು ಅಲ್ಲ, ಎಲ್ಲರೂ ಸಮಾನರು, ಎಲ್ಲರೂ ದುಡಿತಿದ್ರು, ಎಲ್ಲರೂ ತಿಂತಿದ್ರು. ಅದಾದ ನಂತರ ಗುಲಾಮ ಒಡೆಯ ಸಮಾಜ ಬಂತು. ಗುಲಾಮ ಒಡೆಯ ಸಮಾಜ ಬರಲಿಕ್ಕೆ ಕಾರಣವೇ ಭೂ ಹೊಡೆತನ. ಅದಾದ ನಂತರ ಕೆಲವು ಮನುಷ್ಯರನ್ನ ಇನ್ನೊಬ್ಬ ಮನುಷ್ಯ ಗುಲಾಮರನ್ನಾಗಿ ಮಾಡ್ಕೊಂಡ. ಇದು ಜಾಗತಿಕವಾಗಿ ನೋಡಿದಾಗ ಆ ಗುಲಾಮ ಒಡೆಯ ಸಮಾಜವನ್ನು ನೀವೇನಾದ್ರು ಭಾರತಕ್ಕೆ ಅನ್ವಯಿಸಿ ನೋಡಿದಾಗ, ಭಾರತದಲ್ಲಿದ್ದಂಥ ಶೂದ್ರರು, ಅತಿಶೂದ್ರರು ಅಥವಾ ಅಸ್ಪೃಶ್ಯರು ಅಂತ ಯಾರಿದ್ದಾರೆ, ಇವ್ರನ್ನ ಒಂದು ರೀತಿ ಆ ಗುಲಾಮ್ ರೀತಿಯಲ್ಲಿ ನೋಡಿದ್ರೆ, ಭೂ ಒಡೆಯರಾಗಿದ್ದಂಥ ವರ್ಣಗಳೇ ಯಾವಿದ್ವು, ಆ ಭೂ ಒಡೆಯರಾಗಿದ್ದಂಥ ವರ್ಣಗಳನ್ನೇ ಒಡೆಯರು ಅನ್ನೋಂಥ ರೀತಿಯಲ್ಲಿ ನೋಡ್ಬೋದು. ಸಾಮಾನ್ಯೀಕರಿಸಿ ನೋಡಿದ್ರೆ, ಜನರಲ್ ಆಗಿ, ಸ್ಪೆಸಿಫಿಕ್ ಆಗಲ್ಲ ಇರ್ತದೆ. ಸೊ ಆ ರೀತಿಯಾದಂಥ ಎಲ್ಲೋ ಒಂದು ಕಡೆ ಸಾಮ್ಯತೆ ಕಾಣಿಸ್ಬೋದು. ಜಗತ್ತಲ್ಲಿ ಗುಲಾಮ ಒಡೆಯರ ನಡುವಿನ ಆ ಸಂಘರ್ಷ ಏನು ನಡೀತು, ಆ ಎರಡು ವರ್ಗಗಳ ನಡುವಿನ ಸಂಘರ್ಷ, ಗುಲಾಮ ಒಡೆಯ ಸಮಾಜ ಬರೋದಕ್ಕಿಂತ ಮುಂಚಿತವಾಗಿ ವರ್ಗಗಳಿರಲಿಲ್ಲ ಜಗತ್ತಲ್ಲಿ. ಆದಿ ಸಮತಾವಾದಿ ಸಮಾಜದಲ್ಲಿ ಎಲ್ಲರೂ ಒಂದೇ ವರ್ಗ ಇತ್ತು. ಗುಲಾಮ ಒಡೆಯರು ಬಂದ ಮೇಲೆ ಎರಡು ವರ್ಗ ಬಂತು. ಆ ಎರಡು ವರ್ಗಗಳ ನಡುವಿನ ಸಂಘರ್ಷ ಏನಾಯಿತು ಅಂದರೆ, ವರ್ಗ ಸಂಘರ್ಷವಾಗಿ ಗುಲಾಮ ಒಡೆಯ ವ್ಯವಸ್ಥೆ ನಾಶ ಆಗಬೇಕು ಬಂತು. ಆಮೇಲೆ ಉಳಿಗಮಾನ್ಯ ವ್ಯವಸ್ಥೆ ಬಂತು, ಅಥವಾ ರಾಜಪ್ರಭುತ್ವ ಬಂತು ಅನ್ನುವಂಥದ್ದು ನಾವು ನೋಡ್ತೀವಿ. ಪಾಳ್ಯಗಾರಿ ವ್ಯವಸ್ಥೆ ಬಂತು. ಪಾಳ್ಯಗಾರಿ ವ್ಯವಸ್ಥೆಯು ಕೂಡ ಆ ಸಮಾಜದ ಬೆಳವಣಿಗೆಗೆ ಒಂದು ಮಿತಿಯಾಗಿತ್ತು. ಆ ಸಮಾಜದ ಬೆಳವಣಿಗೆಗೆ ಮಿತಿಯಾಗಿದ್ದಾಗ ಪಾಳ್ಯಗಾರಿ ವ್ಯವಸ್ಥೆಯನ್ನು ಕೂಡ ನಾಶ ಮಾಡಬೇಕಾಗುತ್ತೆ. ಯಾಕೆಂದರೆ ಬಂಡವಾಳಶಾಹಿ ವ್ಯವಸ್ಥೆ ಬೆಳಿಬೇಕಾಗಿತ್ತು. ಆ ಬಂಡವಾಳಶಾಹಿ ವ್ಯವಸ್ಥೆಯ ಬೆಳವಣಿಗೆಗಾಗಿ ಪಾಳ್ಯಗಾರಿ ವ್ಯವಸ್ಥೆಯನ್ನು ನಾಶ ಮಾಡಬೇಕಾಗತ್ತು. ಆವಾಗ ಬಂದಂಥ ಘೋಷಣೆಗಳೇ ಇವು: ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ. ನೋಡಿ, ಹಾಗಾಗಿ ಪ್ರತಿಯೊಂದು ಸಮಾಜವೂ ಕೂಡ ವರ್ಗ ಸಂಘರ್ಷದ ಇತಿಹಾಸ, ವರ್ಗ ಸಂಘರ್ಷದಿಂದಲೇ ಬದಲಾಗಿದೆ ಅನ್ನೋದನ್ನ ಮಾರ್ಕ್ಸ್ ಹೇಳ್ತಾರೆ. ಮಾನವ ಸಮಾಜದ ಇತಿಹಾಸ ಅಂದರೆ ವರ್ಗ ಸಂಘರ್ಷದ ಇತಿಹಾಸ ಅಂತ ಹೇಳ್ತಾರೆ. ಸೊ ಈ ವರ್ಗ ಸಂಘರ್ಷ ಅನ್ನುವಂಥ ಪ್ರಶ್ನೆ ಬಂದಾಗ, ಭಾರತದ ವರ್ಗವನ್ನಾಗಿ ಹೆಂಗೆ ನೋಡ್ತೀವಿ ನಾವು ಅನ್ನುವಂಥ ಪ್ರಶ್ನೆ ಬಂದರೆ, ವರ್ಣ ಅನ್ನುವಂಥದ್ದು ಉಳಿಗಮಾನ್ಯ ವ್ಯವಸ್ಥೆಯ ಒಂದು ಲಕ್ಷಣ, ಜಾತಿ ಅನ್ನುವಂಥದ್ದು. ಆದರೆ ಭಾರತ ದೇಶದ ವ್ಯವಸ್ಥೆ ಬಂಡವಾಳಶಾಹಿ ವ್ಯವಸ್ಥೆಯಾಗಿ ಮಾರ್ಪಡ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಬಂಡವಾಳಶಾಹಿ ಬೆಳೀತಾ ಇರುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಬಂದಂಥ ಸಂದರ್ಭ ಅದು. ಆ ಸಂದರ್ಭದಲ್ಲಿ ವರ್ಣವನ್ನು ಒಡೆದಲೇನೆ ವರ್ಗವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಭಾರತ ದೇಶದಲ್ಲಿ ವರ್ಣ ಮತ್ತು ವರ್ಗ ಮಿಳಿತವಾಗಿದ್ದಾವೆ. ಕೆಲವು ವರ್ಣಗಳು ಯಾವುದನ್ನ ಕೆಲವು ಜಾತಿಗಳು ಅಂತ ಹೇಳ್ತೀರಿ, ಆ ಜಾತಿಗಳ 100% ಜನ ದುಡಿಯೋ ವರ್ಗ ಆಗಿದೆ ಕೆಲವು ಕಡೆ, ಎಲ್ಲ ಕಡೆ ಅಲ್ಲ. ಆದರೆ ಅದರೊಳಗಡೆನೇ ಕೆಲವರನ್ನ ಬಂಡವಾಳಶಾಹಿ ವ್ಯವಸ್ಥೆ ಆಪೋಷಣೆ ಮಾಡ್ಕೊಂಡಿದೆ, ತನ್ನ ಜೊತೆ ಜೋಡಿಸ್ಕೊಂಡಿದೆ. ಅದನ್ನ ಯಾವಾಗಲೂ ಮಾಡುತ್ತೆ ಬಂಡವಾಳಶಾಹಿ ವ್ಯವಸ್ಥೆ, ಪ್ರತಿಯೊಂದು ಸಮಾಜದಲ್ಲೂ ಮಾಡುತ್ತೆ. ಸೊ ಆ ರೀತಿ ಮಾಡ್ತಾ ಮಾಡ್ತಾ ಅನೇಕ ಜಾತಿಗಳಲ್ಲಿರುವಂಥ ಅನೇಕ ದುಡಿಯೋ ಜನರು ಬಹುಸಂಖ್ಯಾತರಿದ್ದರೂ ಕೂಡ ಅದರೊಳಗಡೆ ಕೆಲವರು ಆಳುವ ವರ್ಗದ ಭಾಗವಾಗಿರುವಂಥದ್ದು ನಾವು ನೋಡ್ತೀವಿ. ಎಲ್ಲ ಜಾತಿಯಲ್ಲೂ ಬಂಡವಾಳಗಾರರಿದ್ದಾರೆ. ಈಗ
ಎಲ್ಲ ಜಾತಿಯಲ್ಲೂ ವ್ಯಾಪಾರಿಗಳಿದ್ದಾರೆ ಈಗ, ಎಲ್ಲ ಜಾತಿಯಲ್ಲೂ ಬಹುಸಂಖ್ಯಾತ ದುಡಿಯೋ ಜನನೂ ಇದ್ದಾರೆ. ಇನ್ನು ನಾವು ನಿರಾಕರಿಸೋಕ್ಕಾಗಲ್ಲ. ಆದರೆ ಭಾರತ ದೇಶದ ವಿಶಿಷ್ಟ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡಾಗ, ಮನುಧರ್ಮಶಾಸ್ತ್ರ ಆಧಾರಿತವಾದಂಥ ವರ್ಣಶ್ರೇಣಿಯನ್ನು ನಾವು ಗಮನದಲ್ಲಿಟ್ಕೊಂಡಾಗ, ಬಹುಸಂಖ್ಯಾತ ಅಸ್ಪೃಶ್ಯರು ದುಡಿಯೋ, ಅವರಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ದುಡಿಯೋ ವರ್ಗದ ಭಾಗ. ಅವರಲ್ಲೂ ಕೆಲವರು ಯಾರೋ ಬಂಡವಾಳಗಾರರಾಗೋ ವ್ಯಾಪಾರಸ್ಥರಾಗೋ ಪ್ರಮೋಟ್ ಆಗಿಟ್ಟಿರ್ಬೋದು. ಬಂಡವಾಳಶಾಹಿ ವ್ಯವಸ್ಥೆಯ ಒಂದು ಕ್ಯಾರೆಕ್ಟರ್ ಅದು, ಆ ಗುಣ ಅದು. ಪ್ರತಿಯೊಂದರ ಒಬ್ಬರಿಂದಲೂ, ಒಂದು ವಿಭಾಗದಿಂದಲೂ ಒಬ್ಬರನ್ನ ಇಬ್ಬರನ್ನ ತನ್ನ ಲೆವೆಲ್ಗೆ ಎತ್ತಾಕೊಂಡ್ಬಿಡುತ್ತೆ ಅದು. ಹಾಗಾಗಿ ಅದರಲ್ಲೂ ಬಂಡವಾಳಗಾರರನ್ನು ಕಾಣಿಸ್ತೀವಿ ನಾವು. ಈ ಲೇಟೆಸ್ಟ್ ಇಲ್ಲಿವರೆಗೂ ಬಂದಾಗ ಈಗ ಅದೇನೋ ದಲಿತ್ ಏನೋ ಫೋರಮ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಅಂತಲೂ ಮಾಡ್ಕೊಂಡಿದ್ದಾರಲ್ಲ ಈಗ. ಕೈಗಾರಿಕೋದ್ಯಮಿಗಳ ಸಂಘ ಅಂತ ಮಾಡ್ಕೊಂಡಿದ್ದಾರೆ. ನನಗೆ ನಿಮ್ಮ ಮಾಹಿತಿಗೆ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಯೂನಿಯನ್ ಮಾಡಿದ್ವಿ. ಆ ಫ್ಯಾಕ್ಟ್ರಿಲಿ ಪಾಪ ಯೂನಿಯನ್ನೇ ಇಲ್ಲ ಬಿಡಿ. ಈಗ ಯಾರೋ ಫೋನ್ ಮಾಡೋದು ನನಗೆ ನಾನು ಅವ್ರಿಗೆ ಅಡ್ವೈಸ್ ಮಾಡ್ತಿದ್ದೆ ಅಂತ. ಉಮೇಶ್ವರೇ, ನೀವು ಮಾರ್ಕ್ಸ್ವಾದಿಗಳು, ನೀವು ಕಾರ್ಮಿಕರ ಪರ, ನೀವು ಒಂದು ಸ್ವಲ್ಪ ಉದಾರವಾಗಿ ವ್ಯಕ್ತ ಮಾಡಬೇಕು ಅಂತ ಹೇಳಿ. ಸರ್, ಮಾರ್ಕ್ಸ್ವಾದಿಗಳು ಹೆಂಗೆ ಉದಾರವಾಗಿ ವ್ಯಕ್ತ ಮಾಡೋಕ್ಕೆ ಸಾಧ್ಯ? ಕಾರ್ಮಿಕರ ಪರನೇ ಇರೋಕ್ಕೆ ಸಾಧ್ಯ, ಇನ್ಯಾವ ಉದಾರವಾಗಿ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲ ನೋಡಿ, ಆ ಫ್ಯಾಕ್ಟ್ರಿ ಓನರ್ ಇದ್ದಾರಲ್ಲ, ನೀವು ಯೂನಿಯನ್ ಮಾಡಿದ್ದೀರಲ್ಲ, ಅವ್ರು ದಲಿತರು, ಅಂಬೇಡ್ಕರ್ವಾದಿಗಳು. ನೀವು ಇಷ್ಟು ಕಟ್ಟುನಿಟ್ಟಾಗಿ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರು. ನಾನು ಹೇಳಿದೆ, ಅಲ್ಲಪ್ಪ, ಅವ್ರು ಅಂಬೇಡ್ಕರ್ವಾದಿ ಆಗಿದ್ದರೆ ನೇರವಾಗಿ ಯೂನಿಯನ್ ರೆಕಗ್ನೈಸ್ ಮಾಡಬೇಕಾಗಿತ್ತಲ್ಲ ಅಂತ. ಇದು ಇಷ್ಟೇ ಥರ ಹೇಳೋಕ್ಕಾಗೋದು. ನೇರವಾಗಿ ಯೂನಿಯನ್ ರೆಕಗ್ನೈಸ್ ಮಾಡಬೇಕಾಗಿತ್ತು. ಯೂನಿಯನ್ ಲೀಡರ್ಗಳನ್ನ ಯಾಕೆ ಸಸ್ಪೆಂಡ್ ಮಾಡಬೇಕಾಗಿತ್ತು? ಯೂನಿಯನ್ ಮಾಡ್ಕೊಂಡಿದ್ದೀರ ಬನ್ರಪ್ಪ. ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರಲ್ಲ, ಎಡ್ಯುಕೇಟ್, ಆರ್ಗನೈಸ್, ಅಜಿಟೇಟ್ ಅಂತ. ಅದನ್ನು ಅವ್ರು ಮಾಡ್ತಿದ್ದಾರೆ. ಇವರು ಮಾಲೀಕರು ಅಂಬೇಡ್ಕರ್ವಾದಿ ಆದರೆ ಬನ್ರಪ್ಪ, ಯಾಕೆ ಯೂನಿಯನ್ ಮಾಡಿದ್ದೀರಾ, ಏನು ಬನ್ರಪ್ಪ, ನೀವು ವಿಷಯ ಕರ್ಕೊಂಬಂದು ಮಾತಾಡೋಣ ಅಂತ ಹೇಳ್ಬೇಕಾಗಿತ್ತು. ಈಗ ನೋಡಿದ್ರೆ ಅಂಬೇಡ್ಕರ್ವಾದಿಗಳು, ನೀವು ಮಾರ್ಕ್ಸ್ವಾದಿಗಳು ಉದಾರವಾದಿಯಾಗಿ ನೋಡಿ ಅಂಥೇಳಿ ನನಗೇನು ಹೇಳ್ತಿದ್ದೀರಿ ನೀವು ಅಂತಂದೆ. ಅದೇ ಈಗ ಜಾಸ್ತಿ ಹಾಕೊಂಡು ಯೂನಿಯನ್ಗೆಲ್ಲ ಒತ್ತಾಯ ಮಾಡಬೇಡಿ, ನೀವು ಯೂನಿಯನ್ ಮಾಡೋದು ಬಿಟ್ಬಿಟ್ರೆ ಆ ಹುಡುಗನೆಲ್ಲ ವಾಪಸ್ ತೊಗೋತಾರಂತೆ ಅಂದರು. ನಾನು ಹೇಳಿದೆ, ನಾನು ಯೂನಿಯನ್ ಮಾಡೋದು ಬಿಟ್ಟರು ವರ್ಕರ್ಸ್ ಮಾಡೋದು ಬಿಡಲ್ಲ. ಯಾಕೆಂದರೆ ವರ್ಕರ್ಸ್ ನಿಜವಾದ ಅಂಬೇಡ್ಕರ್ವಾದಿಗಳು, ಅವ್ರಿಗೆ ಸಂಘಟನೆ ಬೇಕು, ಅಂಬೇಡ್ಕರ್ ಹೇಳಿತ್ತು ಅಂತ. ಯೂನಿಯನ್ನೇ ಸಂಘಟನೆ ಅಲ್ವಾ ಅವ್ರದ್ದು, ಹಾಗಾಗಿ ಬಿಡಲ್ಲ ಅವರು. ಇಲ್ಲ, ಮೆಜಾರಿಟಿ ವರ್ಕರ್ಸು ಎಲ್ಲ ದಲಿತರೇ ಅಂದರು. ನೋಡಿ, ಮೆಜಾರಿಟಿ ವರ್ಕರ್ಸು ದಲಿತರೇ, ಮಾಲೀಕರು ದಲಿತರೇ, ಎಲ್ಲರೂ ದಲಿತರೇ. ಆದರೆ ಅಂಬೇಡ್ಕರ್ ಹೇಳೋದನ್ನು ಇಬ್ಬರು ಕೇಳಬೇಕು ಅಂತ. ಇನ್ನೇನು ಹೇಳೋಕ್ಕಾಗುತ್ತೆ? ಮಾರ್ಕ್ಸ್ ಹೇಳೋದು ಬಿಟ್ಬಿಟ್ಟು ಅಂಬೇಡ್ಕರ್ ಹೇಳೋದನ್ನಾರು ಕೇಳಬೇಕಲ್ಲ. ಸಂಘಟನೆಯನ್ನು ಗೌರವಿಸಿ ಕೂರ್ಸಿ ಮಾತಾಡಿ, ಕಾನೂನು ರೀತಿಯಲ್ಲಿ ಏನು ಕೊಡ್ಬೇಕು ನೋಡಪ್ಪ, ಕೊಡ್ತೀನಿ, ನಿಮ್ಗೋಯ್ತು. ಕಾನೂನು ಮೀರಿ ಅವರು ಏನು ಕೇಳೋಕ್ಕಾಗಲ್ಲ, ನೀವು ಏನು ಕೇಳೋಕ್ಕಾಗಲ್ವಲ್ಲ ಅಂತ ಹೇಳಿದೆ. ಕೊನೆಗೆ ಆ ಫ್ಯಾಕ್ಟ್ರಿನೂ ಇಲ್ಲ, ಆ ಕಾರ್ಮಿಕರು ಇಲ್ಲ. ಈಗ ಯಾವ ಫ್ಯಾಕ್ಟ್ರಿ ಅಂತ ಕೇಳೋಕ್ಕೆ ಹೋಗ್ಬಿಡಿ, ಸರಿಯಲ್ಲ, ಅದು ಪಬ್ಲಿಕ್ಕಲ್ಲಿ ಹೇಳೋದು ಒಳ್ಳೇದಲ್ಲ. ಅದು ಪಾಪ ಅವನಿನ್ನೆಲ್ಲೋ ಏನೋ ಮಾಡ್ತಿರ್ಬೋದು, ವರ್ಕರ್ಸು ಮಾಲೀಕನೋ, ಆ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಅಂದರೆ ಈ ರೀತಿಯಾದಂಥ ಅಂಶಗಳು ಇದ್ದಾವೆ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ನಾವು ಗಮನಿಸಬೇಕಾದೇನೆಂದರೆ, ಈ ವರ್ಣದೊಳಗಡೆ ವರ್ಗ ಪ್ರಜ್ಞೆ ಬರಲಿಲ್ಲ ಅಂದರೆ, ಈ ಅಂಶನ ಹೇಳ್ತೀವಿ. ವರ್ಣದೊಳಗಡೆ ವರ್ಗ ಪ್ರಜ್ಞೆ ತರಲಿಲ್ಲ ಅಂದರೆ, ವರ್ಗದ ಒಳಗಡೆನೂ ಕೂಡ ಈ ರೀತಿ ತುಳಿತಕ್ಕೊಳಗಾಗಿರ್ತಕ್ಕಂಥ ವಿಭಾಗಗಳನ್ನು ನಾವು ನಮ್ಮ ಜೊತೆ ಜೋಡಿಸ್ಕೊಳ್ಬೇಕು ಅನ್ನುವಂಥ ಮನೋಭಾವನೆ ಬರಲಿಲ್ಲ ಅಂದರೆ, ಈ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಕಿತ್ತಾಕ್ಲಿಕ್ಕೆ ಬೇಕಾದಂಥ ವರ್ಗ ಐಕ್ಯತೆಯನ್ನು ಹೆಂಗೆ ಮೂಡಿಸ್ತೀವಿ? ಇದು ಪ್ರಶ್ನೆ ಪ್ರಧಾನವಾದಂಥ. ಯಾಕೆ ನಾನು ಇದನ್ನ ಹೇಳಿದ್ದು? ಚಾರಿತ್ರಿಕ ಭೌತಿಕವಾದವನ್ನು ನೋಡಿದಾಗ ಮಾರ್ಕ್ಸ್ ಹೇಳುವಂಥದ್ದು ಏನಂದರೆ, ಇದುವರೆಗಿನ ಎಲ್ಲ ಸಮಾಜದ ಇತಿಹಾಸವೂ ಕೂಡ ವರ್ಗ ಸಂಘರ್ಷದ ಇತಿಹಾಸವಾಗಿದೆ ಎನ್ನುವಾಗ, ಗುಲಾಮ ಒಡೆಯ ಸಮಾಜದಿಂದ ಪಾಳೆಗಾರಿ ಸಮಾಜ, ಪಾಳೆಗಾರಿ ಸಮಾಜದಿಂದ ಬಂಡವಾಳಶಾಹಿ ಸಮಾಜಕ್ಕೆ ಬರುವಾಗ, ಬಂಡವಾಳಶಾಹಿ ಸಮಾಜದಲ್ಲಿ ನಾವು ಕಾಣ್ತಿರ್ತಕ್ಕಂಥ ಎರಡು ವರ್ಗಗಳು ಯಾವುದಪ್ಪ ಅಂದರೆ, ದುಡಿಯೋ ವರ್ಗ ಮತ್ತು ದುಡಿಸ್ಕೊಳ್ಳೋ ವರ್ಗ. ಹಾಗಾಗಿ ದುಡಿಯೋ ವರ್ಗವನ್ನು, ಆ ವರ್ಗದ ಐಕ್ಯತೆಯನ್ನು ನೀವು ರೂಪಿಸಲಿಲ್ಲ ಅಂತ ಹೇಳಿದ್ರೆ, ಈ ಸಂಘರ್ಷವನ್ನು ಹೇಗೆ ನೀವು ವರ್ಗ ಸಂಘರ್ಷವನ್ನು ಮುಂದಕ್ಕೆ ತೊಗೊಂಡು ಹೋಗ್ತೀರಿ? ಈ ವರ್ಗ ಸಂಘರ್ಷವನ್ನು ಮುಂದಕ್ಕೆ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ, ಈ ವರ್ಗ ಐಕ್ಯತೆಯನ್ನು ಸಾಧಿಸ್ತಾರೆ, ತೊಗೊಂಡೋಗ್ಲಿಕ್ಕಾಗಲ್ಲ. ಹಾಗಾಗಿ ವರ್ಗ ಐಕ್ಯತೆ ಅತ್ಯಂತ ಮುಖ್ಯ. ವರ್ಗ ಐಕ್ಯತೆ ಆಧಾರಿತವಾಗಿಯೇ ವರ್ಗ ಸಂಘರ್ಷವನ್ನು ಮಾಡಲಿಕ್ಕಾಗೋದು. ವರ್ಗ ಸಂಘರ್ಷವಿಲ್ಲದೇ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಸಮಾಜವಾದಿ ವ್ಯವಸ್ಥೆಗೆ ತಗೊಂಡು ಹೋಗ್ಲಿಕ್ಕಾಗಲ್ಲ.
ಮಾರ್ಕ್ಸ್ ಹೇಳೋದು ಇದನ್ನೇ ಅಲ್ವಾ. ವರ್ಗ ಸಂಘರ್ಷದ ಇತಿಹಾಸ ಅಂತ ಹೇಳುವಾಗ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಕಿತ್ತೊಸೆದು ಸಮಾಜವಾದಿ ವ್ಯವಸ್ಥೆಯನ್ನು ನಾವು ತರಬೇಕು. ಮಾರ್ಕ್ಸ್ವಾದದ ಲೆಕ್ಕದಲ್ಲಿ ಅದನ್ನು ತರಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ದುಡಿಯೋ ವರ್ಗದ ಐಕ್ಯತೆ ಅತ್ಯಂತ ಮುಖ್ಯ. ದುಡಿಯೋ ವರ್ಗದ ಐಕ್ಯತೆ ಅತ್ಯಂತ ಮುಖ್ಯ ಅಂತ ಹೇಳುವಂಥ ಸಂದರ್ಭದಲ್ಲಿ ಭಾರತದಂಥ ವಿಶಿಷ್ಟ ಪರಿಸ್ಥಿತಿಯಲ್ಲಿ ಭಾರತದ ದುಡಿಯೋ ವರ್ಗವನ್ನು ನಾವು ನೋಡುವಾಗ ವರ್ಗ ಐಕ್ಯತೆಯನ್ನು ಸಾಧಿಸಬೇಕು ಅನ್ನೋಂಥ ಪ್ರಶ್ನೆ ಬಂದಾಗ ಸಹಸ್ರಾರು ವರ್ಷಗಳ ಕಾಲದಿಂದಲೂ ಒಂದು ವಿಭಾಗದ ಜನರನ್ನು ಜಾತಿ ಹೆಸರಲ್ಲಿ ಅವರ ದುಡಿಮೆಯೇ ಅವರ ಕೆಲಸ ಅಂಥೇಳಿ ಅವ್ರಿಗೆ ಯಾವುದೇ ಅಧಿಕಾರವನ್ನು ಕೊಡದಲೇ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನೇ ಕೊಡದಲೇ ಇದ್ದಂಥ ಸಂದರ್ಭದಲ್ಲಿ ಆ ವಿಭಾಗವನ್ನು ನೀವು ಅವರ ಬೇಡಿಕೆಗಳನ್ನು ಅವರ ಸಾಮಾಜಿಕ ತುಳಿತದ ಪ್ರಶ್ನೆಗಳನ್ನು ಎತ್ಕೊಳ್ದಲೇ ವರ್ಗ ಐಕ್ಯತೆಯನ್ನು ಸಾಧಿಸ್ಲಿಕ್ಕೆ ಆಗ್ತದ ಅನ್ನೋ ಪ್ರಶ್ನೆ ಬಂದಾಗ ಮಾರ್ಕ್ಸ್ವಾದಿಗಳಾದಂಥ ಪ್ರತಿಯೊಬ್ಬರು ಕೂಡ ಅಂಬೇಡ್ಕರ್ ಅವರ ಜನವರಿ 26, 1950 ಭಾಷಣ, ನವೆಂಬರ್ 25, 1949 ಭಾಷಣ, ಜೊತೆಗೆ ಅವರು ಸಂವಿಧಾನ ರಚನೆ ಸಂದರ್ಭದಲ್ಲಿ ಕೊಟ್ಟಿದ್ದಂಥ ಮೆಮೊರಾಂಡಮನ್ನು ಮನಸ್ಸಿನಲ್ಲಿಟ್ಕೊಂಡು ಅಂಬೇಡ್ಕರ್ ಅವ್ರನ್ನ ನೋಡಬೇಕಾಗುತ್ತೆ. ಅವ್ರನ್ನ ಕೇವಲ ಒಬ್ಬರು ಸಮಾಜ ಸುಧಾರಕರಾಗೋ ಅಥವಾ ಅವ್ರು ಕೇವಲ ಜಾತಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದವರು ಅಂತಲೋ ಅಥವಾ ಅವರು ಸಂವಿಧಾನ ಶಿಲ್ಪಿ ಅಂತೋ ಮಾತ್ರ ನೋಡಿದ್ರೆ ಅಂಬೇಡ್ಕರ್ ಅವರನ್ನು ಒಂದು ಮಿತಿಗೊಳಪಡಿಸ್ತೀವಿ. ವರ್ಗ ಸಂಘರ್ಷಕ್ಕೆ ಅಂಬೇಡ್ಕರ್ ಎಷ್ಟು ಸಹಕಾರಿಯಾಗ್ಬೋದೋ ಅದಕ್ಕೆ ನಾವು ಸಮರ್ಥವಾಗಿ ಅಂಬೇಡ್ಕರ್ ವಿಚಾರಗಳನ್ನು ಬಳಸಲಿಕ್ಕೆ ಆಗೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಮತ್ತು ಮಾರ್ಕ್ಸ್ವಾದವನ್ನು ನಾವು ನೋಡಬೇಕಾಗ್ತದೆ. ಮಾರ್ಕ್ಸ್ವಾದ ಈ ಶೋಷಣಾ ವ್ಯವಸ್ಥೆಯನ್ನು ಕಿತ್ತೊಸೆದು ಶೋಷಣರಹಿತ ಒಂದು ವ್ಯವಸ್ಥೆಯನ್ನು ತರಬೇಕು ಅಂತ ಹೊರಟಂತೆ. ಶೋಷಣರಹಿತ ವ್ಯವಸ್ಥೆ ಮಾತ್ರವಲ್ಲ, ಮಾರ್ಕ್ಸ್ವಾದದ ಒಟ್ಟು ತಿರುಳೇನಪ್ಪ ಅಂತ ಹೇಳಿದ್ರೆ, ಆ ತತ್ವದ ಸಿದ್ಧಾಂತದ ತಿರುಳೇನಪ್ಪ ಅಂದರೆ, ಆ ರಾಜಕೀಯ ಅರ್ಥಶಾಸ್ತ್ರದ ತಿರುಳೇನಪ್ಪ ಅಂದರೆ, ಮುಂದೊಂದು ದಿನ ವರ್ಗರಹಿತವಾದಂಥ ಸಮಾಜವನ್ನು ರೂಪಿಸಬೇಕು. ವರ್ಗರಹಿತವಾದಂಥ ಸಮಾಜ ಅಂದ್ರೇನು? ದುಡಿಯೋರು ದುಡಿಸ್ಕೊಳ್ಳೋರು ಅನ್ನುವಂಥವ್ರು ಇಲ್ಲದಲೇ ಇರತಕ್ಕಂಥ ಸಮಾಜ, ವರ್ಗಹೀನ ಸಮಾಜವನ್ನು ರೂಪಿಸಬೇಕಾದಂಥ ಮಾರ್ಕ್ಸ್ವಾದಿಗಳು ಜಾತಿ ಇರುವಂಥ ಸಮಾಜದ ಇಟ್ಕೊಂಡು ಹೆಂಗೆ ವರ್ಗಹೀನ ಸಮಾಜವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದು ಅಂಶ. ಜಾತಿಯೂ ಕೂಡ ಒಂದು ಶ್ರಮ ವಿಭಜನೆ, ಕೇವಲ ಶ್ರಮ ವಿಭಜನೆ ಮಾತ್ರ ಆಗಿರಲಿಲ್ಲ, ಅದೊಂದು ಸಾಮಾಜಿಕ ಸಿದ್ಧಾಂತ ಆಗಿತ್ತು. ಅದಕ್ಕೊಂದು ಸಾತ್ವಿಕ ನೆಲೆ ಇತ್ತು ಮನುಧರ್ಮಶಾಸ್ತ್ರದ ಆಧಾರದಲ್ಲಿ, ಹಿಂದೂ ಧರ್ಮದ ಆಧಾರದಲ್ಲಿ. ಹಾಗಾಗಿ ಅವ್ರು ಹೇಳಿದ್ದು ಹಿಂದೂ ಧರ್ಮದಲ್ಲಿರುವಂತಹ ಅನಿಷ್ಟ ಇನ್ನೊಂದು ಕಡೆ ಇಲ್ಲ ಅಂತ. ಬರೀ ಅಂಬೇಡ್ಕರ್ ಮಾತ್ರ ಹೇಳಿದ್ದಲ್ಲ, ವಿವೇಕಾನಂದರು ಅದನ್ನ ಹೇಳ್ತಾರೆ. ಹಿಂದೂ ಧರ್ಮದಲ್ಲಿ ಎಂಥ ಅನಿಷ್ಟ ಪದ್ಧತಿಗಳಿದ್ದಾವೆ ಅಂತ ಹೇಳ್ತಾರೆ. ಆದರೆ ಹಿಂದೂ ಧರ್ಮದ ಪ್ರತಿಪಾದಕರು ವಿವೇಕಾನಂದರನ್ನ ಭಾಳ ದೊಡ್ಡ ರೀತಿಯಲ್ಲಿ ಹೇಳ್ತಾರೆ. ಅವ್ರು ಹೇಳಿದ ವಿಚಾರಗಳನ್ನು ಮಾತ್ರ ಒಪ್ಪಲ್ಲ ಅವರು. ಸೊ ಈ ಅಂಶಗಳನ್ನು ಹೇಳ್ತೀವಿ. ಸೊ ಈಗಿರುವಂಥ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ್ದೇನಪ್ಪ ಅಂದರೆ, ಅನೇಕ ಸಂದರ್ಭದಲ್ಲಿ ಇದನ್ನು ಮನಗಾಣದಲ್ಲೇ ಜಾತಿ ಮತ್ತು ವರ್ಣ ಇವನು ಒಂದಕ್ಕೊಂದು ಎದುರು ಬದುರಾಗಿ ನಿಲ್ಲಿಸ್ಬಿಡ್ತಾರೆ. ಈ ಎದುರು ಬದುರಾಗಿ ನಿಲ್ಲಿಸೋದ್ರಿಂದ ಪರಿಹಾರ ಆಗಲ್ಲ. ಮಾರ್ಕ್ಸ್ವಾದಿಗಳು ಇದನ್ನು ಎದುರು ಬದುರು ನಿಲ್ಲಿಸಬಾರ್ದು, ಅಂಬೇಡ್ಕರನ್ನು ಒಪ್ಪುವಂಥವ್ರು ಕೂಡ ಇದನ್ನ ಎದುರು ಬದುರು ನಿಲ್ಲಿಸಬಾರ್ದು. ವರ್ಗ ಅನ್ನುವಂಥ ಪ್ರಶ್ನೆ ಬಂದಾಗ ದುಡಿತಕ್ಕಂಥ ಎಲ್ಲ, ಯಾವುದೇ ಜಾತಿ, ಯಾವುದೇ ಸಮಾಜ, ಯಾವುದೇ ವಿಭಾಗಕ್ಕೆ ಸೇರಿದ್ರು ಕೂಡ ಎಲ್ಲರೂ ಒಂದು ಅನ್ನುವಂಥ ಆ ವಿಶಾಲ ವರ್ಗದ ಹಿನ್ನೆಲೆಗೆ ನಾವು ತರದಲೇ ಅದು ಮಾಡಲಿಕ್ಕಾಗಲ್ಲ. ಹಾಗಾಗಿ ಭಾರತದ ಸಂದರ್ಭಕ್ಕೆ ಈ ಮಾರ್ಕ್ಸ್ವಾದವನ್ನು ಅನ್ವಯಿಸಿದಾಗ ನೀವು ವಸ್ತುನಿಷ್ಠವಾಗಿ ಇರುವಿನಿಂದ ಅರಿವು ಅನ್ನುವಂಥದ್ದು ನೋಡುವಾಗ, ಈ ಜಾತಿಯೇ ನಮ್ಮ ಇರುವಿಕೆ ಆಗಿರುವಾಗ, ನಾನು ಇದು ಭಾಳ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ, ಭಾಳಷ್ಟು ಸಂದರ್ಭದಲ್ಲಿ ಜಾತಿಯೇ ನಮ್ಮ ಇರುವಿಕೆ ಆಗಿರುವಾಗ ನಮ್ಮ ಅನೇಕರ ಅರಿವು ಕೂಡ ಆ ಇರುವಿಕೆಯಿಂದಲೇ ಬರ್ತದೆ. ಬರಬಾರ್ದು ಅಂತ ಹೇಳಿದ್ರೆ ತಪ್ಪಾಗತ್ತೆ, ಬರ್ತದೆ. ಅದನ್ನು ಮನಗಂಡು ಈ ಇರುವಿಕೆಯಿಂದ ಬಂದಿರೋ ಅರಿವನ್ನು
ನಾವು ವರ್ಗ ಅರಿವಾಗಿ ಅಥವಾ ವರ್ಗ ಪ್ರಜ್ಞೆಯಾಗಿ ಮಾರ್ಪಡಿಸಬೇಕು ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರಲ್ಲಿ ಇರತಕ್ಕಂಥ ರ್ಯಾಡಿಕಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಈ ರ್ಯಾಡಿಕಲ್ ಎಲಿಮೆಂಟ್ಸ್ ಅಂದರೆ ಅಮೂಲಾಗ್ರವಾದಂಥ ಬದಲಾವಣೆಯನ್ನು ತರುವಂಥದ್ದು. ಅಮೂಲಾಗ್ರವಾದಂಥ ಬದಲಾವಣೆ ತರಬೇಕು ಅಂದರೆ ಜಾತಿ ರಹಿತವಾದಂಥ ಒಂದು ಸಮಾಜವನ್ನು ನಿರ್ಮಿಸಬೇಕು ಅನ್ನೋಂಥದ್ದು ಅವ್ರು ಹೇಳ್ತಿದ್ರು. ಅದರಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಮಾರ್ಕ್ಸ್ವಾದ ಏನು ಹೇಳುತ್ತೆ ಅಂದರೆ ಕೇವಲ ಜಾತಿ ರಹಿತವಾದ ಮಾತ್ರ ಅಲ್ಲ, ವರ್ಗರಹಿತವಾದಂಥ ಸಮಾಜವನ್ನು ನಿರ್ಮಾಣ. ಸೊ ಹಾಗಾಗಿ ನೀವು ಅಂಬೇಡ್ಕರ್ ವಾದದ ಒಟ್ಟು ಅಂತಿಮವಾದಂಥ ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿದ್ರೆ ಮಾರ್ಕ್ಸ್ವಾದದ ಮೂಲಕವೇ ಮುಟ್ಲಿಕ್ಕೆ ಸಾಧ್ಯ. ಜಾತಿ ರಹಿತವಾದಂಥ ಸಮಾಜ ಅಂತ ಹೇಳಿದ್ರೆ ಅದು ವರ್ಗರಹಿತವಾದಂಥ ಸಮಾಜವೂ ಆಗಿರಬೇಕು. ವರ್ಗರಹಿತವಾದಂಥ ಸಮಾಜವಾಗ್ದಲೇ ಜಾತಿ ರಹಿತವಾದಂಥ ಸಮಾಜ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸ್ವಲ್ಪ ಎಚ್ಚರಿಕೆಯಿಂದ ನಾವು ನೋಡಬೇಕು. ಹಾಗಾಗಿ ಅಂಥ ಒಂದು ವರ್ಗರಹಿತವಾದಂಥ ಸಮಾಜವನ್ನು ರೂಪಿಸುವಂಥದ್ದೇನೆ ಮಾರ್ಕ್ಸ್ವಾದದ ಗುರಿ. ಅದನ್ನು ಮಾಡಲಿಕ್ಕೆ ಅವ್ರು ಹೇಳಿದ್ದೇನೆಂದರೆ ಈ ದುಡಿಯೋ ವರ್ಗವನ್ನು ಒಂದು ಮಾಡಬೇಕು ಅಂತ. ವರ್ಕಿಂಗ್ ಕ್ಲಾಸ್ ಆಫ್ ದಿ ವರ್ಲ್ಡ್ ಯುನೈಟ್ ಅಂತ ಹೇಳಿದ್ರು. ದುಡಿಯೋ ವರ್ಗದ ಅಂತಾರಾಷ್ಟ್ರೀಯತೆ ಹೇಳಿದ್ರು. ದುಡಿಯೋ ವರ್ಗದ ಅಂತಾರಾಷ್ಟ್ರೀಯತೆಯನ್ನು ಹೇಳುವಾಗ ನೀವು ದುಡಿಯೋ ವರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿಯ ಐಕ್ಯತೆ, ದುಡಿಯೋ ವರ್ಗದಲ್ಲಿ ಬೇರೆ ಬೇರೆ ಜಾತಿಯವರು ಇದ್ದಾರಲ್ಲ ಭಾರತದ ವಿಶಿಷ್ಟ ಪರಿಸ್ಥಿತಿಯಲ್ಲಿ, ಇವರ ಐಕ್ಯತೆಯನ್ನು ಸಾಧಿಸ್ತಿಲ್ಲ ಅಂತ ಹೇಳಿದ್ರೆ ದುಡಿಯೋ ವರ್ಗದ ಭಾಗವಾಗಿ ಇರ್ತಕ್ಕಂಥ ಜಾತಿ ಆಧಾರಿತವಾಗಿ ತುಳಿತಕ್ಕೊಳಗಾಗಿರ್ತಕ್ಕಂಥ ವಿಭಾಗಗಳ ಪ್ರಶ್ನೆಯನ್ನು ನಾವು ಎತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ವರ್ಗದ ಐಕ್ಯತೆಯನ್ನು ಸಾಧಿಸ್ಲಿಕ್ಕಾಗುತ್ತಾ? ಆ ವರ್ಗ ಐಕ್ಯತೆಯನ್ನು ಸಾಧಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿರ್ತಕ್ಕಂಥ ವರ್ಗರಹಿತವಾದಂಥ ಸಮಾಜವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ಬರ್ತದೆ. ಸೊ ಅಲ್ಲಿ ಅಂಬೇಡ್ಕರ್ ಅವರ ವಿಚಾರವನ್ನು ಈ ಹಿನ್ನೆಲೆಯಲ್ಲಿ ಅವರು ಅಮೂಲಾಗ್ರವಾದಂಥ ಬದಲಾವಣೆ ತರಬೇಕು ಅಂತ ಏನು ಹೇಳಿದ್ರು, ರ್ಯಾಡಿಕಲ್ ಎಲಿಮೆಂಟ್ಸ್ ವಿತಿನ್ ಅಂಬೇಡ್ಕರ್ ಏನಿತ್ತು ಅದನ್ನು ಮಾರ್ಕ್ಸ್ವಾದಿಗಳು ಪ್ರತಿಯೊಬ್ಬರು ಕೂಡ ಸ್ವೀಕರಿಸಬೇಕಾಗ್ತದೆ, ಅದನ್ನು ಮುಂದೆ ಕೊಂಡೊಯ್ಯಬೇಕಾಗ್ತದೆ. ಆ ಕೊಂಡೊಯ್ಯುವಂಥ ಸಂದರ್ಭದಲ್ಲಿ ಯಾವ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಪರಿಕಲ್ಪನೆಗಳಿತ್ತು ಅದು ಬಂಡವಾಳಶಾಹಿ ವ್ಯವಸ್ಥೆಯ ಉಗಮದ ಘೋಷಣೆಗಳಾಗಿತ್ತು. ಆ ಬಂಡವಾಳಶಾಹಿ ವ್ಯವಸ್ಥೆಯ ಉಗಮದ ಘೋಷಣೆಗಳ ಆದ ನಂತರ ಬಂಡವಾಳಶಾಹಿ ಬೆಳೆದಂಗೆ ಈ ಸ್ವಾತಂತ್ರ್ಯವು ಸೀಮಿತಗೊಳ್ಳುತ್ತೆ. ನೋಡ್ತಾ ಇದ್ದೀವಿ ಈಗ. ಹಾಗೇನೆ ಸಮಾನತೆ ಅನ್ನೋದು ಕೂಡ ಸೀಮಿತವಾಗುತ್ತೆ, ಭ್ರಾತೃತ್ವ ಅನ್ನೋದು ಕೂಡ ಸೀಮಿತವಾಗುತ್ತೆ. ಯಾಕೆಂದರೆ ಬಂಡವಾಳಶಾಹಿ ವ್ಯವಸ್ಥೆ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಕೂಡ ತನ್ನ ಕೇಂದ್ರಿತಗೊಳಿಸ್ಬಿಡುತ್ತದೆ. ತನ್ನ ಕೇಂದ್ರಿತ ಅಂದರೆ ನಾನು ಮಾತ್ರ, ನಿನಗೇನು ಸಿಗುತ್ತೆ ಅಂತ ನೋಡುವಂತ ಹೇಳ್ತಾರೆ ನೋಡಿ ಭಾಳಷ್ಟು ಜನ. ಇದು ಯಾಕಪ್ಪ ಊರು ಸಾಬರಿ ನಿನಗೇನು ಸಿಗುತ್ತೆ ನೋಡು ಮರಯ ಅಂತ ಹೇಳ್ತಾರಲ್ಲ. ಎಲ್ಲವೂ ತನ್ನ ಕೇಂದ್ರಿತ, ನನ್ನನ್ನು ಕೇಂದ್ರಿತವಾಗಿ ನೋಡುವಂಥದ್ದೇನೆ ಬಂಡವಾಳಶಾಹಿ ವ್ಯವಸ್ಥೆ. ಅದಕ್ಕೆ ನೀವು ಮಾರ್ಕ್ಸ್ನ ಮತ್ತು ಏಂಗಲ್ಸ್ ಬರೆದಿರ್ತಕ್ಕಂಥ ಇದೆಯಲ್ಲ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋನ ಓದಿದ್ರೆ ಅವ್ರು ಹೇಳ್ತಾರಲ್ಲ, ಬಂಡವಾಳಶಾಹಿ ಬೆಳೆದಂಗೆ ಯಾವುದನ್ನೆಲ್ಲ ಪವಿತ್ರ ಅಂದ್ಕೊಂಡಿದ್ವೋ ಆ ಎಲ್ಲ ಪವಿತ್ರವಾದಂಥ ಸಂಬಂಧಗಳು ವ್ಯಾವಹಾರಿಕ ಸಂಬಂಧಗಳಾಗ್ತವೆ. ಏನೆಲ್ಲ ಪವಿತ್ರವಾದಂಥ ಸಂಬಂಧಗಳು ಇದ್ವು? ಗುರುದೇವೋ ಭವ, ಶಿಕ್ಷಕ ಅಂದರೆ ದೇವರಪ್ಪ ಅಂತಿದ್ರು. ಈಗೇನಾಗಿದೆ? ಗುರುದೇವ ನಿಮ್ಮ ಹತ್ರ ಕಾಂಚಾಣ ಇದ್ರೆ, ದುಡ್ಡಿದ್ರೆ ಅವನ ದೇವರು, ದುಡ್ಡಿರಲಿಲ್ಲ ಅಂದರೆ ವೈದ್ಯೋ ನಾರಾಯಣೋ ಹರಿ. ವೈದ್ಯೋ ನಾರಾಯಣೋ ಹರಿ ಏನಾಗಿದ್ದಾನೆ ಈಗ? ದುಡ್ಡಿದ್ರೆ ಅವನು ನಾರಾಯಣ, ದುಡ್ಡಿರ್ಲಿಲ್ಲ ಅಂದರೆ ಬಂಡವಾಳಶಾಹಿ ವ್ಯವಸ್ಥೆ ಬೆಳೆದಂಗೆ ಏನಾಗಿದೆ ನೋಡಿ ಅಲ್ವಾ? ಸೊ ಹಾಗಾಗಿ ಎಲ್ಲ ಪವಿತ್ರವಾದಂಥ ಸಂಬಂಧಗಳು ಅಂತಿತ್ತಲ್ಲ, ಇನ್ಕ್ಲೂಡಿಂಗ್ ಗಂಡ ಹೆಂಡತಿ ಸಂಬಂಧ, ತಾಯಿ ಮಕ್ಕಳ ಸಂಬಂಧ, ಅಪ್ಪ ಮಕ್ಕಳ ಸಂಬಂಧ, ಅಣ್ಣ ತಮ್ಮಂದಿರ ಸಂಬಂಧ ಎಲ್ಲ ಏನಾಗ್ತಿದೆ ಈಗ? ಈ ಹಳ್ಳಿಲಿರುವಷ್ಟು ಅಣ್ಣ ತಮ್ಮಂದಿರ ಸಂಬಂಧ ನಗರಗಳಲ್ಲಿ ಇದೆಯಾ ನೋಡಿ.
ಬಂಡವಾಳಶಾಹಿ ಬೆಳೆದಂಗೆ ಸಂಬಂಧಗಳು ಕೂಡ ವ್ಯಾವಹಾರಿಕವಾಗ್ಬಿಡ್ತಾವಲ್ಲ. ಅಂದರೆ ಎಲ್ಲವೂ ವ್ಯಾವಹಾರಿಕವಾಗ್ತದೆ. ಬಂಡವಾಳಶಾಹಿ ಈ ರೀತಿ ವ್ಯಕ್ತಿ ಕೇಂದ್ರಿತಗೊಳಿಸ್ತದೆ. ಈ ವ್ಯಕ್ತಿ ಕೇಂದ್ರಿತಗೊಳಿಸ್ತಿರುವಂಥ ಪ್ರಕ್ರಿಯೆಯಲ್ಲಿ ಯಾವುದು ಅಸ್ಮಿತೆಯ ರಾಜಕಾರಣ ಪ್ರಶ್ನೆನೂ ಇದೆ. ವ್ಯಕ್ತಿ ಕೇಂದ್ರಿತವಾಗುವಾಗಲೇ ಅವಕಾಶಗಳು ಸೀಮಿತವಾಗ್ತಾ ಹೋದಂಗೆ ಜಾತಿ ಕೇಂದ್ರಿತವಾದಂಥ ಸಮಾಜದಲ್ಲಿ ಪ್ರತಿಯೊಂದು ಜಾತಿಯೂ ಕೂಡ ತನ್ನದೇ ಆದಂಥ ಅಸ್ಮಿತೆಯನ್ನು ರೂಪಿಸ್ಕೊಳ್ತಾ ಹೋಗುವಂಥ ಕೆಲಸವನ್ನು ಮಾಡ್ತದೆ. ಒಂದು ವೇಳೆ ಅಂಬೇಡ್ಕರ್ ಹೇಳಿದಂಥ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಅಥವಾ ಸಮಾನತೆಯನ್ನು ನಾವೇನಾದರೂ ಕೇವಲ ಮೀಸಲಾತಿಗಿಡಿಸ್ಬಿಟ್ರೆ ಏನಾಗುತ್ತೆ? ನನಗೆ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಪ್ರತಿ ಸಾರಿ ಅಂಬೇಡ್ಕರ್ ಜಯಂತಿಯನ್ನು ಮಾಡುವಾಗ ಅಂಬೇಡ್ಕರ್ ಆ್ಯಂಡ್ ಬಾಬು ಜಗಜೀವನ್ ರಾಮ್ ಇಬ್ಬರದು ಸೇರಿಸಿ ಮಾಡ್ತಿದ್ವಿ, ಈ ಬಾರಿ ಅಂಬೇಡ್ಕರ್ ಮಾತ್ರ ಮಾಡಬೇಕಾದಂತ ಬಂದ್ಬಿಟ್ಟಿದೆ ಅಂತ. ನಾನು ಇಲ್ಲಿ ಕರ್ನಾಟಕದವ್ರು ಯಾರು ಹೇಳ್ತಿದ್ರು, ಯಾಕೆ ಅಂದರೆ ಒಳ ಮೀಸಲಾತಿ ಪ್ರಶ್ನೆ ಇಷ್ಟೊಂದು ಆಗ್ಬಿಟ್ಟು ಅಂಬೇಡ್ಕರ್ ಜಯಂತಿ ದಿವಸ ಯಾರನ್ನು ನಾವು ಗೆಸ್ಟಾಗಿ ಕರಿಬೇಕು ಅನ್ನೋದೇ ಪ್ರಶ್ನೆ ಬಂದ್ಬಿಡೈತಿ ಈಗ ಅಂತ. ಅದಕ್ಕೆ ಹೋಗ್ತಾ ಇಲ್ಲ, ಯಾರನ್ನು ನಾವು ಗೆಸ್ಟಾಗಿ ಕರಿಬೇಕು ಅನ್ನೋದೇ ಪ್ರಶ್ನೆ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ರು. ಅದೇ ನೋಡಿ, ನೀವು ಅಂಬೇಡ್ಕರ್ ಹೇಳಿದಂಥ ರಾಜಕೀಯ, ಆರ್ಥಿಕ, ಸಾಮಾಜಿಕ ಸಮಾನತೆಯನ್ನು ಕೇವಲ ಮೀಸಲಾತಿಗಿಳಿಸ್ಬಿಟ್ಟದ್ರಿಂದ ಇವತ್ತಿನ ನವ ಉದಾರವಾದಿ ಆರ್ಥಿಕ ವ್ಯವಸ್ಥೆಯಲ್ಲಿ ಬಂಡವಾಳಶಾಹಿ ಬೆಳೀತಾ ಇರುವಂಥ ಸಂದರ್ಭದಲ್ಲಿ, ಬಂಡವಾಳಶಾಹಿ ವೇಗವಾಗಿ ಬೆಳೀತಾ ಇರುವಂಥ ಸಂದರ್ಭದಲ್ಲಿ ನವ ಉದಾರವಾದ ಏನು ಹೇಳ್ತದೆ? ಬಿಸ್ನೆಸ್ ಆಫ್ ದಿ ಗೌರ್ಮೆಂಟ್ ಇಸ್ ನಾಟ್ ಟು ಡೂ ದಿ ಬಿಸ್ನೆಸ್ ಅಂತ ಮಾರ್ಗರೆಟ್ ಥ್ಯಾಚರ್ ಹೇಳಿದಂಥ ಮಾತು, ಥ್ಯಾಚರಿಸಮ್ ಅಂತ ಹೇಳ್ತೀವಿ. ಸರ್ಕಾರದ ವ್ಯವಹಾರ ಮಾಡೋದಲ್ಲ ಅಂತ. ಹಾಗಾಗಿ ಸರ್ಕಾರದ ಕೆಲಸ ಕೊಡೋದಲ್ಲ. ಮೀಸಲಾತಿ ಇರೋದೆಲ್ಲ ಸರ್ಕಾರದ ಕೆಲಸ, ಪ್ರೈವೇಟಲ್ಲಿ ಎಲ್ಲಿದೆ? ಅಲ್ಲಿ ಸೀಮಿತವಾಗ್ತಿದೆ ಅವಕಾಶ. ಸೀಮಿತವಾಗ್ತಿರುವಾಗ ಅವಕಾಶಗಳು ಮೀಸಲಾತಿ ಪಡ್ಕೊಳ್ಳುವಂಥ ವಿಭಾಗಗಳ ನಡುವೆ ಪೈಪೋಟಿ ಜಾಸ್ತಿ ಆಗಿದೆ. ಅದರಲ್ಲಿ ಒಳ ಮೀಸಲಾತಿ ಅನ್ನೋ ಪ್ರಶ್ನೆ ಬಂದಿದೆ. ಈಗ ಎದ್ಬಿಟ್ಟಿರುವಂಥ ಕರ್ನಾಟಕದಲ್ಲಿ ಎದ್ಬಿಟ್ಟಿರುವಂಥ ಪ್ರಶ್ನೆಗಳು ಹೆಂಗಿದೆ ನೋಡಿ. ಇಷ್ಟು ವರ್ಷಗಳ ಕಾಲ ಬಾಬು ಜಗಜೀವನ್ ರಾಮ್, ಅಂಬೇಡ್ಕರ್ ಇಬ್ಬರದು ಜಯಂತಿಯನ್ನು ಒಟ್ಟಿಗೆ ಸೇರಿಸಿ ಮಾಡ್ತಿದ್ದಂಥ ಅನೇಕ ಸಂಘಟನೆಗಳು ಇವತ್ತು ಬಾಬು ಜಗಜೀವನ್ ರಾಮ್ದೇ ಸಪ್ರೇಟ್ ಇರುತ್ತೆ, ಅಂಬೇಡ್ಕರ್ದೇ ಸಪ್ರೇಟ್ ಇರುತ್ತೆ ಸಂದರ್ಭ ಬಂದ್ಬಿಟ್ಟು ನೋಡಿ. ಹೆಂಗೆ ಬಂಡವಾಳಶಾಹಿ ಬೆಳೆದಂಗೆ ವ್ಯಕ್ತಿ ಕೇಂದ್ರಿತಗೊಳಿಸ್ತದೆ ಅಂದಂಗೆ ಇದು ಇನ್ನೊಂದಿಷ್ಟು ಚಿಕ್ಕ ಹೋಗುತ್ತೆ. ಸೊ ಹಾಗಾಗಿ ಸಾಮಾಜಿಕ ತುಳಿತಕ್ಕೊಳಗಾಗಿರ್ತಕ್ಕಂಥ ವಿಭಾಗಗಳನ್ನೆಲ್ಲ ಒಂದುಗೂಡಿಸ್ಬೇಕು ಅನ್ನೋಂಥ ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೂ ಅಡ್ಡಿನೇ. ವರ್ಗ ಐಕ್ಯತೆ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಈ ಅಂಶಗಳಿದ್ದಾವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಆರ್ಥಿಕ ಮೂಲ ರಚನೆ ಇದೆಯಲ್ಲ, ಆ ಮೂಲ ರಚನೆಯಲ್ಲಿ ಬದಲಾವಣೆಯನ್ನು ತರದಲ್ಲೇ ನೀವು ಕೇವಲ ಸಾಮಾಜಿಕ ಬದಲಾವಣೆಯನ್ನು ತರ್ತೀವಿ ಎನ್ನುವಂಥ ಮಾತೇನಿರ್ತದೆ ಅದು ಅಷ್ಟು ಸಲೀಸಾಗಿ ಆಗಲ್ಲ, ಸುಲಭ ಅಲ್ಲ. ಹಾಗಾಗಿ ಆರ್ಥಿಕ ಮೂಲ ರಚನೆಯಲ್ಲಿ ಬದಲಾವಣೆ ತರಬೇಕು ಅಂತ ಅಂದರೆ ಭಾರತ ದೇಶದ ಪರಿಸ್ಥಿತಿಗೆ ಮಾರ್ಕ್ಸ್ವಾದವನ್ನು ಅನ್ವಯಿಸಿ ನೋಡಿದಾಗ ಭಾರತ ದೇಶದಲ್ಲಿ ಇವತ್ತು ನಾವು ಈ ಪ್ರಜಾಪ್ರಭುತ್ವ ಏನಿದೆ, ಭಾರತ ದೇಶದ ಪ್ರಜಾಪ್ರಭುತ್ವ, ಯಾವುದನ್ನು ಅಂಬೇಡ್ಕರ್ ಪೊಲಿಟಿಕಲ್ ಡೆಮೋಕ್ರಸಿ ಅಂತ ಕರೆದ್ರು ಸಂವಿಧಾನ ಮೂಲಕ, ಈ ಪ್ರಜಾಪ್ರಭುತ್ವವನ್ನು ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವವನ್ನಾಗಿ ಮಾರ್ಪಡಿಸಬೇಕು ಅಂತ ಹೇಳಿದ್ರೆ ಅದನ್ನು ನಾವು CPMನವ್ರು ಏನು ಹೇಳ್ತೀವಿ ನಮ್ಮ ಕಾರ್ಯಕ್ರಮದಲ್ಲಿ ಅಂದರೆ ಇದನ್ನು ಈ ಪ್ರಜಾಪ್ರಭುತ್ವವನ್ನು ಜನತಾ ಪ್ರಜಾಪ್ರಭುತ್ವ ಮಾಡಬೇಕು ಅಂತ ಹೇಳ್ತೀವಿ, ಪೀಪಲ್ಸ್ ಡೆಮೋಕ್ರಸಿ ಮಾಡಬೇಕು ಅಂತ ಹೇಳ್ತೀವಿ. ಆ ಪೀಪಲ್ಸ್ ಡೆಮೋಕ್ರಸಿಯನ್ನಾಗಿ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ದುಡಿಯೋ ವರ್ಗದ ನೇತೃತ್ವದಲ್ಲಿ ಎಲ್ಲ ದುಡಿತಕ್ಕಂಥ ವಿಭಾಗಗಳನ್ನು, ಶ್ರಮಜೀವಿಗಳನ್ನು ಒಂದುಗೂಡಿಸಬೇಕು ಅಂತ ಹೇಳ್ತೀವಿ. ಜೊತೆಗೆ ಈ ಪ್ರಜಾಪ್ರಭುತ್ವವನ್ನು ನಿಜವಾದಂಥ ಜನತೆಯ ಪ್ರಜಾಪ್ರಭುತ್ವವನ್ನು ಮಾಡಲಿಕ್ಕೆ ಇರತಕ್ಕಂಥ ಎಲ್ಲ ವಿಭಾಗಗಳನ್ನು ಒಳಗೊಂಡಂಥ ಜನತಾ ಪ್ರಜಾಪ್ರಭುತ್ವ ರಂಗವನ್ನು ಕಟ್ಟಬೇಕು ಅಂತ ಹೇಳ್ತೀವಿ. ಆ ಜನತಾ ಪ್ರಜಾಪ್ರಭುತ್ವ ರಂಗಕ್ಕೆ ರೈತ ಕಾರ್ಮಿಕರ ಸಖ್ಯತೆ ಆಧಾರ ಅಂತ ಹೇಳ್ತೀವಿ, ವರ್ಕರ್ ಪೆಸೆಂಟ್ ಅಲಯನ್ಸ್ ಅಂತ ಹೇಳ್ತೀವಿ. ಆ ವರ್ಕರ್ ಪೆಸೆಂಟ್ ಅಲಯನ್ಸನ್ನು ಕಟ್ಟಬೇಕು ಅಂತ ಹೇಳಿದ್ರೆ
ಗ್ರಾಮೀಣ ಭಾರತದಲ್ಲಿ ಎಲ್ಲಿ ಅಂಬೇಡ್ಕರ್ ಹೇಳಿದಂಥ ಜಾತಿ ಅನ್ನುವಂಥ ರಾಕ್ಷಸ ಇದೆಯೋ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜೀವನಾಧಾರದ ಆಧಾರವಾಗಿರ್ತಕ್ಕಂಥ ಭೂಮಿ ಸಿಗಬೇಕು. ಆ ಭೂಮಿ ಸಿಕ್ಕಿದಾಗ ಆ ಭೂಮಿಯ ಒಡೆಯನಾದಾಗ ಅವ ಭೂಮಿಗೆ ಹೋಗಿ ದುಡಿಯೋದು ಮಾತ್ರ ಅಲ್ಲ, ಬೇರೆ ಭೂ ಒಡೆಯನ ಭೂಮಿಯಲ್ಲಿ ಹೋಗಿ ದುಡಿಯೋದು ಮಾತ್ರ ಅಲ್ಲದೇ ತನ್ನ ಭೂಮಿಯಲ್ಲೂ ತಾನು ದುಡಿಬೋದು, ಅವನ ಮೇಲೆ ಅವನು ಅವಲಂಬಿತಲಾಗಿರ್ಬೇಕಂತ ಅಗತ್ಯ ಇಲ್ಲ ಅನ್ನುವಾಗ ಆತನಿಗೊಂದು ಆರ್ಥಿಕ ಸ್ವಾತಂತ್ರ್ಯ ಸಿಗ್ತದೆ. ಈ ಆರ್ಥಿಕ ಸ್ವಾತಂತ್ರ್ಯ ಸಿಗ್ದಲೇ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಇರಲ್ಲ, ಅಥವಾ ಸಾಮಾಜಿಕವಾದಂಥ ಸ್ವಾತಂತ್ರ್ಯವೂ ಕೂಡ ಸಿಗಲ್ಲ ಅನ್ನುವಂಥ ಅಂಶವನ್ನೇ CPM ಪಾರ್ಟಿ ತನ್ನ ಕಾರ್ಯಕ್ರಮದ ಮೂಲಕ ಹೇಳ್ತದೆ. ಹಾಗಾಗಿ ಕಾರ್ಷಿಕ ಸಂಬಂಧಗಳಲ್ಲಿ ಬದಲಾವಣೆ ತರ್ತಕ್ಕಂಥ ಕಾರ್ಷಿಕ ಕ್ರಾಂತಿಯೇ ಜನತಾ ಪ್ರಜಾಪ್ರಭುತ್ವ ಕ್ರಾಂತಿಯ ಆಧಾರ ಅಂತ ಹೇಳ್ತೀವಿ ನಮ್ಮ ಪಕ್ಷದ ಕಾರ್ಯಕ್ರಮ. ಕಾರ್ಷಿಕ ಕ್ರಾಂತಿ ಅನ್ನುವಂಥ ಪ್ರಶ್ನೆ ಬಂದಾಗ ಏನು, ಪ್ರತಿಯೊಬ್ಬ ದುಡಿತಕ್ಕಂಥವನಿಗೂ ದುಡಿಮೆಯ ಆಧಾರವಾಗಿರ್ತಕ್ಕಂಥ ಭೂಮಿ ಸಿಗಬೇಕು. ಹಾಗಾಗಿ ಭೂ ಹೋರಾಟ ಅನ್ನುವಂಥದ್ದು ಪ್ರಧಾನವಾದಂಥ ಹೋರಾಟ ಆಗಬೇಕು ಅಂತ ಹೇಳ್ತೀವಿ. ಆ ಭೂ ಹೋರಾಟವನ್ನು ಮಾಡ್ತಾ ಹೋದಂಗೆ ಭೂಹೀನನಿಗೆ ಭೂಮಿ ಕೊಟ್ಟಾಗ ಬಹುಸಂಖ್ಯಾತ ಭೂಹೀನರು ಯಾರಪ್ಪ ಅಂದರೆ ಭಾರತ ದೇಶದ ಜಾತಿ ವ್ಯವಸ್ಥೆಯಲ್ಲಿ ಸಾಮಾಜಿಕವಾಗಿ ಅಸ್ಪೃಶ್ಯರು ಅನ್ನಿಸ್ಕೊಂಡಿರ್ತಕ್ಕಂಥ ಶೂದ್ರರು, ಅತಿಶೂದ್ರರನ್ನೇ ಭೂಹೀನರು. ಆ ಭೂಹೀನರಿಗೆ ಭೂಮಿಯನ್ನು ಕೊಡುವಂಥದ್ದು ಇವತ್ತಿನ ಸಂದರ್ಭದಲ್ಲಿ ಕೇವಲ ಸರ್ಕಾರಿ ಕೆಲಸಗಳಲ್ಲಿ ಅಥವಾ ಶಿಕ್ಷಣದಲ್ಲಿ ಮಾತ್ರ ಮೀಸಲಾತಿಯಲ್ಲ, ಅಲ್ಲಿ ಅವರಿಗೆ ಭೂಮಿ ಸಿಗುವಂಥದ್ದು ಅದು ನಿಜವಾದಂಥ ಏನು ಕಾರ್ಷಿಕ ಕ್ರಾಂತಿ. ಆ ಹೋರಾಟವನ್ನು ಮಾಡಿದಾಗ ಆ ರೀತಿಯಂಥ ಭೂಮಿ ಸಿಕ್ಕಿದಾಗ ಈ ಸಾಮಾಜಿಕವಾದಂಥ ಈ ಅಸಮಾನತೆಯನ್ನು ಒಡಿಲಿಕ್ಕೆ ಅವಕಾಶ ಇದೆ ಅನ್ನೋಂಥ ಮಾತಾಡ್ತೀವಿ. ಇದನ್ನೇ ಇನ್ನೊಂದು ಆರೋಪ ಏನಿದೆ, ನೀವು ಯಾವಾಗಲೂ ಆರ್ಥಿಕ ಪ್ರಶ್ನೆ ಮಾತ್ರ ಮಾತಾಡ್ತೀರಾ, ಸಾಮಾಜಿಕ ಪ್ರಶ್ನೆಯನ್ನು ಮಾತಾಡಲ್ಲ. ನೀವು ಭೂಮಿ ಕೊಟ್ಬಿಟ್ರೆ ಆಗೋಯ್ತಾ, ಅಸ್ಪೃಶ್ಯತೆ ಹೊಟ್ಟೋಗ್ಬಿಡುತ್ತಾ, ಜಾತಿ ಹೊಟ್ಟೋಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ, ಸತ್ಯ ಕೂಡ. ಅದಕ್ಕೆ ಉತ್ತರ ಏನಪ್ಪ ಅಂದರೆ, ಏಂಗಲ್ಸ್ ಒಂದು ಕಡೆ ಹೇಳ್ತಾರೆ, ಅವರೊಬ್ಬರು ಸ್ನೇಹಿತರಿಗೆ ಪತ್ರ ಬರೀತಾರೆ, ನೀವು ಹೇಳ್ತಿರಲ್ಲ ಏನು ಈ ಆರ್ಥಿಕ ಸಂಬಂಧಗಳು ಬದಲಾಗ್ಬಿಟ್ಟ ತಕ್ಷಣ, ಅಂದರೆ ಮೂಲ ರಚನೆ ಬದಲಾದ ತಕ್ಷಣ ಅದ್ರ ಮೇಲೆ ಇರ್ತಕ್ಕಂಥ ಸೂಪರ್ ಸ್ಟ್ರಕ್ಚರ್ ಅಂತೀವಿ. ಸೂಪರ್ ಸ್ಟ್ರಕ್ಚರ್ ಅಂದರೆ ಕಾನೂನು, ಪೊಲೀಸು, ಶಿಕ್ಷಣ, ಕೋರ್ಟು, ಇದೆಲ್ಲವೂ ಕೂಡ ಸೂಪರ್ ಸ್ಟ್ರಕ್ಚರು. ಅದರ ಬುಡದಲ್ಲಿರ್ತಕ್ಕಂಥದ್ದೇ ಆರ್ಥಿಕ ಅಸಮಾನತೆಯ ಪ್ರಶ್ನೆ ಅನ್ನೋದು ಹೇಳ್ತೀವಿ, ಬೇಸಿಕ್ ಸ್ಟ್ರಕ್ಚರ್ ಅಂತ. ಈ ಬೇಸಿಕ್ ಸ್ಟ್ರಕ್ಚರ್ ಬದಲಾದ ತಕ್ಷಣವೇ ಸೂಪರ್ ಸ್ಟ್ರಕ್ಚರ್ ಸರಿಯಾಗಿಬಿಡುತ್ತೆ ಅಂತ ಹೇಳ್ತಿರಲ್ಲ, ಅದಾಗಿದೆಯಾ ಎಲ್ಲ ಕಡೆನೂ ಅನ್ನೋಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಆವಾಗ ಏಂಗೆಲ್ಸು ಅವ್ರ ಸ್ನೇಹಿತರೊಬ್ಬರು ಬ್ಲಾಚ್ ಅಂತ ಇದ್ದಾರೆ, ಬ್ಲಾಚ್ ಅಂತ ಅವ್ರಿಗೊಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಅವ್ರು ಹೇಳಿದ್ದಾರೆ ಏನಂತ ಅಂದರೆ, ಈ ಮೂಲಭೂತ ಸಂರಚನೆಯಲ್ಲಿ ಬದಲಾವಣೆ ಆದ ತಕ್ಷಣವೇ ಮೇಲ್ರಚನೆಯಲ್ಲೂ ಆಟೋಮೆಟಿಕ್ಕಾಗಿ ಬದಲಾವಣೆ ಆಗ್ಬಿಡುತ್ತೆ ಅನ್ನುವಂಥದ್ದು ಹೇಳಿದಷ್ಟು ಸಲೀಸಲ್ಲ ಅಂತಲೂ ಹೇಳ್ತಾರೆ. ಅದಕ್ಕೆ ಮೂಲಭೂತ ರಚನೆಯಲ್ಲಿ ಬದಲಾವಣೆ ಆದಮೇಲೂ ಕೂಡ, ಸಮಾಜವಾದಿ ಕ್ರಾಂತಿ ಆದಮೇಲೂ ಕೂಡ ಮೇಲ್ರಚನೆಯಲ್ಲಿ ಬದಲಾವಣೆಗಳು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಜ್ಞಾಪೂರ್ವಕವಾದಂಥ ಸೈದ್ಧಾಂತಿಕವಾದಂಥ ಸಂಘರ್ಷ ನಡಿಬೇಕಾಗುತ್ತೆ. ಅದನ್ನೇ ನಿರಾಕರಿಸಿಲ್ಲ. ಭಾಳ ಜನ ಅಪಾದನೆ ಮಾಡ್ತಾರಲ್ಲ, ಅದನ್ನು ನೀವು ನಿರಾಕರಿಸ್ತೀರಿ ಅಂತ. ನಿರಾಕರಿಸಿಲ್ಲ ಅಂತ. ಆ ನಿರಾಕರಿಸಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ, ಮಿಥ್ಯೆ ಆಗುತ್ತೆ. ಹಾಗಾಗಿ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಸೊ ಹಾಗಾಗಿ ಮೂಲಭೂತ ರಚನೆಯಲ್ಲಿ, ಸಂರಚನೆಯಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಬೇಕಾದಂಥ ವರ್ಗ ಸಂಘರ್ಷವನ್ನು ತೀವ್ರಗೊಳಿಸಬೇಕು. ಆ ವರ್ಗ ಸಂಘರ್ಷವನ್ನು ತೀವ್ರಗೊಳಿಸಬೇಕು ಅಂದರೆ ವರ್ಗ ಐಕ್ಯತೆಯನ್ನು ಸಾಧಿಸಬೇಕು. ವರ್ಗ ಐಕ್ಯತೆಯನ್ನು ಸಾಧಿಸಬೇಕಾದ್ರೆ ಸಾಮಾಜಿಕವಾಗಿ ತುಳಿತಕ್ಕೊಳಗಾಗಿರ್ತಕ್ಕಂಥ ವಿಭಾಗದ ಜನತೆಯ ಪ್ರಶ್ನೆಯನ್ನು ಕೂಡ ವರ್ಗ ಪ್ರಶ್ನೆಗಳನ್ನಾಗಿ ಎತ್ಕೊಳ್ಬೇಕು. ಇದನ್ನು ಮಾಡುವಾಗಲೇ ಇನ್ನೊಂದು ಎಚ್ಚರಿಕೆಯನ್ನು ವಹಿಸಬೇಕೇನಂತಂದರೆ, ಸಮಾಜದಲ್ಲಿರ್ತಕ್ಕಂಥ ವರ್ಗ ವಿಭಜನೆಯನ್ನು ಕೆಲವರು ಇದನ್ನು ಕೇವಲ ಜಾತಿ ವಿಭಜನೆಗೆ ಸಮೀಕರಿಸ್ಬಿಡ್ತಾರೆ. ಅದು ಕೂಡ ತಪ್ಪಾಗುತ್ತೆ. ಜಾತಿ ವಿಭಜನೆಗೆ ಸಮೀಕರಿಸಬಾರ್ದು. ಅದೇನಿದ್ರೆ ಯಾಂತ್ರಿಕವಾದಂಥ
ಅನ್ವಯಿಕೆ ಆಗುತ್ತೆ. ಈ ಯಾಂತ್ರಿಕವಾದಂಥ ಅನ್ವಯಿಕೆ ಆಗಬಾರ್ದು. ಹಾಗೇನೇ ವರ್ಗ ಪ್ರಜ್ಞೆ ಮತ್ತು ವರ್ಣ ಪ್ರಜ್ಞೆ ಇವೆರಡೂ ಒಂದೇ ಅಲ್ಲ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕು. ಕೆಲವರು ಸಮೀಕರಿಸ್ಬಿಡ್ತಾರೆ ವರ್ಗ ಪ್ರಜ್ಞೆ ವರ್ಣ ಪ್ರಜ್ಞೆ ಎರಡು ಒಂದೇ ಅಂತ. ವರ್ಗ ಪ್ರಜ್ಞೆ ವರ್ಣ ಪ್ರಜ್ಞೆ ಎರಡು ಒಂದೇ ಅಂತೇಳಿ ಸಮೀಕರಿಸ್ಬಿಟ್ಟಾಗ್ಲೇ ಸಮಸ್ಯೆ ಬಂದ್ಬಿಡೋದು. ಅಂಬೇಡ್ಕರಲ್ಲಿ ನಿಂತು ಹೋಗ್ಬಿಡ್ತೀವಿ, ಅಂಬೇಡ್ಕರನ್ನ ದೇವ್ರು ಮಾಡಿಬಿಡ್ತೀವಿ, ಅಂಬೇಡ್ಕರನ್ನ ಪೂಜೆ ಮಾಡೋ ನಿಲ್ಲಿಸ್ಬಿಡ್ತೀವಿ. ಅಂಬೇಡ್ಕರ್ ಹೇಳಿದಂಥ ವಿಚಾರಗಳನ್ನ ಆಚರಣೆಗೆ ತರಲ್ಲ. ಆಚರಣೆಗೆ ತಂದು ಆ ರೀತಿಯಂಥ ಸಾಮಾಜಿಕವಾದಂಥ ಆರ್ಥಿಕ ಸಮಾನತೆಯನ್ನು ಸಾಧಿಸಿ ನಾಳೊಂದು ದಿವಸ ಅವ್ರು ಹೇಳಿದ್ರಲ್ಲ ಆರ್ಥಿಕ ಸಮಾನತೆ ಇಲ್ಲದಂಥ ಒಂದು ಸಮಾಜ ಅಂತ. ಆ ಸಮಾಜ ವರ್ಗರಹಿತವಾದ ಸಮಾಜವೇ. ಅಲ್ಲಿಗೆ ಹೋಗೋಕ್ಕಾಗಲ್ಲ. ಅಂಬೇಡ್ಕರ್ ನೀವು ದೇವ್ರು ಮಾಡಿಬಿಟ್ರೆ ಮುಂದಕ್ಕೆಲ್ಲ ಹೋಗೋಕ್ಕಾಗತ್ತೆ? ಇದು ಪ್ರಶ್ನೆ ಇರೋದು. ಸೊ ಹಾಗಾಗಿ ಅಂಬೇಡ್ಕರ್ನ ದೇವ್ರು ಮಾಡಬೇಕಾಗಿಲ್ಲ ನಾವು. ಅಂಬೇಡ್ಕರ್ ಅವ್ರನ್ನ ಈ ಹೋರಾಟದ ಒಂದು ಶಕ್ತಿಯನ್ನಾಗಿ ರೂಪಿಸ್ಬೇಕು. ಅಂಬೇಡ್ಕರ್ ಮಾತ್ರ ಅಲ್ಲ, ಅಂಬೇಡ್ಕರ್ ಜೊತೆಗೆ ಅದಕ್ಕಿಂತ ಮುಂಚಿತವಾಗಿದ್ದಂಥ ಪೂಲೆ ಆಗ್ಬೋದು, ಪೆರಿಯಾರ್ ಆಗ್ಬೋದು, ಅಥವಾ ಇನ್ನೂ ಅನೇಕ ಜನ ಆಗ್ಬೋದು, ಇವರೆಲ್ಲರೂ ಕೂಡ. ಸೊ ಇವರೆಲ್ಲರ ವಾದಗಳ ಒಂದು ಮಿತಿಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಏನು ಮಿತಿ? ಈ ಆರ್ಥಿಕ ಮೂಲ ರಚನೆಯ ಸಮಸ್ಯೆಯ ಮಿತಿ. ತಮಿಳುನಾಡಲ್ಲಿ ಪೆರಿಯಾರ್ ವಿಚಾರಧಾರೆ ಆಧಾರಿತವಾದಂಥ ದ್ರವಿಡ ಚಳುವಳಿಯೇ ಬಲಿಷ್ಠವಾಗಿರೋ ಕಡೆಯೂ ಕೂಡ ಇವತ್ತು ಕೂಡ ಜಾತಿಗಳ ನಡುವೆ, ಕೇರಿಗಳ ನಡುವೆ ಗೋಡೆಗಳಿದ್ದಾವೆ. ಯಾಕೆ? ಈಗಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ದಲಿತರು ಭೂಹೀನರಿದ್ದಾರೆ. ದೀರ್ಘಕಾಲ ದ್ರಾವಿಡ ಸರ್ಕಾರಗಳಿದ್ದಾವೆ ಅಲ್ಲಿ. ಯಾಕೆ ನೋಡಿ, ಇದೇ ಪ್ರಶ್ನೆ ಇರೋದು. ಯಾಕೆ ಅಂದರೆ ಸಮಾಜ ಸುಧಾರಣೆಗೆ ಅಷ್ಟಕ್ಕೆ ನಿಂತು ಬಿಟ್ರೆ ಅದು ಮುಂದಕ್ಕೆ ಹೋಗಲ್ಲ. ಪೆರಿಯಾರ್ ಅಥವಾ ಪೂಲೆ ಅಥವಾ ಅಂಬೇಡ್ಕರ್ನ ಬರೀ ದೇವ್ರು ಮಾಡಿಬಿಟ್ಟು ಆ ಎರಡು ಭಾಷಣಗಳನ್ನು ನೋಡ್ದಲೇ ಅದರ ಅಂತಿಮ ಉದ್ದೇಶ ಏನಿತ್ತು ಅನ್ನೋದು ನೋಡ್ದಲೇ ನಾವು ಅಲ್ಲಿಗೆ ನಿಂತು ಬಿಟ್ವಿ ಅಂದರೆ, ಮೀಸಲಾತಿಗೆ ಅಷ್ಟಕ್ಕೆ ನಿಂತು ಬಿಟ್ವಿ ಅಂದರೆ ಸಾಮಾಜಿಕ ನ್ಯಾಯ ಅಂತ, ವರ್ಣ ಪ್ರಜ್ಞೆಗೆ ಅಷ್ಟಕ್ಕೆ ನಿಲ್ಲಿಸ್ಬಿಟ್ವಿ ಅಂದರೆ ವರ್ಗ ಪ್ರಜ್ಞೆಯನ್ನಾಗ ಅದು ಮಾರ್ಪಡಿಸಲಿಲ್ಲ ಅಂತ ಹೇಳಿದ್ರೆ, ಈ ರೀತಿಯಾದಂಥ ಸಂಕುಚಿತಗೊಳಗಾಗಿ ನಾವು ಅಲ್ಲಿ ನಿಂತು ಬಿಡ್ತೀವಿ, ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಈ ಅಂಶಗಳನ್ನು ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ಹಾಗಾಗಿ ಮೇಲ್ರಚನೆಯ ಬದಲಾವಣೆ ಸುಲಭ ಅಲ್ಲ. ಮೇಲ್ರಚನೆಯ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಮೂಲಭೂತ ಸಂರಚನೆಯಲ್ಲಿ ಬದಲಾವಣೆಯನ್ನು ತರಬೇಕು. ಆ ತರ್ತಾ ಇರುವಾಗಲೇ ನಾವು ಈ ಸೈದ್ಧಾಂತಿಕ ಹೋರಾಟವನ್ನು ಕೂಡ ತೀವ್ರತರವಾಗಿ ಮಾಡಬೇಕಾಗ್ತದೆ. ಅದೇನೇ ಅಂಬೇಡ್ಕರ್ರವರ ರ್ಯಾಡಿಕಲ್ ಥಾಟ್ಸ್ಗಳನ್ನು ಮುಂದಕ್ಕೆ ತೊಗೊಂಡು ಹೋಗ್ಲಿಕ್ಕಿರುವಂಥ ಅವಕಾಶ. ರ್ಯಾಡಿಕಲ್ ಥಾಟ್ಸ್ ಅನ್ನುವಂಥ ಪ್ರಶ್ನೆ ಬಂದಾಗ ನಾವು ಕ್ಲಿಯರ್ ಆಗಿರಬೇಕು, ಸ್ಪಷ್ಟವಾಗಿರಬೇಕು. ಅಮೂಲಾಗ್ರ ಬದಲಾವಣೆಯನ್ನು ಅವರು ಬಯಸಿದ್ರು ಅನ್ನೋದು. ಅದೇ ಸಂದರ್ಭದಲ್ಲಿ ಅವರು ಸಂವಿಧಾನದ ಚೌಕಟ್ಟಿಗೂ ಒಳಪಟ್ಟಿದ್ರು. ಹಾಗಾಗಿ ಅವ್ರು ಹೇಳ್ತಾರೆ, ನೀವು ಈ ಸಮಾನತೆ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ಅಸಮಾನತೆಯಿಂದ ಬಾಧಿತರಾಗಿರುವಂಥ ಜನ ಮುಂದೊಂದು ದಿನ ನಾವು ಭಾಳ ಜತನದಿಂದ ರೂಪಿಸಿರ್ತಕ್ಕಂಥ ಈ ಸಂವಿಧಾನಿಕ ಚೌಕಟ್ಟನ್ನು ಸ್ಫೋಟಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮಾಡಿರೋ ಭಾಷಣ, ಅದು ಇಟ್ಸ್ ಆನ್ ರೆಕಾರ್ಡ್ಸ್, ಅದು ಹೇಳ್ತಾರೆ. ಸೊ ಅದನ್ನು ನೋಡುವಾಗ ಗಮನದಲ್ಲಿ ಇಟ್ಕೊಳ್ಬೇಕಾದ್ದೇನೆಂದರೆ, ನಾವು ಈ ಬಂಡವಾಳಶಾಹಿ ಬೆಳವಣಿಗೆಯ ಹಂತದ ಬೆಳೀತಾ ಇರುವಂಥ ಹಂತದಲ್ಲಿ ಅಂಬೇಡ್ಕರ್ ಅವರ ಈ ವಿಚಾರ ಇದೆಯಲ್ಲ, ಅದು ಅತ್ಯಂತ ಪ್ರಸ್ತುತ ಇತ್ತು, ಇದೆ ಕೂಡ ಇವತ್ತು. ಆದರೆ ಅದರ ಮಿತಿಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ನಿಜವಾದಂಥ ಅಂಬೇಡ್ಕರ್ ಹೇಳಿದಂಥ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸಮಾನತೆಯನ್ನು ಸಾಧಿಸಬೇಕು ಅಂದರೆ ಅದು ಸಾಧ್ಯ ಆಗೋದು ವರ್ಗರಹಿತವಾದಂಥ ಸಮಾಜದಲ್ಲಿ ಮಾತ್ರವೇ. ಆ ವರ್ಗರಹಿತವಾದಂಥ ಸಮಾಜ ಬರಬೇಕು ಅಂತ ನಾವು ನೋಡ್ತಿರುವಾಗ ಇವತ್ತಿನ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ, ಇಡೀ ಜಾಗತಿಕವಾಗಿ ಬಂಡವಾಳಶಾಹಿ ವ್ಯವಸ್ಥೆ ತನ್ನ ಬಿಕ್ಕಟ್ಟಿಂದ ಹೊರಬರಲಿಕ್ಕಾಗಿ ತಾನು ರೂಪಿಸ್ಕೊಂಡಂಥ ನವ ಉದಾರವಾದದ ಆರ್ಥಿಕ ನೀತಿಗಳೇನಿದ್ದಾವೆ ಅದು ಇವತ್ತು ಅತ್ಯಂತ
ವ್ಯವಸ್ಥಾಗತವಾದಂಥ ಸಂಕಟದಲ್ಲಿ ಇದೆ. ಅದನ್ನು ನಾವೇನು ಹೇಳ್ತೀವಿ, ಸಿಸ್ಟಮಿಕ್ ಕ್ರೈಸಿಸ್ ಅಂತ. ಆ ಸಿಸ್ಟಮಿಕ್ ಕ್ರೈಸಿಸ್ ಅಂದರೆ ಏನಪ್ಪ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಮಾರ್ಕ್ಸ್ ಹೇಳಿದಂಥ ಒಂದು ಅಂಶ ಇದೆ. ಮಾರ್ಕ್ಸ್ ಏನು ಹೇಳ್ತಾರೆ, ಬಂಡವಾಳಶಾಹಿ ವ್ಯವಸ್ಥೆ ಇದುವರೆಗಿನ ಎಲ್ಲ ಇಂದಿನ ಸಮಾಜಗಳಿಗಿಂತ ಉತ್ತಮ ಸಮಾಜ. ಅದು ಅದೇ ಸಂದರ್ಭದಲ್ಲಿ ಈ ಬಂಡವಾಳಶಾಹಿ ವ್ಯವಸ್ಥೆ ಎಂಥ ಮೌಲ್ಯಗಳನ್ನು ಸೃಷ್ಟಿಸುತ್ತಪ್ಪ ಅಂತ ಹೇಳಿದ್ರೆ, ಅಮಾನವೀಯವಾದಂಥ ಮೌಲ್ಯಗಳನ್ನು ಸೃಷ್ಟಿಸುತ್ತೆ. ಎಲ್ಲ ಸಂಬಂಧಗಳನ್ನು ವ್ಯಾವಹಾರಿಕ ಸಂಬಂಧಗಳನ್ನಾಗಿ ಮಾಡಿಬಿಡುತ್ತೆ. ಅದರಲ್ಲಿ ಯಾವುದು ಪವಿತ್ರ ಅನ್ನೋದೇ ಉಳಿಯಲ್ಲ ಅನ್ನೋದು ಹೇಳ್ತಾರೆ. ಸೊ ಹಾಗಾಗಿ ಅಂಥ ಅಮಾನವೀಯತೆ ಕಡೆಗೆ ಹೋಗ್ತಿರುವಾಗ ಈ ಅಮಾನವೀಯ ಸಮಾಜವನ್ನು ಬದಲಾಯಿಸಬೇಕು ಅನ್ನುವಂಥ ಒಂದು ಸಂದರ್ಭ ಬರ್ತದೆ. ಆವಾಗ ಆ ಸಮಾಜವನ್ನು ಬದಲಾಯಿಸಬೇಕು ಅಂತ ಹೇಳಿದ್ರೆ ವರ್ಗರಹಿತ ಸಮಾಜ ಆಗಬೇಕು. ಅದಕ್ಕೆ ನಾವು ಸಮಾಜವಾದಿ ವ್ಯವಸ್ಥೆಗೆ ಹೋಗಬೇಕು ಅಂತ ಹೇಳ್ತಾರೆ. ಅದನ್ನು CPM ಇವತ್ತೇನು ಹೇಳುತ್ತೆ ಅಂದರೆ, ಅದನ್ನು ಸಾಧಿಸಲಿಕ್ಕೆ ನಾವು ಇವತ್ತು ಜನತಾ ಪ್ರಜಾಪ್ರಭುತ್ವ ಕ್ರಾಂತಿಯನ್ನು ಮಾಡಬೇಕು. ಅದಾದ ನಂತರ ಮುಂದಕ್ಕೆ ನಾವು ಸಮಾಜವಾದಿ ಕ್ರಾಂತಿ ಕಡೆಗೆ ಹೋಗಬೇಕು, ಅಲ್ಲಿಂದ ಸಮತಾವಾದಿ ಕ್ರಾಂತಿ ಕಡೆಗೆ ಹೋಗಬೇಕು. ಸಮತಾವಾದಿ ಕ್ರಾಂತಿ ಕಡೆಗೆ ಹೋಗುವಂಥ ಸಂದರ್ಭವೇ ವರ್ಗರಹಿತವಾದಂಥ ಸಮಾಜ ಅಂತೇಳಿ CPM ಹೇಳುತ್ತೆ. ಈ ಅಂಶಗಳನ್ನು ಅರ್ಥ ಮಾಡಿ. ಸೊ ಈ ಅಂಶಗಳನ್ನು ಅರ್ಥ ಮಾಡ್ಕೊಳ್ಳುವಾಗಲೇ ನಾವು ಗಮನದಲ್ಲಿಟ್ಕೊಳ್ಬೇಕಂತ ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ಸಂದರ್ಭ ಇದೆಯಲ್ಲ, ಇವತ್ತಿನ ಸಂದರ್ಭದಲ್ಲಿ ಮಾರ್ಕ್ಸ್ ಹೇಳಿದಂತೆ ಬಂಡವಾಳಶಾಹಿ ವ್ಯವಸ್ಥೆ ಯಾವಾಗಲೂ ಬಿಕ್ಕಟ್ಟಲ್ಲಿರುತ್ತೆ. ಆ ಬಿಕ್ಕಟ್ಟಿಂದ ಆಚೆ ಬರಲಿಕ್ಕೆ ಒಂದು ದಾರಿಯನ್ನು ಹುಡುಕುತ್ತೆ. ಆ ದಾರಿ ಮತ್ತೆ ಅದನ್ನು ತೊಗೊಂಡೋಗಿ ಇನ್ನೊಂದು ಬಿಕ್ಕಟ್ಟಕ್ಕೆ ಹಾಕುತ್ತೆ. ಇದನ್ನು ಸೈಕ್ಲಿಕಲ್ ಕ್ರೈಸಿಸ್ ಅಂತ ಹೇಳ್ತಿದ್ವಿ, ಹಿಂಗೆ ಸೈಕಲ್ ರೀತಿಯಲ್ಲಿ ಹೋಗೋದು. ಆದರೆ ಈಗ ಇವತ್ತಿನ ಸಂದರ್ಭ ಇದೆಯಲ್ಲ, ಇದು ಸೈಕ್ಲಿಕಲ್ ಕ್ರೈಸಿಸ್ ಅಲ್ಲ, ಇದು ಸಿಸ್ಟಮಿಕ್ ಕ್ರೈಸಿಸ್. ಸಿಸ್ಟಮಿಕ್ ಕ್ರೈಸಿಸ್ ಅಂದರೆ ವ್ಯವಸ್ಥೆಯ ಬಿಕ್ಕಟ್ಟು. ವ್ಯವಸ್ಥೆಯ ಬಿಕ್ಕಟ್ಟು ಅಂತ ಹೇಳಿದ್ರೆ ಇನ್ನು ಚೆನ್ನಾಗಿ ಅರ್ಥ ಆಗ್ಬೇಕು ನಿಮಗೆ. ಅಂದರೆ ಯಾವುದೋ ಒಂದು ಕಾರ್ ಇರುತ್ತೆ, ಪಂಚರ್ ಆದರೆ ಪಂಚರ್ ಹಾಕ್ಸ್ಬೋದು, ಟೈರ್ ಹೋದರೆ ಟೈರ್ ಚೇಂಜ್ ಮಾಡಿಸ್ಬೋದು, ಸ್ಟೇರಿಂಗ್ ಹೋದರೆ ಸ್ಟೇರ್ ಚೇಂಜ್ ಮಾಡಿಸ್ಬೋದು, ಗೇರ್ ಹೋದರೆ ಗೇರ್ ಚೇಂಜ್ ಮಾಡಿಸ್ಬೋದು. ಇಂಜಿನೇ ಸೀಸ್ ಆಗ್ಬಿಟ್ರೆ ಕಾರ್ನೇ ಚೇಂಜ್ ಮಾಡಬೇಕು. ಸಿಸ್ಟಮಿಕ್ ಕ್ರೈಸಿಸ್ ಅಂದರೆ ಬಂಡವಾಳಶಾಹಿ, ನವ ಉದಾರವಾದಿ ಬಂಡವಾಳಶಾಹಿ ಇಂಜಿನ್ನೇ ಸೀಸ್ ಆಗ್ಬಿಟ್ಟಿದೆ. ಇದು ಎಷ್ಟೇ ಸುಧಾರಿಸಿದ್ರು ಸುಧಾರಿಸೋಕ್ಕಾಗಲ್ಲ ಅವ್ರ ಕೈಲಿ. ಹಾಗಾಗಿ ಯಾವ ಮಾತನ್ನ ಫುಕಿಯಾಮ ಹೇಳುತ್ತಲ್ಲ, ಜಪಾನ್ನ ಇತಿಹಾಸಕಾರ, ರಷ್ಯಾದಲ್ಲಿ ಸಮಾಜವಾದಿ ವ್ಯವಸ್ಥೆ ಪತನ ಆದ ತಕ್ಷಣ ಎಂಡ್ ಆಫ್ ಹಿಸ್ಟ್ರಿ ಅಂತ ಹೇಳ್ದ. ಇನ್ನು ಮುಂದಕ್ಕೆ ಇನ್ನೊಂದು ಸಮಾಜ ಸಾಧ್ಯವೇ ಇಲ್ಲ, ಬಂಡವಾಳಶಾಹಿ ಸಮಾಜವೇ ಮಾನವ ಸಮಾಜದ ಅಂತ್ಯ ಅಂತ ಹೇಳ್ದ. ಮೊನ್ನೆ ಯಾರೋ ಕೇಳಿದಾರೆ ಅದನ್ನು, ನಾನು ಓದ್ತಾ ಇದ್ದೆ ಯಾವುದೋ ಒಂದು ಪೇಪರಲ್ಲಿ. ನಾನು ಮಾನವ ಸಮಾಜದ ಅಂತ್ಯ ಅಂತ ಹೇಳಿದೆ, ಆದರೆ ನೀವು ನನ್ನ ಕೊನೆ ಚಾಪ್ಟರ್ ಓದಿ ಅದರಲ್ಲಿ ಅಂತ. ಎಂಡ್ ಆಫ್ ಹಿಸ್ಟ್ರಿ ಆ್ಯಂಡ್ ಲಾಸ್ಟ್ ಮ್ಯಾನ್ ಅಂತ ಒಂದು ಮತ ಬರ್ತಿದ್ದೀನಿ ಅಂತ. ಲಾಸ್ಟ್ ಮ್ಯಾನ್ ಅಂದರೆ ಕೊನೆಯ ಮನುಷ್ಯ ಒಬ್ಬಿರ್ತಾನೆ ಅಂತ. ಆಯ್ತಾ? ಆ ಪುಸ್ತಕ ತಗೊಂಡು ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಎಂಡ್ ಆಫ್ ಹಿಸ್ಟ್ರಿ ಅಂತಲೂ ಹೇಳವನೆ, ಕೊನೆಗೆ ಇದೇ ಅಂತ್ಯ ಅಲ್ಲ ಅಂತಲೂ ಹೇಳವನೆ, ಲಾಸ್ಟ್ ಮ್ಯಾನ್ ಅಂತ ಇರ್ತದೆ ಅಂತ ಆತನೇ ಹೇಳೋಣ ಇಂಟರ್ವ್ಯೂನಲ್ಲಿ. ಅಂದರೆ ಏನಂದರೆ, ಈಗ ನಾವೇನು ಟ್ರಂಪ್ ಮಾಡ್ತಿದ್ದಾನಲ್ಲ, ನವ ಉದಾರವಾದ ಅಂದರೆ ಟ್ಯಾರಿಫ್ ಇರಬಾರ್ದು ಅಂತ ಶುರು ಮಾಡಿತು 91 ಇಸ್ವಿಯಲ್ಲಿ. ನವ ಉದಾರವಾದ ಅಂದರೆ ಜಾಗತಿಕ ಹಳ್ಳಿ ಅಂತ ಹೇಳಿದ್ರು. ಜಾಗತಿಕ ಹಳ್ಳಿ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಇನ್ನೊಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಎಲ್ಲವೂ ಮುಕ್ತವಾಗಿ ಓಡಾಡಬೇಕು ಅಂದರು. ಮುಕ್ತ ಆರ್ಥಿಕತೆ ಅಂದರು. ಉದಾರವಾದ ಅಂದರು, ಲಿಬರಲೈಸೇಷನ್ ಅಂದರು. ಅದಕ್ಕಾಗಿ ಎಲ್ಲವನ್ನೂ ಖಾಸಗೀಕರಣ ಮಾಡಬೇಕು ಅಂತ ಹೇಳಿದ್ರು, ಪ್ರೈವೇಟೈಸೇಷನ್ ಅಂತ ಹೇಳಿದ್ರು. ಅದಕ್ಕೆ ಲಿಂಕ್ ಮಾಡಿ ಗ್ಲೋಬಲೈಸೇಷನ್ ಅಂತ ಹೇಳಿದ್ರು. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂದರು. ಇವತ್ತೇನು ಹೇಳ್ತಿದ್ದಾನೆ ಟ್ರಂಪು? ಯಾವ ನವ ಉದಾರವಾದವನ್ನು ಪ್ರತಿಪಾದನೆ ಮಾಡಿದಂಥ ಅಮೇರಿಕಾ, ರಷ್ಯಾ ಒಂದು ಕಡೆ ಪತನ ಆಯಿತು, ಫುಕಿಯಾಮ ಹೀಗೆ ಹೇಳ್ದ, ಮಾರ್ಗರೆಟ್ ಥ್ಯಾಚರು ಬಿಸ್ನೆಸ್ ಆಫ್ ದಿ ಗೌರ್ಮೆಂಟ್ ಈಸ್ ನಾಟ್ ಟು ದಿ ಬಿಸ್ನೆಸ್ ಅಂದರು, ಥ್ಯಾಚರಿಸಮ್ ಅಂತ ಬಂತು. ರೇಗನ್ ಏನು ಹೇಳ್ದ, ಸರ್ಕಾರದ ಕೆಲಸ ಎಲ್ಲ ಖರ್ಚು ಮಾಡೋದಲ್ಲ, ಎಲ್ಲ ಸರ್ಕಾರನೇ ಕೊಡೋದಲ್ಲ ಅಂತ, ಆಲ್ಟರ್ನೇಟಿವ್ ಮೆಜರ್ಸ್ ಅಂದರು. ರೇಗನಿಸಮ್, ಥ್ಯಾಚರಿಸಮ್, ಫುಕಿಯಾಮ, ಸೋವಿಯತ್ ರಷ್ಯಾದ ಪತನ. ಈಗ ಆಗ್ತಿರೋದೇನು? ಅದಕ್ಕೆ ಪರಿಹಾರ ದೇರ್ ಇಸ್ ನೋ ಆಲ್ಟರ್ನೇಟಿವ್, ಟಿನಾ ಫ್ಯಾಕ್ಟರ್ ಅಂದರು, ನವ ಉದಾರವಾದ ಅಂತ ಹೇಳಿದ್ರು. ಇವತ್ತೇನು ಹೇಳ್ತಿದ್ದಾರೆ, 35 ವರ್ಷದ ನಂತರ ನಿಮ್ಮ ದೇಶದಿಂದ ಸರಕು ನಾವು ತರಿಸ್ಕೊಳ್ಳಲ್ಲ, ಅದ್ರ ಮೇಲೆ 50% ಟ್ಯಾರಿಫ್ ಹಾಕ್ತೀವಿ, 20% ಟ್ಯಾರಿಫ್ ಹಾಕ್ತೀವಿ ಅಂತಾರೆ. ಇದು ನವ ಉದಾರವಾದ ಹಿನ್ನಡೆ ಅಲ್ವೇ ಅದು? ರಿಟ್ರೀಟ್ ವಿತಿನ್ ನ್ಯೂ ಲಿಬರಲಿಸಮ್. ಇದು ಗಮನಿಸಬೇಕು. ನವ ಉದಾರವಾದದ ವ್ಯಾಪ್ತಿ ಒಳಗಡೆನೆ, ಚೌಕಟ್ಟು ಒಳಗಡೆನೆ ಒಂದು ಹಿಂದೆ ಸರಿಯುವಿಕೆ. ಆ ಹಿಂದೆ ಸರಿಯುವಿಕೆ ಈ ಬಿಕ್ಕಟ್ಟಿನಿಂದ ಆಚೆ ಬರಲಿಕ್ಕೆ ಅವ್ರೇನು ಮಾಡಬೇಕು? ಈ ಬಿಕ್ಕಟ್ಟಿನಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ
ನವ ಉದಾರವಾದದ ಆಪ್ತ ಮಿತ್ರ ಯಾರಾದರೂ ಇವತ್ತಿದ್ರೆ ಆ ಆಪ್ತ ಮಿತ್ರನೇ ವಿಭಜಕ ರಾಜಕಾರಣ, ಡಿವಿಸಿವ್ ಪೊಲಿಟಿಕ್ಸ್. ಈ ಡಿವಿಸಿವ್ ಪೊಲಿಟಿಕ್ಸ್ ಅಥವಾ ವಿಭಜಕ ರಾಜಕಾರಣಕ್ಕೆ ಅಮೆರಿಕ ಕಂಡುಕೊಂಡಿರೋ ದಾರಿ ಯಾವುದಪ್ಪ ಅಂದರೆ ವಲಸಿಗರು ಅನ್ನುವಂಥ ದಾರಿ. ಆತ ಮೈಗ್ರೆಂಟ್ಸ್ ಅಂತ ತೋರಿಸ್ತಾನೆ. ಟ್ರಂಪ್ ಭಾರತದ ಮೈಗ್ರೆಂಟ್ಸ್ ವಾಪಸ್ ಕಳಿಸಿದ್ನಲ್ಲ, ವಲಸಿಗರನ್ನ. ಭಾರತ ದೇಶದಲ್ಲಿ ಮೋದಿ ಮತ್ತೆ ಅಮಿತ್ ಶಾ ಕೂಡ ಗುಸ್ಪೈಟಿಯಾಸ್ ಅಂತಾರೆ, ಬಾಂಗ್ಲಾದೇಶಿ ಸುಳ್ಳುಕೋರರು ಅಂತಾನೆ. ಕೇಳಿದ್ರಲ್ಲ ಅವ್ರ ಪಟ್ಟಣ. ಟ್ರಂಪು ನುಸುಳುಕೋರರ ಬಗ್ಗೆ ಮಾತಾಡ್ತಾರೆ, ಇಲ್ಲಿ ಮೋದಿ ಅಂಡ್ ಅಮಿತ್ ಶಾ ಕೂಡ ನುಸುಳುಕೋರರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ದುಡಿಯೋ ಜನರಲ್ಲಿ ಮೈಗ್ರೆಂಟ್ಸ್ ಮತ್ತೆ ಸ್ಥಳೀಯರು ವಿಭಜನೆ. ದುಡಿಯೋ ಜನರಲ್ಲಿ ಸ್ಥಳೀಯರು ಮತ್ತು ವಲಸಿಗರು ವಿಭಜನೆ. ದುಡಿಯೋ ಜನರಲ್ಲಿ ಜಾತಿ ಕೇಂದ್ರಿತವಾದಂಥ ವಿಭಜನೆ, ದುಡಿಯೋ ಜನರಲ್ಲಿ ಧರ್ಮ ಕೇಂದ್ರಿತವಾದಂಥ ವಿಭಜನೆ, ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು. ಡಿವಿಸಿವ್ ಪೊಲಿಟಿಕ್ಸ್. ಈ ಡಿವಿಸಿವ್ ಪೊಲಿಟಿಕ್ಸ್ನ ಮುಂದುವರೆದ ಭಾಗವೇ ಸಾಮಾಜಿಕ ನ್ಯಾಯಕ್ಕಾಗಿ ಒಂದಾಗಿರಬೇಕಾದಂಥ ವಿಭಾಗಗಳ ನಡುವೆನೂ ಕೂಡ ಇವತ್ತು ಇವ್ರ ಮೇಲೆ ಅವ್ರ ಹೋರಾಟ, ಅವ್ರ ಮೇಲೆ ಇವ್ರ ಹೋರಾಟ. ನಮ್ದನ್ನು ನೀವು ಕಿತ್ಕೊಂಡ್ರಿ ಅಂತ, ನಿಮ್ದನ್ನು ನಾವು ಕಿತ್ಕೊಂಡ್ವಿ ಅಂತ. ನವ ಉದಾರವಾದ ಎಲ್ಲವನ್ನೂ ಕಿತ್ಕೊಂಡ್ಬಿಡ್ತಿದೆಯಲ್ಲ. ಸರ್ಕಾರಿ ನೌಕರಿ ಇಲ್ದಂಗೆ ಆಗಿದೆಯಲ್ಲ. ಸರ್ಕಾರಿ ನೌಕರಿ ಇದ್ರೆ ತಾನೇ ಒಳಗೆ ಮೀಸಲಾತಿ ಸಿಗೋದು, ಅದರೊಳಗೇನ ಪಾಲ್ ಸಿಗೋದು. ಅದೇ ಇಲ್ದಂಗೆ ಆಗಿದೆಯಲ್ಲ. ಸೊ ಅದ್ರ ಬಗ್ಗೆ ಕೇಂದ್ರಿತವಾಗಬೇಕಾದಂಥ ಹೋರಾಟ ಇವತ್ತು ಸೀಮಿತಗೊಳ್ತಾ ಇರತಕ್ಕಂಥ ಅವಕಾಶ ಒಳಗಡೆ ಪಾಲಿಗಾಗಿನ ಹೋರಾಟವಾಗ್ತಿದೆ. ಅಲ್ಲಿ ವಿಭಜಕ ರಾಜಕಾರಣವನ್ನು ತಂದುಬಿಟ್ಟಿದ್ದಾರೆ. ಈ ವಿಭಜಕ ರಾಜಕಾರಣವನ್ನ ಯಾಕೆ ತಂದಿದ್ದಾರೆ ಅಂದರೆ, ವಿಭಜಕ ರಾಜಕಾರಣ ಅನ್ನುವಂಥದ್ದು ನವ ಉದಾರವಾದದ ಆಪ್ತ ಮಿತ್ರ. ಇಲ್ಲ ಅಂದರೆ ಈ ಐಕ್ಯತೆ ಮೂಡಿಬಿಡ್ತದೆ. ಸಾಮಾಜಿಕ ತುಳಿತಕ್ಕೊಳಗಾಗಿರುವಂಥವ್ರು, ವರ್ಗ ಶೋಷಣೆಗೊಳಗಾಗಿರುವಂಥವ್ರು, ವಿಶಾಲವಾದಂಥ ವರ್ಗ ಐಕ್ಯತೆ ನಾನೇನು ಹೇಳಿದೆ ಅದು ಒಳಗೊಂಡಿರ್ತದೆ. ಆ ವರ್ಗ ಐಕ್ಯತೆ ಏನು ಮಾಡ್ತದೆ, ಮಾರ್ಕ್ಸ್ವಾದದ ಕಡೆ ನಿಮ್ಮನ್ನು ತಗೊಂಡೋಗ್ತದೆ. ಮಾರ್ಕ್ಸ್ವಾದದ ದಾರಿ, ವಿಮೋಚನೆ ದಾರಿ, ಕ್ರಾಂತಿಯ ಕಡೆ ನೀವು ತಗೊಂಡೋಗ್ತದೆ. ಸೊ ಅದನ್ನು ತಡಿಬೇಕು ಅಂತ ಹೇಳಿದ್ರೆ ಬಂಡವಾಳಶಾಹಿ ವ್ಯವಸ್ಥೆ ತನ್ನ ಬಿಕ್ಕಟ್ಟಿನಿಂದ ಹೊರಬರಕ್ಕಾಗದಲ್ಲಿರುವಾಗ ಈ ವಿಭಜಕ ರಾಜಕಾರಣದ ದಾರಿಯನ್ನು ಪಡ್ಕೊಂಡಿದೆ. ಆ ವಿಭಜಕ ರಾಜಕಾರಣದ ದಾರಿಯಲ್ಲಿ ಇವತ್ತು ಬಲಪಂಥೀಯ ತಿರುವನ್ನು ಇಡೀ ಜಗತ್ತಿನ ವ್ಯವಸ್ಥೆ ಕಾಣ್ತಾ ಇರುವಂಥ ನಾವು ನೋಡ್ತಿದ್ವಿ. ಈ ಬಲಪಂಥೀಯ ತಿರುವಿನ ಭಾಗವಾಗಿ ಇವತ್ತು ಭಾರತದಲ್ಲಿ RSS ಮತ್ತು BJP ಕೂಡ ಅಂಬೇಡ್ಕರ್ ಅವ್ರನ್ನ ಕೇವಲ ಒಬ್ಬ ಸಾಮಾಜಿಕ ಸುಧಾರಕರು ಅಂತೇಳಿ ಪ್ರತಿಬಿಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಅಂಬೇಡ್ಕರ್ ಅವ್ರನ್ನ ಸಾಮಾಜಿಕ ಸುಧಾರಕರು ಅಂತ ಅವರ ಪ್ರಯತ್ನ ಏನಿದೆ ಅದು ವಿಭಜಕ ರಾಜಕಾರಣಕ್ಕೆ ಅಥವಾ ಯಾವುದು ಗುರುತಿನ ರಾಜಕಾರಣಕ್ಕೆ, ಇನ್ನೊಂದು ಪದ ಅಸ್ಮಿತೆಯ ರಾಜಕಾರಣಕ್ಕೆ ಎಡೆ ಮಾಡಿಕೊಡ್ತದೆ. ಆ ಅಸ್ಮಿತೆಯ ರಾಜಕಾರಣಕ್ಕೆ ಎಡೆ ಮಾಡಿಕೊಡ್ತಿರುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು, ಬಾಬು ಜಗಜೀವನ್ ರಾಮ್ ಇಬ್ಬರದ್ದು ಒಟ್ಟಿಗೆ ಸೇರಿ ಆಚರಣೆ ಮಾಡ್ತಿದ್ದಂಥ ದಿನಾಚರಣೆ ಇವತ್ತು ಅಂಬೇಡ್ಕರ್ ಬೇರೆ, ಬಾಬು ಜಗಜೀವನ್ ರಾಮ್ ಬೇರೆ ಅನ್ನುವಂಥ ರೀತಿಯಾದಂಥ ಅಸ್ಮಿತ ರಾಜಕಾರಣದ ಕಡೆಗೆ ನಮ್ಮನ್ನು ದೂಡ್ಬಿಟ್ಟಿದ್ದಾರೆ. ಇದು ನವ ಉದಾರವಾದದ ಸಂದರ್ಭದಲ್ಲಿ ಬರ್ತಿರ್ತಕ್ಕಂಥ ವಿಭಜಕ ರಾಜಕಾರಣ. ಸೊ ಇಂಥ ಒಂದು ಸಂದರ್ಭದಲ್ಲಿ ವಿಭಜಕ ರಾಜಕಾರಣದ ವಿರುದ್ಧ ಅಂಬೇಡ್ಕರ್ ಅವ್ರದ್ದು ಗಟ್ಟಿ ಧ್ವನಿ ಇತ್ತು. ಇದನ್ನು ನಾವು ಮರಿಬಾರ್ದು. ಮಾರ್ಕ್ಸ್ ಕೂಡ ವಿಭಜಕ ರಾಜಕಾರಣದ ವಿರುದ್ಧ ಇದ್ದಾರೆ. ಯಾಕೆಂದ್ರೆ ವರ್ಗ ಐಕ್ಯತೆಯನ್ನು ಅವ್ರು ಬಯಸ್ತಾರೆ. ವಿಭಜಕ ರಾಜಕಾರಣದ ವಿರುದ್ಧ ಅಂಬೇಡ್ಕರ್ ಕೂಡ ಇದ್ದಾರೆ, ಯಾವತ್ತೂ ಇದ್ರು ವಿಭಜಕ ರಾಜಕಾರಣದ ವಿರುದ್ಧ. ಹಾಗಾಗಿ ಅವರು ಹಿಂದೂ ಧರ್ಮವನ್ನು ಬಿಟ್ಟದ್ದು, ಬೌದ್ಧ ಧರ್ಮಕ್ಕೆ ಸೇರ್ಪಡೆಗೊಂಡದ್ದು. ಸಮಾನತೆ ಇರುವಂಥ ಧರ್ಮಕ್ಕೆ ನಾನು ಸೇರ್ತೀನಿ ಅಂತ. ಹಾಗಾಗಿ ಅವರು ಮನುಧರ್ಮಶಾಸ್ತ್ರವನ್ನು ಸುಟ್ಟದ್ದು, ವಿಭಜನೆ ಮಾಡ್ತದೆ ಅಂತ. ಆದರೆ ಇವತ್ತು ನವ ಉದಾರವಾದದ ವಿರುದ್ಧ ನಾವು ಹೋರಾಟ ಮಾಡಲಿಲ್ಲ ಅಂದರೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಕೇವಲ ಮೀಸಲಾತಿಗೆ ಮಾತ್ರ ಸೀಮಿತಗೊಂಡ್ರೆ, ನವ ಉದಾರವಾದ ಸರ್ಕಾರದ್ದೆಲ್ಲವನ್ನೂ ಸರ್ಕಾರೇತ್ತರಗೊಳಿಸ್ತಿರುವಾಗ, ನವ ಉದಾರವಾದದ ಘೋಷಣೆ ನೋಡಿ, ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಕೊಟ್ಟಂಥ ಘೋಷಣೆ ಏನು? ಲೆಸ್ ಗೌರ್ಮೆಂಟ್, ಮೋರ್ ಗೌರ್ಮೆಂಟ್ಸ್. ಅದನ್ನ ಕನ್ನಡದಲ್ಲಿ ಹೆಂಗೆ ಹೇಳ್ತೀವಿ? ಕಡಿಮೆ ಸರ್ಕಾರ ಅಥವಾ
ಕಡಿಮೆ ಸರ್ಕಾರ ಹೆಚ್ಚು ಆಡಳಿತ ಅಂತ ಹೇಳ್ಬೋದಾ ಕನ್ನಡದಲ್ಲಿ? ಲೆಸ್ ಗೌರ್ಮೆಂಟ್ ಆ್ಯಂಡ್ ಮೋರ್ ಗವರ್ನೆನ್ಸ್ ಅಂತ ಅಂದ್ರೆ ಏನರ್ಥ? ಸರ್ಕಾರಿ ನೌಕರಿಗಳು ಕಮ್ಮಿ, ಖಾಸಗಿಯವ್ರ ಕೈ ಕೊಟ್ಟು ಆಡಳಿತ ನಡೆಸೋದು ಜಾಸ್ತಿ ಅಂತ. ಎಲ್ಲವನ್ನು ಔಟ್ಸೋರ್ಸ್ ಮಾಡಿಬಿಟ್ರಲ್ಲ. ಔಟ್ಸೋರ್ಸ್ನಲ್ಲಿ ಎಲ್ಲಿದೆ ಮೀಸಲಾತಿ? ಎಲ್ಲಿ ಸಿಗುತ್ತೆ? ಈ ಪ್ರಶ್ನೆ ಇರೋದು. ಸೊ ಈ ಎಲ್ಲವನ್ನು ಅಂಶವನ್ನು ಗಮನದಲ್ಲಿಟ್ಕೊಂಡು ಮಾರ್ಕ್ಸ್ವಾದಿಗಳು ಇವತ್ತು ವರ್ಗ ಐಕ್ಯತೆಯನ್ನು ಸಾಧಿಸ್ತಾ ಎಲ್ಲ ಈ ರೀತಿ ಪ್ರಜಾಪ್ರಭುತ್ವ ಶಕ್ತಿಗಳನ್ನು ಒಂದುಗೂಡಿಸ್ತಾ ಸಾಮಾಜಿಕ ನ್ಯಾಯಕ್ಕಾಗಿನ ಹೋರಾಟವನ್ನು ಮಾಡ್ತಿರುವಂಥವ್ರನ್ನೆಲ್ಲರನ್ನೂ ಒಂದುಗೂಡಿಸ್ತಾ ಈ ಶೋಷಣೆಯ ವಿರುದ್ಧದ ಹೋರಾಟವನ್ನು ಮುನ್ನಡೆಸ್ತಾ ನವ ಉದಾರವಾದಿ ವ್ಯವಸ್ಥೆಗೆ ಒಂದು ಸವಾಲನ್ನು ಒಡ್ಡುವಂಥ ಸಂದರ್ಭವನ್ನು ಸೃಷ್ಟಿ ಮಾಡ್ತಿದ್ದಾರೆ ಜಗತ್ತಿನಾದ್ಯಂತ. ಸೊ ಆ ಸವಾಲನ್ನು ಸ್ವೀಕರಿಸಕ್ಕಾಗದಲೇ ಇರತಕ್ಕಂಥ ಬಂಡವಾಳಶಾಹಿ ವ್ಯವಸ್ಥೆ ನವೆಂಬರ್ 21ನೇ ತಾರೀಕು 2025ನೇ ಇಸ್ವಿ ಅಮೇರಿಕಾದ ಕಾಂಗ್ರೆಸ್ಸು ಒಂದು ನಿರ್ಣಯವನ್ನು ಅಂಗೀಕರಿಸುತ್ತೆ. ಸಮಾಜವಾದದ ಅಪಾಯಗಳು ಅನ್ನುವಂಥ ನಿರ್ಣಯವನ್ನು. ಅಮೇರಿಕನ್ ಕಾಂಗ್ರೆಸ್ಗೆ ಸಮಾಜವಾದದ ಯಾವ ಅಪಾಯ ಇದೆ ಇವತ್ತು? ಅಲ್ಲೇನು ಯಾರು ಕಮ್ಯುನಿಸ್ಟ್ ಪ್ರಬಲವಾಗಿ ಇವತ್ತು ಹೋಗಿ ಹಿಡ್ಕೊಂಡ್ಬಿಡಲ್ಲ ಸರ್ಕಾರನ. ಆದರೆ ಸಮಾಜವಾದದ ಅಪಾಯಗಳು ಅಂತೇಳಿ ಒಂದು ನಿರ್ಣಯನ ಅಂಗೀಕರಿಸ್ತಾರೆ. ಯಾಕೆ ಅಂದರೆ ನ್ಯೂಯಾರ್ಕಲ್ಲಿ ಒಬ್ಬ ಮೇಯರ್ ಗೆದ್ದು ಬಿಡ್ತಾನೆ. ಅವನೇನು ಸಮಾಜವಾದಿ ಅಲ್ಲ, ಇದು ಸ್ಪಷ್ಟ ಇರಲಿ. ಆತ ಯಾವತ್ತೂ ನಾನು ಕಮ್ಯುನಿಸ್ಟ್ ಅಂತ ಹೇಳ್ಕೊಂಡಿಲ್ಲ. ಆತ ಇಷ್ಟೇ ಹೇಳದ್ದು, ಕಡಿಮೆ ಬಾಡಿಗೆಯಲ್ಲಿ ಮನೆ ಸಿಗಬೇಕು, ಕಡಿಮೆ ಓಡಾಟದ ಖರ್ಚಿರಬೇಕು, ಕಡಿಮೆ ಖರ್ಚಲ್ಲಿ ಶಿಕ್ಷಣ ಸಿಗಬೇಕು, ಕಡಿಮೆ ಖರ್ಚಲ್ಲಿ ಆರೋಗ್ಯ ಸಿಗಬೇಕು. ಇಷ್ಟೇ ಹೇಳ್ತಾವ, ಇನ್ನೇನು ಹೇಳಲಿಲ್ಲ. ಇಷ್ಟು ಹೇಳಿದಕ್ಕೇನೆ ಅಮೆರಿಕಾದ ಬಂಡವಾಳಶಾಹಿ ವ್ಯವಸ್ಥೆ ಎಷ್ಟು ಗಾಬರಿಗೊಂಡ್ಬಿಟ್ಟಿದೆ ಅಂದರೆ ಈ ಬೇಡಿಕೆಗಳು ಸಮಾಜವಾದದ ಬೇಡಿಕೆಗಳು ನಾಳೆ ಸಮಾಜವಾದ ಅಮೆರಿಕಾಗೆ ಬಂದ್ಬಿಟ್ರೆ ಅಂತೇಳಿ ಅಮೆರಿಕಾದಂಥ ದೈತ್ಯ ರಾಷ್ಟ್ರ, ಇಡೀ ಜಗತ್ತನ್ನು ಆಳುವಂಥ ರಾಷ್ಟ್ರ ಇವತ್ತು ಸಮಾಜವಾದದ ಅಪಾಯಗಳು ಅನ್ನುವಂಥ ಒಂದು ನಿರ್ಣಯವನ್ನು ಅವರ ಕಾಂಗ್ರೆಸ್ಸಲ್ಲಿ ಮಂಡಿಸಿ ಅಮೆರಿಕಾಗೆ ಸಮಾಜವಾದ ಸೂಟ್ ಆಗಲ್ಲ ಅಂತೇಳಿ ಒಂದು ನಿರ್ಣಯವನ್ನು ಅಂಗೀಕರಿಸಿದ್ದಾರೆ. ಅದ್ರ ವಿರುದ್ಧನೂ ಓಟ್ಗಳು ಬಿದ್ದಿದ್ದಾವೆ ಅದರೊಳಗಡೆ, ಅಮೆರಿಕಾದೊಳಗಡೆ. ಅದ್ರ ವಿರುದ್ಧ ಓಟ್ ಹಾಕಿರೋರು ಯಾರು ಸಮಾಜವಾದಿಗಳಲ್ಲ, ಇದು ಕ್ಲಿಯರ್ ಇರಲಿ ನಿಮಗೆ. ಅವರು ಡೆಮೊಕ್ರೆಟಿಕ್ ಪಾರ್ಟಿಯವರು ಎಲ್ಲ ಅದ್ರ ವಿರುದ್ಧ ಓಟ್ ಹಾಕಿಲ್ಲ. ಡೆಮೊಕ್ರೆಟಿಕ್ ಪಾರ್ಟಿ ಒಳಗಡೆ ಇರ್ತಕ್ಕಂಥ ಈ ರೀತಿ ಆಶೆ ಇಟ್ಕೊಂಡಿರುವಂಥ ಜನ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನ ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಹೇಳ್ತಾ, ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಈ ರಾಜಕೀಯ ಸಮಾನತೆಯ ಅಂಶವನ್ನು ನಾವು ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯನ್ನಾಗಿ ಕೂಡ ಮಾರ್ಪಡಿಸಬೇಕು. ಇಲ್ಲದಿದ್ದರೆ ಈ ವ್ಯವಸ್ಥೆಯನ್ನು ಸ್ಫೋಟಗೊಳಿಸುವಂಥ ಶಕ್ತಿಗಳು, ಯಾರಿಗೆ ನೀವು ಅನ್ಯಾಯ ಮಾಡಿದಿರೋ, ಯಾರಿಗೆ ನೀವು ದಬ್ಬಾಳಿಕೆ ಮಾಡ್ತಿದ್ದೀರೋ ಆ ಶಕ್ತಿಗಳು ಒಂದುಗೂಡಿ ಸ್ಫೋಟಿಸ್ತವೆ ಅನ್ನುವಂಥ ಮಾತೇನಿದೆಯಲ್ಲ, ಆ ಮಾತನ್ನ ಸಾಕಾರಗೊಳಿಸ್ಕೊಳ್ಳಿಕ್ಕೆ ಬೇಕಾದಂಗೆ ಮಾರ್ಕ್ಸ್ವಾದಿಗಳು, ಅಂಬೇಡ್ಕರ್ ವಿಚಾರಧಾರೆಯನ್ನು ಹೊಂದಿರತಕ್ಕಂಥವ್ರು, ಅಥವಾ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತ ಹೊಂದಿರತಕ್ಕಂಥ ವಿಚಾರಗಳನ್ನು ಇಟ್ಕೊಂಡಿರುವಂಥವ್ರು, ಮಹಿಳಾ ಸಮಾನತೆಯನ್ನು ಹೊಂದಿರತಕ್ಕಂಥ ಅಂಶಗಳನ್ನು ಹೊಂದಿರತಕ್ಕಂಥವ್ರು, ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಅದನ್ನು ಸಾಕಾರಗೊಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು.